ಮಾಡಿ ಟೈಟಲನ್ನು ಮಾಸ್ಟರ್ ಸತ್ಯಂ ಶಿವಂ ಸುಂದರಂ ಹಾಕಿದ್ದೇನೆ. ಮಾಸ್ಟರ್ ಮಹಾಕಾಲ್ ಹಾಕಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಮಾಸ್ಟರ್ ಬ್ರಹ್ಮ ಆಗಿದ್ದೇನೆ. ಮಾಸ್ಟರ್ ನಾಲೆಜ್ಫುಲ್, ಮಾಸ್ಟರ್ ಪವರ್ಫುಲ್, ಎಲ್ಲ ಟೈಟಲ್ಸನ್ನು ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಇವೆಲ್ಲ ಟೈಟಲ್ಸ್ ನನ್ನದೇ ಅನ್ನೋದು ಅನುಭವ ಮಾಡುತ್ತಾ ನಾನು ಆತ್ಮ ಸೆಕೆಂಡಿನಲ್ಲಿ ಸ್ಥೂಲ ಸಾಕಾರದ ಭ್ರುಕುಟಿಯ ಮಧ್ಯದಿಂದ, ಶರೀರದ ಭ್ರುಕುಟಿಯ ಮಧ್ಯದಿಂದ ಆಚೆ ಬಂದು ಸೆಕೆಂಡಿನಲ್ಲಿ ಈ ಸ್ಥೂಲ ಶರೀರವನ್ನು ಸುತ್ತು ಹಾಕುತ್ತಾ ಆತ್ಮ ಜ್ಯೋತಿ ಜಗಮಗಿ ಸುತ್ತ ಹೊರಟಿದೆ. ಅನುಭವ ಮಾಡಿ ಪರಮಧಾಮದತ್ತ ಆತ್ಮ ಜ್ಯೋತಿ ನಕ್ಷತ್ರದಂತೆ ಹೊಳೆಯುತ್ತಾ ಹೊರಟಿದೆ. ಸೆಕೆಂಡಿನಲ್ಲಿ ರಾಕೆಟ್ ಸ್ಪೀಡ್ಗಿಂತಲೂ ಫಾಸ್ಟೆಸ್ಟ್ ಗತಿಯಲ್ಲಿ ಬಂದು ಪರಮಧಾಮವನ್ನು ತಲುಪಿದ್ದೀನಿ. ಅನುಭವ ಮಾಡಿ ಪರಮಧಾಮ, ಶಾಂತಿಧಾಮ, ನನಾತ್ಮನ ನಿಜ ಮನೆ, ನಿರ್ವಾಣಧಾಮ, ಎಲ್ಲಿ ವಾಣಿಯೇ ಇಲ್ಲ. ಓಲ್ಟಾ ಕಲ್ಪವೃಕ್ಷವಿದೆ. ಕಲ್ಪವೃಕ್ಷದ ಬೀಜ ಶಿವ ಬಾಬಾ ಹೈಯೆಸ್ಟ್ ಆನ್ ಹೈ ಸ್ಟೇಜಲ್ಲಿದ್ದಾರೆ. ಹೈಯೆಸ್ಟ್ ಆನ್ ಹೈ ಸ್ಟೇಜಲ್ಲಿದ್ದಾರೆ. ನನ್ನ ಆತ್ಮನೂ ಕೂಡ ಅವರನ್ನು ಸಮೀಪಿಸುತ್ತಿದ್ದೇನೆ. ಅವರಿಗೆ ಸಮೀಪದಲ್ಲಿ ಬಂದು ತಲುಪಿದ್ದೇನೆ. ನೋಡಿ, ಮನಸ್ಸು ಬುದ್ಧಿ ಎಂಬ ವೈರ್ ಪರಮಧಾಮದಲ್ಲಿ ಪವರ್ ಹೌಸಲ್ಲಿ ಜೋಡಿಸಲಾರಂಭಿಸಿದ್ದೆ. ಮನಸ್ಸು ಬುದ್ಧಿ ಎಂಬ ವೈರ್ ಪವರ್ ಹೌಸಲ್ಲಿ ಜೋಡಿಸಿದಾಗ ಆತ್ಮದಲ್ಲಿ ಕರೆಂಟ್ ಹರಿಯಲಾರಂಭಿಸುತ್ತದೆ. ಅನುಭವ ಮಾಡಿ ಮನಸ್ಸು ಬುದ್ಧಿ ಎಂಬ ವೈರನ್ನು ಪವರ್ ಹೌಸ್, ಸುಪ್ರೀಂ ಪವರ್ ಹೌಸ್ ಕನೆಕ್ಟ್ ಮಾಡಿದ ಸೆಕೆಂಡಿನಲ್ಲಿ ಪರಮಾತ್ಮ ಪರಮಶಕ್ತಿಗಳೆಂಬ ಕರೆಂಟ್ ನನ್ನ ಆತ್ಮದಲ್ಲಿ ಹರಿಯಲಾರಂಭಿಸಿದೆ. ಅನುಭವ ಮಾಡಿ ಶಾಂತಿಯ ಶಾಂತಿ, ಸ್ವೀಟ್ ಸೈಲೆನ್ಸ್. ನನ್ನ ನಿಜ ಮನೆಯಲ್ಲಿ ಶಾಂತಿಯೇ ಶಾಂತಿ, ಪರಮಾನಂದ ಅನುಭೂತಿಯನ್ನು ಮಾಡ್ತಾ ಇದ್ದೇನೆ. ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ದಿವ್ಯ ಅಂತರ್ಚಕ್ಷುಗಳಿಂದ ನೋಡಿದಾಗ ಹೃದಯರಾಮ ಜ್ಞಾನ ಸೂರ್ಯ ಶಿವಬಾಬಾರವರ ಸಮೀಪದಲ್ಲಿ ಬಂದಿರುವಂತಹ ಅನುಭವ. ಆ ಸೂರ್ಯ, ಜ್ಞಾನ ಸೂರ್ಯ, ತೇಜಸ್ವಿ ಸೂರ್ಯ, ಸಾವಿರಾರು ಸೂರ್ಯನಿಗೆ ಸಮಾನವಾದ ತೇಜಸ್ಸನ್ನು ಹರಡಿಸ್ತಾ ಇದ್ದಾರೆ. ಆ ತೇಜಸ್ಸಿನಲ್ಲಿ ನಾನು ಆತ್ಮ ಸ್ನಾನ ಮಾಡ್ತಾ ಇದೆ. ಇದಕ್ಕೆ ಯೋಗ ಅಗ್ನಿ ಅನುಭವ. ಯೋಗಾಗ್ನಿಯಲ್ಲಿ ಆತ್ಮ ಸ್ನಾನ ಮಾಡ್ತಾ ಇರುವ ಅನುಭವ ಮಾಡ್ತಾ ಜ್ಞಾನ ಸೂರ್ಯನಲ್ಲಿ ಕಳೆದು ಹೋಗಿದ್ದೇನೆ. ಅಗ್ನಿಯಲ್ಲಿ ಆತ್ಮ, ಜ್ಞಾನ ಸೂರ್ಯನಲ್ಲಿ ಆತ್ಮ ಲವಲೀನವಾಗಿದೆ. ಲವಲೀನವಾಗಿದೆ. ಅನುಭವ ಮಾಡಿ ಜ್ಞಾನ ಸೂರ್ಯ ಹಾಗೂ ನಾನು ನನ್ನ ಬಾಬು ಸ್ವಧರ್ಮ ಶಾಂತಿ ಜಾಗೃತ ವಸ್ತುಗೆ ಬಂದಿದೆ. ಆತ್ಮಕ್ಕೆ ಹಿಡಿದಿರುವ ತುಕ್ಕು ಕ್ಲೀನ್, ಸಂಪೂರ್ಣ ಪವಿತ್ರ ಬಂಧನ ಸೂರ್ಯನ ಸಮಾನ ಜಗಮಗಿಸುತ್ತಿರುವ ಜಾಗಂತಿ ಜ್ಯೋತಿಯಾಗಿದೆ. ಯಾವುದೇ ಹಲಚಲಿಲ್ಲ, ಏಕರಸಸ್ಥಿತಿ, ಏಕಾಂತವಾಸ, ಒಂದೇ ಸಂಕಲ್ಪ, ನಾನು ನನ್ನ ಬಾಬಾ
ಸಂಸಾರ. ಅವರು ಬಂದು ನಾನು ಬಂದು ಪರಮಧಾಮದಲ್ಲಿ ಪವರ್ ಹೌಸಲ್ಲಿ ಮನಸ್ಸು ಬಂದು ಕನೆಕ್ಟ್ ಆಗಿದೆ. ಆತ್ಮ ನಿರಂತರ ಚಾರ್ಜ್ ಆಗ್ತದೆ. ನಿರಂತರ ಆತ್ಮದಲ್ಲಿ ಕರೆಂಟ್ ಹರಿತಾ ಸೋಚಿಯಲ್ಲಿ ಕೆಲವರು ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ರೆ ಜ್ಞಾನ ಸೂರ್ಯನ ಅಗ್ನಿ ನನ್ನ ಆತ್ಮದಲ್ಲಿ ಜ್ಞಾನ ಸೂರ್ಯನ ಸಮಾನ ಹೊಳೆಯಾರಂಭಿಸುತ್ತೆ. ಸೂರ್ಯನ ಅಗ್ನಿ ಪ್ರಚಂಡ ಜ್ವಾಲಾಮುಖಿಯಾದ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತೆ. ಆತ್ಮಕ್ಕೆ ಹೊಂದಿರುವ ತುಕ್ಕು ಕಲೆಗಳೆಲ್ಲ ಆತ್ಮ ಪವಿತ್ರ ಬಂಗಾರವಾಗಿ ಆತ್ಮನ ಮೂಲ ಗುಣಗಳೆಲ್ಲ ಜಾಗೃತಗೊಳಿಸುತ್ತದೆ. ಪವಿತ್ರ ಬಂಗಾರದಂತೆ ಹೊಳೆಯುತ್ತಾ ಸ್ವಧರ್ಮ ಶಾಂತಿ, ಸ್ವಧರ್ಮ ಶಕ್ತಿ. ಯಾವ ಮಕ್ಕಳು ಪರಮಧಾಮದಲ್ಲಿ ಯಾವುದೇ ಹಂಸಲಿಲ್ಲದೆ ಅಚಲ ಅಡೂಲ ಸ್ಥಿತಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯ. ಅಂತಹ ಮಕ್ಕಳ ವಿಕರ್ಮಗಳೆಲ್ಲ ವಿನಾಶವಾಗ್ತದೆ. ಸೂರ್ಯನ ಸಮಾನ ಆತ್ಮ ಹೊಳೆಯಾರಂಭಿಸುತ್ತದೆ. ಆತ್ಮ ಸ್ವದರ್ಶನ ಚಕ್ರವನ್ನು ಕರಗಿಸುವ ತಾಕತ್ತನ್ನು ಹೊಂದಿದೆ. ಪರಮಧಾಮದಲ್ಲಿ ಸಪ್ತಗುಣಿ ಸ್ವರೂಪದಲ್ಲಿ ಜಗಮಗಿಸುತ್ತ ಪರಮಧಾಮ ಕೆಂಪು ಮುಷಿಕ ಬಂಗಾರದ ಕಿರಣಗಳು ಏಕ್ದಮ್ ಹೈಯೆಸ್ಟ್ ಆನ್ ಹೈ ಸ್ಟೇಜಲ್ಲಿ ಸೂರ್ಯನ ಜೊತೆಗೆ ಅಂಟಿಕೊಂಡು ಕುಳಿತುಕೊಂಡಾಗ ಅವರಲ್ಲಿರುವ ಅಗ್ನಿ, ಶಾಖ, ಎನರ್ಜಿ, ಪವರ್, ಪರಮಶಕ್ತಿಗಳೆಲ್ಲವನ್ನು ಕೊಂಡುಕೊಂಡು ಆ ಸೂರ್ಯನ ಸಮಾನ ಜ್ಞಾನ ಸೂರ್ಯನ ಸಮಾನ ಹೊಳೆಯುತ್ತಾ ಸಪ್ತಗುಣಿ ಸ್ವರೂಪದಲ್ಲಿ ನನ್ನ ಆತ್ಮ ನಾವೆಲ್ಲ ಬಿಂದುಗಳು ಪರಮಧಾಮದಿಂದ ಜಗಮಗಿಸುತ್ತ ಸೃಷ್ಟಿಯ ಆದಿ ಕಾಲದಲ್ಲಿ ಸ್ವರ್ಗದಲ್ಲಿ ಸತ್ಯಯುಗದಲ್ಲಿ ಅನುಭವ ಮಾಡಿ. ಸೃಷ್ಟಿಯ ಆದಿ ಕಾಲ ಅಂದರೆ ತಕ್ಷಣವೇ ಅನುಭವಕ್ಕೆ ಬರಬೇಕು. ನಾವೆಲ್ಲರೂ ಅವತರಿಸ್ತಾ ಇದ್ದೇವೆ ಪರಮಧಾಮದಿಂದ. ಮುಕ್ತಿಯಿಂದ ಜೀವನ್ ಮುಕ್ತಿಗೆ ಬಂದಿದ್ದೇವೆ. ಪರಮಧಾಮದಿಂದ ಸ್ವರ್ಗದಲ್ಲಿ ಅವತರಿಸುತ್ತೇವೆ. ಅನುಭವ ಮಾಡಿ. ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ಪ್ರತಿಯೊಂದು ಮಗುವಿನ ಮಹಲಿನ ಒಂದೊಂದು ಪುಷ್ಪಕ ವಿಮಾನ ಒಬ್ಬೊಬ್ಬರಿಗೆ ಸಪರೇಟ್ ಆಗಿ ಪುಷ್ಪಕ ವಿಮಾನ ನೋಡಲು ಪ್ರಾರಂಭ ಮಾಡ್ತಾ ಇದ್ದೀವ ನೋಡಿ. ಎಲ್ಲರೂ ಸ್ವರ್ಗದಲ್ಲಿದ್ದೀವ ನೋಡಿ. ಆದಿ ದೇವತಾ ಸ್ವರೂಪದಲ್ಲಿದ್ದೀವ ನೋಡಿ. ಬಂಗಾರದ ಮಹಲುಗಳು ದಿವ್ಯ ನೇತ್ರಕ್ಕೆ ಕಾಣಿಸ್ತಾ ಇದೆಯಾ ನೋಡಿ. ಪುಷ್ಪಕ ವಿಮಾನಗಳು ನಮ್ಮ ಮಹಲ್ನ ಮುಂದೆ. ಆ ಪುಷ್ಪಕ ವಿಮಾನದಲ್ಲಿ ಹತ್ತಿರರು. ಪುಷ್ಪಕ ವಿಮಾನದಲ್ಲಿ ಹತ್ತಿ ಸಂಕಲ್ಪ ಮಾಡಿ ಪುಷ್ಪಕ ವಿಮಾನ ಬರ್ತದೆ. ಅದರಲ್ಲಿ ಸತ್ಯನಲ್ಲಿ ಸಂಕಲ್ಪ ಮಾಡಿ ಆಕಾಶದಲ್ಲಿ ಹಾರತಾ ಅನುಭವ ಮಾಡಿ. ಒಂದು ಸೆಕೆಂಡಿನ ಸಂಕಲ್ಪದಲ್ಲಿ ನನ್ನ ಆತ್ಮ
ಆಕಾಶದಲ್ಲಿ ಶತಪ್ರಧಾನ ಪ್ರಕೃತಿಯ ಅನುಭೂತಿ ಮಾಡ್ತಾ ಇದ್ದೇವೆ. ಬಹಳ ಸುಂದರವಾಗಿದೆ. ಸುಖ ಸಮೃದ್ಧಿಯಿಂದ ಕೂಡಿರುವಂತಹ ಸ್ವರ್ಗ. ನನ್ನ ಉಡುಪು ತೊಡುಪುಗಳಿಂದ ವಜ್ರ ವೈಢೂರ್ಯದಿಂದ ಕೂಡಿದೆ. ಮರ್ಯಾದ ಪುರುಷೋತ್ತಮನಾಗಿದ್ದೇನೆ. ಸಾರ್ವಗುಣ ಸಂಪನ್ನನಾಗಿದ್ದೇನೆ. ಸಂಪೂರ್ಣ ನಿರ್ವಿಕಾರಿ, 16 ಕಲಾ ಸಂಪೂರ್ಣನಾಗಿದ್ದೇನೆ. ಇಲ್ಲಿಯ ಪ್ರಕೃತಿ ನೋಡಿ, ಸತಪ್ರಧಾನ, ಯಾವುದೇ ಅಪ್ರಾಪ್ತ ವಸ್ತುವಿನ ಒಂದೇ ಭಾಷೆ, ಒಂದೇ ರಾಜ್ಯ, ಒಂದು ಧರ್ಮ. ಸುಖವೇ ಸುಖ ಸಮೃದ್ಧಿಯಿಂದ ಕೂಡಿರುವ ರಾಜ್ಯ. ರಾಧೆಕೃಷ್ಣೆಯರ ಜೊತೆ, ಕೃಷ್ಣ ರಾಧೆಯರ ಜೊತೆ ಡಾನ್ಸ್ ಅನುಭವ ಮಾಡಿ, ಲಕ್ಷ್ಮೀ ನಾರಾಯಣರ ಥರ ಉಡುಪು ತೊಡುಪುಗಳನ್ನು ಹೊಂದಿದ್ದೇವೆ. ವಜ್ರ ವೈಢೂರ್ಯದಿಂದ ಕೂಡಿದ ಉಡುಪುಗಳನ್ನು ಅನುಭವ ಮಾಡಿ. ದಿವ್ಯ ನೇತ್ರಕ್ಕೆ ಕಾಣಿಸ್ತಾ ಇದೆಯಾ? ನಾನು ಸ್ವರ್ಗ ವೈಕುಂಠದಲ್ಲಿ, ಸತ್ಯದಲ್ಲಿ, ಸತ್ಯಯುಗದಲ್ಲಿ ದೀರ್ಘಾಯುವನ್ನು ಇಲ್ಲಿಯ ಪಕ್ಷಿ ಕಲರವ ಗಿಡ ಮರಗಳ ಮಧ್ಯ ನ್ಯಾಚುರಲ್ ಸಂಗೀತವಾಗಿದೆ. ಅನುಭವ ಮಾಡಲಿಕ್ಕಾಗ್ತಾ ಇದೆ. ಹುಲಿ ಜಿಂಕೆಗಳು ಒಂದೇ ದಾಖಲೆ. ಇಲ್ಲಿಯ ನೀರು ಗಂಗಾ ಸಮಾನ, ಹಾಲಿಗಿಂತಲೂ ಉತ್ತಮ, ಪವಿತ್ರವಾಗಿದೆ. ನೀರು ಜಡಿಬೂಟಿಯಿಂದ ಹರಿದು ಬರ್ತಾ ಇರುವ ಆ ಸುಗಂಧ ಭರಿತ ನೀರು ಹಾಲಿನ ಸಮಾನ ಅನುಭವಕ್ಕೆ ಬರ್ತಾ ಇದೆ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ಸ್ವರ್ಗವಾಸಿ, ವೈಕುಂಠವಾಸಿ, ಸತ್ಯಯುಗದಲ್ಲಿ ದೇವತಾ ಸ್ವರೂಪದಲ್ಲಿ, ಸತ್ಯಯುಗದಲ್ಲಿ ಮನಾತ್ಮ 8 ಜನ್ಮವನ್ನು ಪಡಿತಾ ಇದೆ. ಬಹಳ ಈಸಿಯಾಗಿ ಶರೀರವನ್ನು ಬದಲಾವಣೆ ಮಾಡ್ತೀನಿ. 150 ವರ್ಷ ಒಂದು ಶರೀರಕ್ಕೆ. ಗರ್ಭ ಮಹಲಲ್ಲಿ ನನ್ನ ಜನ್ಮ ಆಗ್ತದೆ. ಯೋಗ ಬಲದಿಂದ ನನ್ನ ಜನ್ಮ ಆಗ್ತದೆ. ಸಂಪೂರ್ಣ ನಿರ್ವಿಕಾರಿ ಜಗತ್ತು. ಸುಖವೇ ಸುಖ ಸಮೃದ್ಧಿಯಿಂದ ಕೂಡಿದೆ. ಬಂಗಾರದ ಮಹಲಗಳಲ್ಲಿ ನೋಡಿ ವಜ್ರದ ಒಂದು ಬೆಳಕು, ಮತ್ತು ರತ್ನಗಳ ಬೆಳಕೆ ಬೆಳಕು, ನ್ಯಾಚುರಲ್ ಬೆಳಕು. ಅನುಭವ ಮಾಡ್ತಾ ಇದ್ದೀವ? ಸ್ವರ್ಗದಲ್ಲಿದ್ದೀವ? ವೈಕುಂಠದಲ್ಲಿದ್ದೀವ? ಸತ್ಯುಗದಲ್ಲಿದ್ದೀವ? ಅನುಭವ ಮಾಡ್ತಾ ಇದ್ದೀವ? ದಿವ್ಯ ನೇತ್ರದಿಂದ ನಾನು ಏನಾಗಿದ್ದೇನೆ? ರಾಯಲ್ ಫ್ಯಾಮಿಲಿಯಲ್ಲಿ ಇದ್ದೀನ? ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬುದ್ಧಿಯ ಲೈನ್ ಯಾರ್ದೆಲ್ಲ ಕ್ಲಿಯರ್ ಇದೆ ಅವರಿಗೆ ಸ್ಪಷ್ಟವಾಗಿ ವೈಕುಂಠ ಕಾಣಿಸ್ತಾ ಇದೆ. ವೈಕುಂಠದಲ್ಲಿ ಇದ್ದೇನೆ ನಾನು. ನನ್ನದೇ ಆದ ರೂಪ ನೋಡ್ತಾ ಇದ್ದೇನೆ. ಸ್ವರೂಪ ಅದೇ ಸತ್ಯದಲ್ಲಿ 8 ಜನ್ಮವನ್ನು ಪಡೆಯುತ್ತದೆ. ಆತ್ಮ ಪಾತ್ರವನ್ನು ಗಮನಿಸ್ತದೆ. ಸುಖವೇ ಸುಖ ಸಮೃದ್ಧಿ, 16 ಕಲಾ ಸಂಪೂರ್ಣ ಆತ್ಮ ಶಕ್ತಿಯುಗ ರೇಖಾದಲ್ಲಿ 12 ಜನ್ಮವನ್ನು ಪಡೆಯುತ್ತಾನೆ. ರೇಖಾದಲ್ಲಿ 12 ಜನ್ಮ, 14 ಕಲಾ ಸಂಪೂರ್ಣ. ಇಲ್ಲಿಯೂ ಕೂಡ ಯಾವುದೇ ಕೊರತೆಗಳಿಲ್ಲ, ಯಾವುದೇ ಅಪ್ರಾಪ್ತ ವಸ್ತುವಿಲ್ಲ. ಸುಖವೇ ಸುಖ ಇದೆ. ಭಕ್ತ ಆತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಹೀಗೆ ಕಾಲ ಕಳೆದ ಆತ್ಮ ಅನೇಕ ಪಾತ್ರವನ್ನು
ಆತ್ಮ ಪೂಜ್ಯನಿದ್ದಂಥ ಆತ್ಮ ಪೂಜಾರಿಯಾಗಿದ್ದೇನೆ. ಪೂಜ್ಯನಿದ್ದಂಥ ಆತ್ಮ ಪೂಜಾರಿಯಾಗಿದ್ದೇನೆ. ನವದಾ ಭಕ್ತಿಯನ್ನು ಮಾಡ್ತಾ ಇದ್ದೇನೆ. ಒಬ್ಬ ವಿಚಾರಿ ಭಕ್ತಿಯನ್ನು ಮಾಡ್ತಾ ಇದ್ದೇನೆ. ಒಬ್ಬ ಶ್ರೀ ಪರಮಾತ್ಮನ ಭಕ್ತಿಯನ್ನು ಮಾಡ್ತಾ ಇದ್ದೇನೆ. ಭಕ್ತಿಯನ್ನು ಮಾಡ್ತಾ ದ್ವಾಪರದ ಅಂತ್ಯ ಕಲಿಯುಗದ ಆದಿಯಲ್ಲಿ ಬಂದು ತಲುಪಿದರೆ ಆತ್ಮದಲ್ಲಿರುವ ಶಕ್ತಿ ಕ್ಷೀಣಿಸಿ ಭೂಮಿಯ ಮೇಲೆ ಅವತರಿಸ್ತಾ ಇದ್ದರೆ ಬುದ್ಧನ ಸಾಧಾರಣ ತನವನ್ನು ಆಧಾರ ಮಾಡಿಕೊಳ್ತಾ ಇದ್ದರೆ ಪರಕಾಯ ಪ್ರವೇಶ ಮಾಡ್ತಾ ಇದ್ದರೆ ಅಖಂಡ ಜ್ಯೋತಿಯಾದ ಪರಮೇಶ್ವರನಾದ ಪರಮಜ್ಯೋತಿಯಾದ ಶ್ರೀ ಪರಮಾತ್ಮ ಕಲಿಯುಗದ ಅಂತಿಮ ಶ್ರಮದಲ್ಲಿ ಬುದ್ಧನ ಸಾಧಾರಣ ದಾದಾ ಲೇಖರಾಗಿದ್ದರೆ ಪರಕಾಯ ಪ್ರವೇಶ ಮಾಡ್ತಾರೆ. ಆ ವೃದ್ಧನಿಗೆ ದಾದಾ ಲೇಖರಾಜನಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೆಸರನ್ನು ಕೊಟ್ಟು ಬ್ರಹ್ಮ ಮತ್ತು ವಂಶಾವಳಿಗಳನ್ನು ರಚಿಸುತ್ತಿದ್ದಾರೆ. ಎಲ್ಲರೂ ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅಂತಿಮ ಸಮಯ ನಿರಾಕಾರ ಜ್ಯೋತಿಯ ಅವತರಣೆ. ದಾದಾ ಲೇಖರಾಜ್ಯವರಿಗೆ ಪ್ರಜಾಪಿತ ಬ್ರಹ್ಮ ಎಂಬ ಹೆಸರನ್ನು ಕೊಟ್ಟು ಬ್ರಹ್ಮ ಮತ್ತು ವಂಶಾವಳಿಗಳನ್ನು ರಚಿಸುತ್ತಾ ಪರಮಾತ್ಮ ಮೊಟ್ಟ ಮೊದಲಿಗೆ ಭೂಮಿಯ ಮೇಲೆ ಪರಕಾಯ ಪ್ರವೇಶ ಮಾಡಿದ ಸೆಕೆಂಡ್ನಲ್ಲಿ ಅವರ ಡ್ರೆಸ್ ಯಾರ ಮೇಲೆ ಬಿದ್ದಿದೆ? ಯಾರ ಮೇಲೆ ಬಿದ್ದಿದೆ? ಪರಮಾತ್ಮನ ಮೊಟ್ಟ ಮೊದಲನೇ ಮೊಟ್ಟ ಮೊದಲಿಗೆ ಪರಮಾತ್ಮನ ಆತ್ಮ ಮರುಜೀವವನ್ನು ಕಲಿಯುಗ ಜೀವ ಅದರಿಂದ ಸಂಸ್ಕಾರಗಳಿಂದ ಮರುಜೀವವನ್ನು ಆತ್ಮ ಪರಮಾತ್ಮನ ಮಿಲನವಾಗಿದೆ. ಪ್ರತಿ 5,000 ವರ್ಷಕ್ಕೂ ಆತ್ಮ ಅಗಲಿದೆ. ಆತ್ಮನ ತಂದೆ ಸಿಕ್ಕಿದ್ದಾರೆ. ಆತ್ಮ ಪರಮಾತ್ಮನ ನಡುವೆ ಸಂಗಮದ ಸ್ಥೂಲ ಮನೆಯಾದ ಮಧುಬನದ ಪಾಂಡವ ಭಗವತಿಗೆ ನಾವೆಲ್ಲರೂ ಮನಸ್ಸನ್ನು ಮಾಡಿಕೊಂಡು ಸಂಗಮದ ಸ್ಥೂಲ ಮನೆಯಾದ ಮಧುಬನದ ಪಾಂಡವ ಭಗವತಿಗೆ ನಾನಾತ್ಮ ಬ್ರಾಹ್ಮಣನಾಗಿದ್ದೇನೆ. ಪರಮಾತ್ಮನಿಗೆ ಸ್ಟೂಡೆಂಟ್ ಆಗಿದ್ದೇನೆ, ಮಗುವಾಗಿದ್ದೇನೆ. ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ ಸಂಗಮದ ಸ್ಥೂಲ ಮನೆಯಾದ ಪಾಂಡವ ಭವನದ ಹಿಸ್ಟರಿ ಬ್ರಹ್ಮ ಬಾಬಾ ಎಲ್ಲ ಪೂರ್ವಜಾತಿಗಳಾದ ಸುದರ್ಶನ ಚಕ್ರಧಾರಿಗಳು ಬ್ರಹ್ಮ ಬಾಬಾ ಮಗು ಮಚ್ಚ ಪ್ರತಿಯೊಂದು ಮಗುವಿಗೆ ಮೊದಲನೇ ಪಾಠವನ್ನು ಪಕ್ಕ ಮಾಡ್ತಿದ್ರೆ ಮಕ್ಕಳೇನು ಒಂದು ಆತ್ಮ ಶರೀರವಲ್ಲ ಸತ್ಯತೆಯನ್ನು ಹೇಳ್ತಾ ಮಕ್ಕಳೇನು ಒಂದು ಆತ್ಮ ಶರೀರವಲ್ಲ ನಿಧಾನವಾಗಿ ಹಾಲಿಂದ ಆಚೆ ಶಾಂತಿ
ಶಕ್ತಿಗಳನ್ನು ಗ್ರಹಿಸುತ್ತಾ ನಿಧಾನವಾಗಿ ಬಾಪ್ ದಾದಾರವರ ಕಮರದಲ್ಲಿ ಬಾಪ್ ಸಮಾನುಭವದಲ್ಲಿ ಉದ್ಧಾನವನ್ನು ಪಡೆದುಕೊಳ್ಳುತ್ತಾರೆ. ಬಾಪ್ ವರದಾನವನ್ನು ಪಡೆದು ನಿಧಾನವಾಗಿ ಕುಟೀರಕ್ಕೆ ಬರ್ತಾ ಇದ್ದೇವೆ. ಕುಟೀರದಲ್ಲಿ ಹೃದಯೇಶ್ವರನಿಗೆ ಹೃದಯಾಳದೆಲ್ಲ ಮಾತುಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಹಗೂರಾಗ್ತಾ ಇದ್ದೇವೆ. ಏನೆಲ್ಲ ಆಗಿ ಹೋಯಿತು, ಫುಲ್ ಸ್ಟಾಪ್. ಏನೆಲ್ಲ ಆಗುವುದಿದೆ ಎಲ್ಲ ಒಳ್ಳೆಯದಾಗಿದೆ. ಡ್ರಾಮಾ ಕಲ್ಯಾಣಕಾರಿ. ಚಿಂತಿಸಲು ನಾವೇನು ತಂದಿಲ್ಲ. ಅನುಭವ ಮಾಡಿ ಎಲ್ಲ ಈಶ್ವರನಿಗೆ ಅರ್ಪಣೆ ಮಾಡುವ ಸಮಯ ಬಂದಿದೆ. ಅರ್ಪಣೆ ಮಾಡಿ ಸತ್ಯ ಹೃದಯದಿಂದ ಪರ್ಸನಲ್ ಪ್ರೈವೇಟ್ ಪ್ರತಿ ಮಾತುಗಳನ್ನು ಈಶ್ವರನಿಗೆ ಅರ್ಪಿಸುತ್ತಿದ್ದೇವೆ. ಅರ್ಪಣೆ ಸಂಪೂರ್ಣ ಸಮರ್ಪಣೆ. ಅರ್ಪಣೆ ಮಾಡ್ತಾ ಇದ್ದೀವ. ಸಂಪೂರ್ಣ ಸಮರ್ಪಣೆ. ಜ್ಞಾನ ಸೂರ್ಯ ಪರಮಾತ್ಮ ಬಾಪ್ ದಾದಾರವರೆಗೆ ಹೃದಯಾಳದ ಎಲ್ಲ ಮಾತುಗಳನ್ನು, ಭಯವನ್ನು, ಚಿಂತೆಯನ್ನು, ಭಾರವನ್ನು ಸತ್ಯ ಹೃದಯದಿಂದ ಅಂಶ ಮಾತ್ರನೂ ನನ್ನಲ್ಲಿ ಇಟ್ಟುಕೊಳ್ಳದೆ ಹೃದಯ ರಾಮ ಇವೆಲ್ಲ ನನ್ನದಲ್ಲ, ಚಿಂತೆ ನನ್ನದಲ್ಲ, ಭಯ ನನ್ನದಲ್ಲ, ಭಾರ ನನ್ನದಲ್ಲ, ಬೇಜಾರು ನನ್ನದಲ್ಲ, ಶರೀರ ನನ್ನದಲ್ಲ, ತನು ನನ್ನದಲ್ಲ, ಮನ ನನ್ನದಲ್ಲ, ಎಲ್ಲವೂ ನಿನ್ನದೇ ಈಶ್ವರ ಎನ್ನುತ್ತಾ ಹಗೂರತಿ ಅನುಭವ ಮಾಡ್ತಾ ಇದ್ದೇವೆ. ಈಶ್ವರನಿಗೆ ಅರ್ಪಣೆ ಮಾಡಿದ್ದೇವೆ. ಸಂಪೂರ್ಣ ಸಂಕಲ್ಪದಿಂದ ಸಮರ್ಪಣೆಯಾಗಿ ಆತ್ಮಿಕ ಸ್ಮೃತಿಯಲ್ಲಿ ಮೊದಲನೇ ಪಾಠವನ್ನು ಪಕ್ಕಾ ಪ್ರಾಕ್ಟಿಕಲಲ್ಲಿ ತರ್ತಾ ನನಾತ್ಮ ನನಾತ್ಮ ಶರೀರವಲ್ಲ, ನನಾತ್ಮ 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 ಆತ್ಮ ಆತ್ಮ ಎಂಬ ಮೊದಲನೆಯ ಪಾಠವನ್ನು ಪಕ್ಕಾ ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ತರ್ತಾ ಮಹಾ ತಪಸ್ಸನ್ನು ಮಾಡ್ತಾ 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 ನನಾತ್ಮ ಹೃದಯೇಶ್ವರನಿಗೆಲ್ಲ ಭಾರವನ್ನು ಅರ್ಪಣೆ ಮಾಡಿ ಹಗೂರನಾಗಿ ಏಕ್ದಮ್ ಲೈಟ್ ಆಗಿ ಲೆಕ್ಕಾಚಾರದ ಹೊರೆಯಿಂದ ಲೈಟ್, ಸೂಕ್ಷ್ಮ ಶರೀರದ ಲೈಟ್, ಆತ್ಮ ಜ್ಯೋತಿರ್ಬಿಂದುವಿನ ಲೈಟ್, ಬ್ರಾಹ್ಮಣನಿಂದ ಫರಿಸ್ತಾ ಡಬಲ್ ಲೈಟ್ ಫರಿಸ್ತಾ ಆಗಿ ಹಾರುತ್ತ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ನೀಲಿ ಗಗನವನ್ನು ದಾಟಿ ಸೂಕ್ಷ್ಮ ವತನವನ್ನು ತಲುಪಿದಾಗ ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಮುಗುಳ್ ನಗುತ್ತ, ಓ ನನ್ನ ಸ್ವದರ್ಶನ ಚಕ್ರಧಾರಿ ಮುದ್ದು ಮುದ್ದಾದ ಮುಗ್ಧ ಮಕ್ಕಳೇ, ಕೋಟಿಯಲ್ಲಿ ಕೆಲವರೇ ಪಾಸ್ ವಿತ್ ಆನರ್, ಎಲ್ಲರೂ ಪಾಸ್ ವಿತ್ ಆನರ್ ಅಂತಿದ್ದಾರೆ. ಬ್ರಹ್ಮ ಬಾಬಾ ನಾವೆಲ್ಲರೂ ಸ್ವೀಕಾರ ಮಾಡ್ತಾ ಇದ್ದೇವೆ. ಬ್ರಹ್ಮ ಬಾಬಾ ನಮ್ಮೆಲ್ರಿಗೂ ಪಾಸ್ ವಿತ್ ಆನರ್ ಭವದ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಒಂದೊಂದು ಮಗುವನ್ನು ಆಲಿಂಗನ ಮಾಡುವ ಸಮಯ. ಈ ಸಮಯದಲ್ಲಿ ನಮ್ಮೆಲ್ಲರ ದಿವ್ಯ ನೇತ್ರಕ್ಕೊಂದು ವಿಚಿತ್ರವಾದ ಪ್ರಕಾಶತೆ, ರೋಶನಿ ಕಾಣಿಸ್ತಾ ಇದೆ. ಆ ರೋಶನಿ ಪರಮಧಾಮದ ಕಡೆಯಿಂದ ಬರ್ತಾ ಇದೆ. ಪರಮಧಾಮದಿಂದ ಜ್ಞಾನ ಸೂರ್ಯ ಜಗಮಗಿಸುತ್ತ ಸೆಕೆಂಡಿನಲ್ಲಿ ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದಲ್ಲಿ ಬಂದು ವಿರಾಜಮಾನರಾಗುವ ದೃಶ್ಯ ಬಂದು ಗೋಚರಿಸ್ತಾ ಇದೆ. ನೋಡ್ತಾ ಇದ್ದೀರಾ ನೋಡಿ, ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ಹೊಳೆವ ಬ್ರಹ್ಮಾಂಡದಿಂದ ಜ್ಞಾನ ಸೂರ್ಯ ಶಿವಪಾಪ ಮಹಾಜ್ಯೋತಿ ಬಂದು ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದಾರೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ಬಾಪ್ ದಾದಾ ಇದ್ದಾರೆ. ಮುಗುಳ್ನತ್ತ ಒಂದೊಂದು ಮಗುವಿನ ಮಸ್ತಕಕ್ಕೆ ಸ್ಪರ್ಶ ಮಾಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಅವರ ವರದ ಹಸ್ತದ ಬೆರಳಿನ ಸ್ಪರ್ಶನನ್ನು ಮಸ್ತಕಕ್ಕೆ ಆದ ಸೆಕೆಂಡಿನಲ್ಲಿ ಅನುಭವ ಮಾಡಬೇಕು. ಅನುಭವ ಮಾಡ್ತಾ ಇದ್ದೀರಿ. ಬಾಪ್ ದಾದಾ ಸ್ಪರ್ಶ ಮಾಡ್ತಾ ಇದ್ದಾರೆ. ಒಂದೊಂದು ಮಗುವಿನ ಮಸ್ತಕವನ್ನು ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ನಾನು ಆತ್ಮ ಏಕ್ದಮ್ ಲೈಟ್. ಅವರಲ್ಲಿರುವ ಎಲ್ಲ ಶಕ್ತಿ ನನ್ನಲ್ಲಿ ಟ್ರಾನ್ಸ್ಫರ್, ಡಬಲ್ ಲೈಟಿನ ಅನುಭವ. ಪರಮಾತ್ಮ ನನ್ನ ಮಸ್ತಕವನ್ನು ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ಮಹಾಮಂತ್ರವೊಂದು ನೆನಪಿಗೆ ಬರ್ತಾ ಇದೆ. ಫರಿಸ್ತಾಸು ಜ್ಯೋತಿರಬಿಂದು, ಫರಿಸ್ತಾಸು ಜ್ಯೋತಿರಬಿಂದು. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ವರದ ಹಸ್ತ ಸ್ಪರ್ಶವಾದ ಸೆಕೆಂಡಿನಲ್ಲಿ
ನನ್ನ ಆತ್ಮನ ಸೂಕ್ಷ್ಮ ಶರೀರವೂ ಲೋಪವಾಗಿ ಆತ್ಮ ಜ್ಯೋತಿ ಮಾತ್ರ ಉಳಿದುಕೊಂಡು ಸೆಕೆಂಡಿನಲ್ಲಿ ಹಾರುತ್ತಾ ಪರಮಧಾಮದಲ್ಲಿ ಬಂದು ಕುಳಿತುಕೊಳ್ಳುತ್ತಿದೆ. ಮನಾಭಾವ್ ಅನುಭವ ಮಾಡಿ ಮನಸ್ಸು ಹೃದಯೇಶ್ವರನೊಂದಿಗೆ ಪರಮಧಾಮದಲ್ಲಿ ಅವರ ಸಮಾನ ನಿರಾಕಾರ ಜ್ಯೋತಿಯಾಗಿ ನಿರಾಕಾರ ಪ್ರಪಂಚದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡು ಕುಳಿತುಕೊಂಡಿದ್ದೇನೆ. ಮನಾಭಾವ್ ಮತ್ತೆ ಮರಳಿ ಮಂತ್ರ ಜ್ಯೋತಿರ್ಬಿಂದು ಸೋ ಫರಿಸ್ತಾ ಬನೋ ಎಂದು ಆಕಾಶವಾಣಿ ಕೇಳಿದಾಗ ಮರಳಿ ನನ್ನ ಆತ್ಮಜ್ಞಾನ ಸೂರ್ಯನಿಂದ ಪರಮಶಕ್ತಿಗಳನ್ನು ಗ್ರಹಿಸಿ ಸೆಕೆಂಡಿನಲ್ಲಿ ಮರಳಿ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಆಕಾರಿ ಫರಿಸ್ತಾಗಿ ಮುಗುಳ್ನಗುತ್ತ ನಿಂತಿದ್ದೇನೆ. ಎದುರುಗಡೆ ಬಾಪದಾದ ಮುಗುಳ್ನಗ್ತಾ ಇದ್ದಾರೆ. ವಾಹ ಮೇರೆ ಲಾಡಲೆ ಮೀಟೆ ಮೀಟೆ ಪ್ಯಾರೆ ಸಿಕ್ಕಲಿದೆ ಬಚ್ಚೆ ನಿರಂತರ ತಪಸ್ವಿ ಮೂರ್ತ ಆತ್ಮಭವ. ನಿರಂತರತೆ ಯಾವ ಮಗುವಿನಲ್ಲಿದೆ? ಪಾಸ್ ವಿತ್ ಆನರ್ ಆಗಿದ್ದೀವಿ. ಯಾವ ಮಗುವಿನಲ್ಲಿ ನಿರಂತರತೆ ಇದೆ? ಪಾಸ್ ವಿತ್ ಆನರ್ ಆಗಿದ್ದೀರಿ ಎನ್ನುತ್ತಿದ್ದಾರೆ ಬಾಪದಾದ. ನಾವೆಲ್ಲ ಮಕ್ಕಳನ್ನು ತನ್ನ ಕಣ್ಣುಗಳ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು ಸೆಕೆಂಡಿನಲ್ಲಿ ಹಾರ್ತಾ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಡೈಮಂಡ್ ಹಾಲ್ ಎಂಟ್ರೆನ್ಸಲ್ಲಿ ಡೋರ್ ಕ್ಲೋಸ್ ಆಗಿದೆ. ಕಾಣಿಸ್ತಾ ಇದೆಯಾ? ಎತ್ತರದ ಲೈಟ್ನ ಬಂಗಾರದ ಬೆಟ್ಟ ಸೂಕ್ಷ್ಮ ವತನದಲ್ಲಿ ಬೆಟ್ಟದ ಮೇಲೆ ಡೈಮಂಡ್ ಹಾಲ್ ಹತ್ತಿರ ತಲುಪಿದರೆ ಡೈಮಂಡ್ ಹಾಲ್ ಕ್ಲೋಸ್ ಆಗಿದೆ. ಅನುಭವ ಮಾಡಿ. ಡೈಮಂಡ್ ಹಾಲ್ ಕ್ಲೋಸ್ ಆಗಿದೆ, ನೋಡ್ತಾ ಇದ್ದೀರಾ ದಿವ್ಯ ನೇತ್ರದಿಂದ. ಈಗ ಡೈಮಂಡ್ ಹಾಲ್ ಕ್ಲೋಸ್ ಆಗಿದೆಯಲ್ಲ ಅಂತ ಒಬ್ರಿಗೊಬ್ರು ನೋಡ್ತಾ ಇದ್ದೀವಿ ನಾವೆಲ್ಲ ಫರಿಸ್ತಿಗಳು ಏನು ಅಂತ. ಸೆಕೆಂಡಿನಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಬ್ರಹ್ಮ ಬಾಬಾ ಇಮರ್ಜ್, ಮಮ್ಮ ಜಗದಂಬ ಸರಸ್ವತಿ ಇಮರ್ಜ್, ದಾದಿ ಪ್ರಕಾಶ್ಮಣಿ ಇಮರ್ಜ್. ಎಲ್ಲ ದಾದಿಯರು ಇಮರ್ಜ್ ಆಗಿದ್ದಾರೆ. ಅನುಭವ ಮಾಡಿ. ಡೈಮಂಡ್ ಹಾಲ್ನ ಮುಂದುಗಡೆ ಎಲ್ಲ ದಾದಿಯರು ಇಮರ್ಜ್ ಆಗಿದ್ದಾರೆ. ಸೆಕೆಂಡಿನಲ್ಲಿ ಡೈಮಂಡ್ ಹಾಲ್ ಗೇಟ್ ಏನಿದೆ, ಬಾಗಿಲೇನಿದೆ, ಅಲ್ಲಿ ಒಂದು ಗೋಲ್ಡನ್ ರಿಬ್ಬನ್ ಇದೆ. ಅನುಭವ ಮಾಡಿ. ದಿವ್ಯ ನೇತ್ರದಿಂದ ಅನುಭವ ಮಾಡಬೇಕು. ಗೋಲ್ಡನ್ ರಿಬ್ಬನ್ ಇದೆ. ಆಶ್ಚರ್ಯವೆನಿಸ್ತಾ ಇದೆ. ಕ್ಲೋಸ್ ಆಗಿತ್ತು, ಸಡನ್ನಾಗಿ ರಿಬ್ಬನ್ ಕಾಣಿಸ್ತಾ ಇದೆ ಎಲ್ರಿಗೂ ದಿವ್ಯ ನೇತ್ರಕ್ಕೆ. ಬುದ್ಧಿ ಲೈನ್ ಯಾರ್ದು ಕ್ಲಿಯರ್ ಇದೆ? ಸುಮಾನದಲ್ಲಿ ಸೀಟಿನಲ್ಲಿ ಸೆಟ್ ಆಗುವಂಥ ಮಕ್ಕಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಟೆನ್ಷನ್ ಪ್ಲೀಸ್. ವತನದಲ್ಲಿ ಏನು ನಡೀತಾ ಇದೆ? ಎತ್ತರದ ಲೈಟಿನ ಬಂಗಾರದ ಬೆಟ್ಟದ ಮೇಲೆ ಡೈಮಂಡ್ ಹಾಲ್ ಕ್ಲೋಸ್ಡ್ ಇದೆ. ಸಡನ್ನಾಗಿ ದಾದಿ, ಮಮ್ಮ, ಬ್ರಹ್ಮ ಬಾಬಾ ಎಲ್ಲರೂ ಇಮರ್ಜ್ ಆಗಿದ್ದಾರೆ. ಆ ಡೋರ್ ಮುಂದೆ ನಮ್ಮೆಲ್ಲರಿಗೂ ಗೋಲ್ಡನ್ ರಿಬ್ಬನ್ ಕಾಣಿಸ್ತಾ ಇದೆ. ಈ ಬ್ರಹ್ಮ ಬಾಬಾ ನಾವೆಲ್ಲ ಮಕ್ಕಳನ್ನು ಕರೀತಾ ಇದ್ದಾರೆ. ಅನುಭವ ಮಾಡಬೇಕು. ಎಲ್ಲರೂ ಬನ್ನಿ. ಯಶೋದಕ್ಕವರು, ಶೋಭಾಕ್ಕವರು, ಸುವರ್ಣಕ್ಕವರು, ವೀಣಾಕ್ಕವರು ಒಬ್ಬೊಬ್ಬರನ್ನೇ ಬ್ರಹ್ಮ ಬಾಬಾ ಕರೀತಾ ಇದ್ದಾರೆ. ದಾದಿ, ಮಮ್ಮ ಎಲ್ಲರೂ ಕರೀತಾ ಇದ್ದಾರೆ. ಬನ್ನಿ ಅಂತ. ರಾಜೇಶ್ವರಿ ಅವತಿ ಅಕ್ಕವರು, ಬೆಳ್ಳಗಿರಿ ಅಕ್ಕವರು, ಗಂಗೂರಕ್ಕವರು, ಸುವರ್ಣಕ್ಕವರು ಎಲ್ಲರೂ ಯಾರಿಲ್ಲ ಇದರಿ ಕೋಟಿಯಲ್ಲಿ ಕೆಲವರು ಪಾಸ್ ವಿತ್ ಆನರ್ ಆದಂಥವ್ರನ್ನ ಮಾತ್ರ ಬಾಬಾ ವಿಶೇಷವಾಗಿ ವತನದಲ್ಲಿ ಇಮರ್ಜ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅಕ್ಕವರು, ವನಿತಾ ಅಕ್ಕವರು, ಶಕುಂತಲ ಅಕ್ಕವರು ಇದ್ದೀರಾ? ವತನದಲ್ಲಿದ್ದೀರಾ? ಬಾಬಾ ಯಾಕೆ ಕರೀತಾ ಇದ್ದಾರೆ ನೋಡಿ. ರಿಬ್ಬನ್ ಕಟ್ ಮಾಡಲಿಕ್ಕೆ ಕರೀತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರಿಗೆ ಪಾಸಿಬಲ್, ಕೆಲವರಿಗೆ ಈ ದೃಶ್ಯವನ್ನು ನೋಡಲಿಕ್ಕೆ ಸಾಧ್ಯ. ಆ ಕೆಲವರು ನಾವುಗಳು ನೋಡ್ತಾ ಇದ್ದೀರಿ. ಶಕುಂತಲ ಅಕ್ಕವರು, ರೇಣುಕಾ ಅಕ್ಕವ್ರು, ಹರೀಶಣ್ಣ, ಸುಮಿತ್ರಕ್ಕ, ರಾಜೇಶ್ವರಿ ಅಕ್ಕವ್ರು ಎಲ್ಲರೂ ನೋಡಿ. ಶಾರದಾ ಅಕ್ಕವರು, ಶ್ವೇತಾ ಅಕ್ಕವರು ಬಾಬಾ ನೋಡ್ತಾ ಇದ್ದಾರೆ. ಯಾಕೆ ಹೆಸರು ಸಮೇತ ಕರೀತಾ ಇದ್ದಾರೆ ಇವರು ಬಾಬಾ? ಶೋಭಾ ಸುರಗುಂಡಕ್ಕವರು, ಶಿವಾನಂದ ಸುರಗುಂಡನ್ನವರು, ಮಹಾದೇವನ್ನವರು, ಸರೋಜ ಅಕ್ಕವರು, ಸರೋಜ ಕಲ್ಲದೇವರಕ್ಕವರು, ಮಂಗಳ ಪಾಟೀಲ್ ಅಕ್ಕವರು. ಯಾಕೆ ಬಾಬಾ ಹೆಸರು ಕರೀತಾ ಇದ್ದಾರೆ? ಸತ್ಯಭಾಮ ಅಕ್ಕವರು, ಪ್ರೇಮ ಅಕ್ಕವರು, ದೇವಿರಮ್ಮ ಅಕ್ಕವರು, ಅಶ್ವಿನಿ ಅಕ್ಕ, ಮಂಜುಳಾ ಅಕ್ಕ, ಚಂದ್ರಮ್ಮ ಅಕ್ಕ, ಶಂಕರಮ್ಮ ಅಕ್ಕವರು, ಗಂಗಾಧರನವರು, ರಾಧಿಕಾ ಅಕ್ಕನವರು. ವಂಡರ್ಫುಲ್.
ಯಾಕೆ ಬಾಬಾ ಹೆಸರು ಕರೀತಾ ಇದ್ದಾರೆ? ಶೋಭಾ ಚಿಕ್ಕಮಠಕ್ಕವರು ಯಾಕೆ ಕರೀತಾ ಇದ್ದಾರೆ? ಸುವರ್ಣಕ್ಕವರು ರಿಬ್ಬನ್ ಕಟ್ ಮಾಡಲಿಕ್ಕೆ ಕರೀತಾ ಇರುವ ಕಾರಣ ಮಕ್ಕಳೇ, ಜೊತೆಲೇ ಹೋಗೋಣ, ಜೊತೆಲೇ ಇರೋಣ, ಜೊತೆಲೇ ಹೋಗೋಣ, ಜೊತೆಲೇ ರಾಜ್ಯವನ್ನು ಆಳೋಣ. ಈ ಪ್ರಾಮಿಸನ್ನು ನಿಭಾಯಿಸ್ತಾ ಇದ್ರೆ ಬ್ರಹ್ಮ ಬಾಬಾ ಬನ್ನಿ 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 ರಿಬ್ಬನ್ ಕಟ್ ಮಾಡಿ ಅಂತ ಗೋಲ್ಡನ್ ರಿಬ್ಬನನ್ನು ಕಟ್ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಜೊತೆಗೆ ಕಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು, ಆ ಕೆಲವರುಗಳು ನಾವುಗಳು ಅನುಭವ ಮಾಡ್ತಾ ಇದ್ದೀರಿ. ಈ ಅನುಭವ ಅಂತರಾಳದಿಂದ ಯಾರಿಗೆ ಬರ್ತದೆ? ಈ ಅನುಭವ ಅಂತರಾಳದಿಂದ ಯಾರಿಗೆ ಬರ್ತದೆ? ಯಾರು ಬಹಳ ಕಾಲದ ಈ ರಿಬ್ಬನ್ ಕಟ್ಟಿನ ಅಭ್ಯಾಸ ಮಾಡ್ತೀರಿ. ಡೈಮಂಡ್ ಹಾಲ್ ಬೇರೆ, ವಜ್ರದಿಂದ ಕೂಡಿರುವ ಹಾಲ್. ಡೈಮಂಡ್ ಹಾಲ್ ಅಂದರೆ ಸಾಕಾರದಲ್ಲಿರೋ ಡೈಮಂಡ್ ಹಾಲ್ ಅಲ್ಲ, ವಜ್ರದಿಂದನೇ ಕೂಡಿದೆ. ಒಳಗಡೆ ಒಂದು ಪ್ರಪಂಚನೇ ಇದೆ, ಒಳಗಡೆ ಒಂದು ಪ್ರಪಂಚನೇ ಇದೆ. ನೋಡ್ತಾ ಇದ್ದೀರಿ. ಈಗ ಬಾಬಾ ರಿಬ್ಬನ್ ಕಟ್ ಮಾಡಿಸ್ತಾ ಇದ್ದಾರೆ. ಕಟ್ ಮಾಡಿದ್ರಿ. ಬಾಬಾ ಒಂದೊಂದು ಮಗುವನ್ನು ಕರೆದು ವೀಣಾ ಕೋರಿದ್ದೀರಿ, ವೆರಿ ಗುಡ್. ಎಲ್ಲರೂ ಸೇರಿ ಶಾರದಾ ಕೋರಿದ್ದೀರಿ, ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ರಿಬ್ಬನ್ ಕಟ್ ಮಾಡಲಿಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ ಶ್ವೇತಾ ಕೋರೆ. ಹಾಗಾದರೆ ನಾವೆಷ್ಟು ಪದಂ ಭಾಗ್ಯಶಾಲಿಗಳು. ಎಷ್ಟೊಂದು ಪ್ರೀತಿ ಇದೆ ಪರಮಾತ್ಮನಿಗೆ. ಅಶ್ವಿನಕ್ಕೆ ಕೋರಿದ್ದೀರಿ, ಶಂಕರಮ್ಮಕ್ಕೆ ಕೋರಿದ್ದೀರಿ. ಬಾಬಾ ಪ್ರೀತಿ ಎಷ್ಟೊಂದು ಹೊಂದಿದ್ದಾರೆ ಅಂದರೆ ಅವರ ದೃಷ್ಟಿ ನಿರಂತರ ನಮ್ಮ ಮೇಲೆ ಇದೆ ಅನ್ನುವುದಕ್ಕೆ ಪ್ರಾಕ್ಟಿಕಲ್ಲಾಗಿ ಪರಮಾತ್ಮ ರಿಬ್ಬನ್ ಕಟ್ ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ದಾರೆ. ನೋಡಿ, ನಿಮ್ಮನ್ನು ಸ್ಟೇಜಲ್ಲಿ ಕರೀಲಿಲ್ಲ ಅನ್ನುವಂಥ ಬೇಜಾರಿಟ್ಟುಕೊಂಡಿದ್ದೀರಲ್ಲ, ಅದೆಲ್ಲ ತೆಗೆದುಬಿಡಿ. ಬಾಬಾ ಕರೀತಾರೆ ನಮ್ಮನ್ನು, ಯಾರು ಕರೀದಿಲ್ಲನ್ರಿ? ಸಂಕಲ್ಪ ಮಾಡಿರಿ. ಅಂತಿಮ ಸಮಯದಲ್ಲೂ ಕೂಡ ಯಾರು ಈ ಥರದ ಒಂದು ಬಹಳ ಸಮಯದಿಂದ ಅಭ್ಯಾಸ ಮಾಡ್ತೀರಿ ಅಂಥವ್ರನ್ನ ಸ್ವಯಂ ಈಶ್ವರ ಕರೆದುಕೊಂಡು ಓಪನಿಂಗ್ ಮಾಡ್ತಾರೆ ಸ್ವರ್ಗವನ್ನು. ಆ ಸ್ವರ್ಗದ ಓಪನಿಂಗ್ ಸಮಯದಲ್ಲಿ ಬ್ರಹ್ಮ ಬಾಬಾ ಮಮ್ಮ ಎಲ್ಲ ದಾದಿಯರಿರ್ತಾರೆ. ಅನುಭವ ಮಾಡಿ. ಗೀತಾಕ್ಕವರು ಬಂದಿದ್ದೀರಿ ನೋಡಿ, ಏನು ಲಕ್ಕಿಯೆಸ್ಟ್ ಇದ್ದೀರಿ ನೀವು. ಯಾರೆಲ್ಲ ಬಂದಿದ್ದೀರಿ ಲಕ್ಕಿಯೆಸ್ಟ್, ರಿಚೆಸ್ಟ್, ಹೈಯೆಸ್ಟ್, ಎಲ್ಲರಿಗಿಂತ ಹೈಯೆಸ್ಟ್. ಬಾಬಾ ಎಲ್ಲ ಮಕ್ಕಳನ್ನು ಕರೆದು ಒಂದೇ ಸಾರಿ ರಿಬ್ಬನ್ ಕಟ್ ಮಾಡ್ತಾ ಇದ್ದಾರೆ. ಡೋರ್ ಓಪನ್ ಆಗ್ತಾ ಇದೆ. ಡೋರ್ ಹೇಗಿದೆ? ಗೋಲ್ಡನ್ ಡೋರ್ ಓಪನ್ ಆಗ್ತಾ ಇದೆ. ದೊಡ್ಡದಾದ ಡೋರ್ ಓಪನ್ ಆದ ತಕ್ಷಣವೇ ಸ್ವರ್ಗದ ವಾತಾವರಣ ಕಂಪ್ಲೀಟ್ ಸತೋಪ್ರಧಾನ ಇದೆ. ಬಂಗಾರದ ಮಹಲುಗಳು ರೆಡಿಯಾಗಿ ನಿಂತಿದೆ. ನಮ್ಮ ಬಂಗಾರದ ಮಹಲುಗಳ ಹತ್ರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿಯ ನೀರು ಹೇಗಿದೆ ನೋಡಿ, ಸುವಾಸನೆ, ಜಡಿಬೂಟಿಯ ಸುವಾಸನೆ ಅನುಭವ ಮಾಡಿ. ಬಂಗಾರದ ಮಹಲ್, ಪುಷ್ಪಕ ವಿಮಾನವನ್ನು ನೋಡುತ್ತಿದ್ದಂತೆ ಎಲ್ಲರೂ ಪುಷ್ಪಕ ವಿಮಾನದಲ್ಲಿ ಹತ್ಕೊಳ್ತಾ ಇದ್ದೀವಿ. ಅನುಭವ ಮಾಡಿ. ಆಕಾಶದಲ್ಲಿ ಒಂದು ರೌಂಡ್ ಸತ್ವಪ್ರಧಾನ ಪ್ರಕೃತಿ ಹೇಗಿದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ಡೈಮಂಡ್ ಹಾಲ್ ಒಳಗಡೆ ಒಂದು ಪ್ರಪಂಚ ಇದೆ, ಗೊತ್ತಿರಲಿಲ್ಲ. ಓನ್ಲಿ ಹಾಲ್ ಅಂದ್ಕೊಂಡಿದ್ವಿ. ಒಂದು ಪ್ರಪಂಚವೇ ಇದೆ, ರಾಜ್ಯವೇ ಇದೆ. ರಾಯಲ್ ಫ್ಯಾಮಿಲಿಯಲ್ಲಿದ್ದೇವೆ. ಅನುಭವ ಮಾಡಿ. ಕಿರೀಟ ಇದೆ, ಡಬಲ್ ಕಿರೀಟ, ಪವಿತ್ರತೆಯ ಲೈಟಿನ ಕಿರೀಟ, ಜವಾಬ್ದಾರಿಯ ಕಿರೀಟ, ವಜ್ರ ವೈಢೂರ್ಯದಿಂದ ತುಂಬಿಕೊಂಡಿರುವ ನಮ್ಮೆಲ್ಲರ ಉಡುಪು ತೊಡುಪುಗಳು. ವಾಹ ಸ್ವರ್ಗ, ವಾಹ. ಅನುಭವ ಮಾಡ್ತಾ ಇದ್ದೇವೆ ಸ್ವರ್ಗ, ವೈಕುಂಠ, ಸತ್ಯ ಯುಗದಲ್ಲಿ ಪ್ರಾಕ್ಟಿಕಲ್ ಅನುಭೂತಿಯನ್ನು ಮಾಡ್ತಾ ಇದ್ದೇವೆ. ಸತ್ಯಯುಗದಲ್ಲಿ ಯಾರೆಲ್ಲ ಬಂದಿದ್ದೀರಿ? ಸ್ವಯಂ ಬಾಬಾ ಕರೆದುಕೊಂಡು ಬಂದಿದ್ದಾರೆ. ಅಂದರೆ ಸತಿಬಾಮಕ್ಕವ್ರು ಬಂದಿರಿ ನೋಡಿ. ಕೆಲವೊಬ್ಬರು ಪರಮಾತ್ಮ ಹೇಗೆ ತನ್ನ ಮಕ್ಕಳನ್ನು ಯಾವ ಸಮಯಕ್ಕೆ ಕರೆಸ್ಕೊಬಿಡ್ತಾರೆ. ಇನ್ನೊಂದು
व्यापारी हो तो अपने ಸ್ವರ್ಗ ವೈಕುಂಠ ಸತ್ಯುಗದಲ್ಲಿ ನಾವೆಲ್ಲರೂ ಫಲಿಸ್ಟಾಸು ದೇವತಾ ಅನುಭೂತಿಯನ್ನು ಮಾಡಿ ದೇವತಾ ಸ್ವರೂಪದಿಂದ ಮರಳಿ ವಾಪಸ್ ಸತ್ಯ ತ್ರೇತಾದಲ್ಲಿ ಆತ್ಮ 20 ಜನ್ಮವನ್ನು ಹೊಂದಿ ಮತ್ತೆ ದ್ವಾಪರದಲ್ಲಿ ಬಂದಾಗ ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಟ್ಟು ಮತ್ತೆ ಕಾಲ ಕಳೆದಂತೆ ಪೂಜಾರಿಯಾಗಿ ಪೂಜಾರಿಯಿಂದ ಮತ್ತೆ ಕಲಿಯುಗದ ಅಂತಿಮ ಸಮಯದಲ್ಲಿ ಮರಳಿ ಶಿವ ಪರಮಾತ್ಮ ಬಂದು ಅವತರಣೆಯಾಗಿ ಮತ್ತೆ ನನ್ನನ್ನು ತನ್ನ ದೃಷ್ಟಿಯಲ್ಲಿ ತಗೊಂಡು ತನ್ನ ಮಗನನ್ನಾಗಿ ಮಾಡಿಕೊಂಡು ತನ್ನ ಸ್ಟೂಡೆಂಟ್ ಮಾಡಿಕೊಂಡು ಪರಮಾಪದಂ ಭಾಗ್ಯಶಾಲಿ ಮಗು ನೀವು ಪ್ರತಿ ಕಲ್ಪದಲ್ಲೂ ನೀವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ ಆಸ್ತಿಯನ್ನು ಪಡೆದಿದ್ರಿ ಅಂತ ಹೇಳ್ತಾ ಮರಳಿ ನಿಮ್ಮೆಲ್ಲರನ್ನು ಬ್ರಾಹ್ಮಣರಿಂದ ಪ್ರತಿಷ್ಠಿತರಾಗಿ ಮರಳಿ ನಾವು ಸೂಕ್ಷ್ಮ ವತನದಲ್ಲಿ ತಲುಪಿದ್ದೇವೆ. ಸೂಕ್ಷ್ಮ ವತನದಲ್ಲಿ ತಲುಪಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಮರಳಿ ಬ್ರಹ್ಮ ಬಾಬಾ ಮುಗುಳ್ನಗ್ತ ಮಕ್ಕಳೇ ಹೇಗಿತ್ತು ದೃಶ್ಯ. ಹೀಗೆ ನಾನು ನೀವೆಲ್ಲ ಮಕ್ಕಳನ್ನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ನಿಮ್ಮನ್ನು ಕರೆದುಕೊಂಡೇ ಹೋಗೋದು ನಾನು ಸ್ವರ್ಗಕ್ಕೆ ಅಂತ ಬ್ರಹ್ಮ ಬಾಬಾ ಮತ್ತು ಮಮ್ಮ ಬಹಳಷ್ಟು ಮುಸ್ಕುರಾತೆ ಹುವೆ ಮುಗುಳ್ನಗುತ್ತ ಹೇಳ್ತಾ ಇದ್ದಾರೆ. ಮಮ್ಮ ಎಲ್ಲ ದಾದಿಯರು ಕೂಡ ಗೊತ್ತಾಯ್ತಾ ನಾವು ಅಡ್ವಾನ್ಸ್ ಪಾರ್ಟಿಯಲ್ಲಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಬಹಳ ಕಾಲದ ಈ ಅಭ್ಯಾಸವನ್ನು ನೀವು ಮಾಡಿದ್ದೆ ಆದರೆ ಇನ್ನೇನು ಬಂದೇ ಬಿಡ್ತು ಸ್ವರ್ಗ ಬಂದೇ ಬಿಡ್ತು, ನಾವೆಲ್ಲರೂ ಜೊತೆಗೆ ಹೋಗೋಣಲ್ವಾ, ಎಲ್ಲರೂ ಮುಗ್ಧರೌದು ಅಲ್ವೋ ಅಂತ ದಾದಿಯರು ಮಮ್ಮ ಬ್ರಹ್ಮ ಬಾಬಾ ಎಲ್ಲರೂ ಸೇರ್ಕೊಂಡು ಬಹಳ ಪ್ರೀತಿಯಿಂದ ಮುಗುಳ್ನಗ್ತಾ ನಾವೆಲ್ಲ ಮಕ್ಕಳನ್ನು ತನ್ನ ಛತ್ರಛಾಯೆಯಲ್ಲಿ ಕೂರಿಸ್ಕೊತಾರೆ. ಈಗ ನೆಕ್ಸ್ಟ್ ಮಿನಿಟ್ಗಳಲ್ಲಿ ಯಾರು ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಈಗ ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಬಂದಿದ್ದಾರೆ. ಮುಗುಳ್ನಗ್ತಾ ತನ್ನ ಛತ್ರ ಛಾಯೆಯಲ್ಲಿ ಕೂರಿಸಿ ಅವ್ಯಕ್ತ ಫರಿಸ್ತಾಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅವ್ಯಕ್ತ ಫರಿಸ್ತಾಭವದ ವರದಾನವನ್ನು ಪಡೆದು ಏಕಾಗ್ರ ಚಿತ್ತ ಏಕರಸ ಸ್ಥಿತಿಯಲ್ಲಿ ಏಕಾಂತವಾಸಿಯಾಗಿ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿ ವತನದಲ್ಲಿ ಅವ್ಯಕ್ತ ಫರಿಸ್ತಿಗಳಾಗಿ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ದಾದರವರಿಂದ ಅವ್ಯಕ್ತವಾಣಿಯನ್ನು ಆಲಿಸುತ್ತಿದ್ದೇವೆ. ಮನ್ಮನಾಭವ ವಸ್ತಿ ಅನುಭವ ಮಾಡಿ ಬಾಪ್ದಾದ ಮಾತನಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 20 to 30 minutes ನಾವು ಮನ್ಮಂತ್ರಿಗೆ ಆಲ್ರೆಡಿ ಆರ್ಡರ್ ಮಾಡಿಬಿಟ್ಟಿದ್ವಿ. ಹೇ ಮನ್ಮಂತ್ರಿ, ನೆಕ್ಸ್ಟ್ 20 to 30 minutes ರಿಸರ್ವ್ಡ್ ಫಾರ್ ನಮ್ಮ ಅಪ್ಪಾಜಿ. ಹೇಳ್ರಿ, ನೆಕ್ಸ್ಟ್ 20 to 30 minutes ನಮ್ಮ ಅಪ್ಪಾಜಿಗೋಸ್ಕರ ರಿಸರ್ವೇಷನ್ ಆಗಿದೆ. ಮನ್ಮಂತ್ರಿ ನೋ ಅದರ್ ಥಾಟ್ಸ್ ಕ್ರಿಯೇಷನ್. ಓಕೆ, ಬೇರೆ ಯಾವುದು ಥಾಟ್ಸ್ ಕ್ರಿಯೇಟ್ ಆಗೋಂಗಿಲ್ಲ. ನೋ ಅದರ್ ಟ್ರಾಫಿಕ್ ಸಿಗ್ನಲ್, ಈಸಿಯಾಗಿ ಗ್ರೀನ್ ಸಿಗ್ನಲ್ ಇದೆ. ಮನ್ಮಂತ್ರಿ ಅಟೆನ್ಷನ್ ಪ್ಲೀಸ್. ಮನ್ಮಂತ್ರಿ ಆನ್ಸರ್ ಮಾಡ್ತಾ ಇದೆ. ಎಲ್ಲರ ಮನಸ್ಸಿನಲ್ಲಿ ಅನುಭವ ಮಾಡಿರಿ. ಜೀ ಹುಜೂರ್ ಅಂತಿದೆ, ಅದು ಸ್ವೀಕಾರ ಮಾಡ್ತಾ ಇದೆ ನಮ್ಮ ಆರ್ಡರನ್ನು ಮನ್ಮಂತ್ರಿ. ನೆಕ್ಸ್ಟ್ 20 to 30 minutes ಮನಸ್ಸು ಎಲ್ಲೂ ಹಲ್ಚಲಿಲ್ಲ, ಅಚಲ ಅಡೂಲ ಸ್ಥಿತಿಯೆಲ್ಲ ವ್ಯಕ್ತಪಡಿಸ್ತಾ ಅನುಭೂತಿಯನ್ನು ಮಾಡ್ತಾ ಜ್ಞಾನ ಸ್ನಾನವನ್ನು ಮಾಡಲಿದ್ದೇನೆ. ಬಾಬಾ ಮುಗುಳ್ನಗ್ತಾ ಮುದ್ದಾದ ಸ್ವರಾಜ್ಯಾಧಿಕಾರಿಗಳು ಹೌದು, ನಿರಂತರ ತಪಸ್ವಿಗಳು ಹೌದು, ಸ್ವದರ್ಶನ ಚಕ್ರಧಾರಿಗಳು ಹೌದು, ನನ್ನ ಜೊತೆಗೇ ಬರುವಂತಹ ಜೊತೆಯ ಭುಜಧಾರಿ ಮಕ್ಕಳು ಹೌದು ಅಂತ ಹೇಳ್ತಾ ಬಾಪದಾದ ಮುಗುಳ್ನಗ್ತಾ ಒಂದೊಂದು ಮಗುವಿಗೆ ಮಾತನಾಡ್ತಾ ಇದ್ದಾರೆ. ನಾವೆಲ್ಲರೂ ಏಕ್ದಮ್ ಸೈಲೆನ್ಸಲ್ಲಿ ಅಟೆನ್ಷನನ್ನು ಕೊಟ್ಟು ಮನ್ಮನಾಭವ ವಸ್ತಿಯಲ್ಲಿ ಕುಳಿತುಕೊಂಡು ಹೃದಯರಾಮನ ಹೃದಯಾಳದ ಮಾತುಗಳನ್ನು ಆಲಿಸ್ತಾ ಇದ್ದೇವೆ. ಜ್ಞಾನ ಸ್ನಾನ ನಡೆಯಲಿದೆ. ಅನುಭವ ಮಾಡಿ. ಸ್ನೇಹ ಕಿ ಶಕ್ತಿ ದ್ವಾರ ಸತ್ಯತಾ ಕಿ ಪ್ರತ್ಯಕ್ಷತಾ. ಸ್ನೇಹದ ಶಕ್ತಿಯ ಮುಖಾಂತರ ಸತ್ಯತೆಯ ಪ್ರತ್ಯಕ್ಷತೆ. ಇಸ್ ಸಮಯ ಸಭಿ ಕಿ ಸ್ಮೃತಿ ಮೇ ವ ನೈನೋ ಮೇ ಕ್ಯಾ ಹೈ. ಈ ಸಮಯ ಎಲ್ಲರ ಸ್ಮೃತಿಯಲ್ಲಿ ಮತ್ತು ನಯನಗಳಲ್ಲಿ ಏನಿದೆ ಬಾಬಾ ಕೇಳ್ತಾ ಇದ್ದಾರೆ. ಈ ಸಮಯ ಎಲ್ಲರ ಸ್ಮೃತಿಯಲ್ಲಿ ನಯನಗಳಲ್ಲಿ ಏನಿದೆ? ಏಕ್ ಬಾತ್ ಹೇ ವಾ ದೋ ಹೇ
ವಾ ಏಕ ಮೇ ದೋ ಹೇ ಬಾಬಾ ಕೇಳ್ತಾ ಇದ್ದಾರೆ. ಒಂದೇ ಮಾತಿದೆಯಾ ಅಥವಾ ಎರಡು ಮಾತಿದೆಯಾ ಅಥವಾ ಒಂದರಲ್ಲೇ ಎರಡು ಮಾತಿದೆಯಾ? ವಹ ಕ್ಯಾ ಹೇ, ವಹ ಕ್ಯಾ ಹೇ, ಅದೇನಾಗಿದೆ? ಏಕ್ ಹಿ ಬಾಪ್ ಹೇ. ಎದುರುಗಡೆ ಯಾರಿದ್ದಾರೆ? ಮನ್ಮಂತ್ರಿಗೆ ಆರ್ಡರ್ ಕೊಟ್ಬಿಟ್ಟಿದ್ದೀರಿ, ಎಲ್ಲೂ ಹೋಗಂಗಿಲ್ಲ, ಅಪ್ಪಾಜಿನೇ ನೋಡ್ಕೊತ ಕುತ್ಕೋಬೇಕು, ಹೌದಲ್ವಾ? ಮನ್ಮಂತ್ರಿ ಅಲ್ವಾ ಮೇನ್, ಹ್ಯಾಂಡಲ್ ಮಾಡ್ತಾ ಇದ್ರಲ್ಲ ಮನ್ಮಂತ್ರಿನ. ಅಪ್ಪಾಜಿ ಒಬ್ಬರೇ ಬಾಬಾ, ಬೇರೆ ಯಾರು ಇಲ್ಲ. ಈಗ ಆಜ್ ಸಭಿ ಏಕ್ ಮತ್ ಅವ್ರ ಏಕ್ ಹಿ ಬಾತ್ ಪರ್ ಹೇ. ಎಲ್ಲರೂ ಒಂದೇ ಮತ, ಒಂದೇ ಮಾತಿನ ಮೇಲೆ ನಿಂತಿದ್ದೀರಿ ವತನದಲ್ಲಿ. ಅಚ್ಚಾ ಇಸ್ ಸಮಯ ತೋ ಏಕ್ ಬಾತ್ ಹೇ, ಲೇಕಿನ್ ವೈಸೆ ವರ್ತಮಾನ ಸಮಯ ಸ್ಮೃತಿ ಮೇ ವ ನೈನೋ ಮೇ ಸದೈವ್ ಕ್ಯಾ ರಹತಾ ಹೈ ಬಚ್ಚೆ. ಒಳ್ಳೆಯದು, ಈ ಸಮಯ ಅಂತೂ ಒಂದೇ ಮಾತಿದೆ, ಆದರೆ ಹಾಗೆಯೇ ವರ್ತಮಾನ ಸಮಯ ಸ್ಮೃತಿಯಲ್ಲಿ ಮತ್ತು ನಯನದಲ್ಲಿ ಸದೈವ ಏನಿರ್ತದೆ ನಿಮ್ಮ ನಯನದಲ್ಲಿ? ಸಿರ್ಫ್ ಘರ್ ಜಾನಾ ಹೇ ಯಹ ಯಾದ್ ರಹತಾ ಹೇ? ಬರೀ ಮನೆಗೆ ಹೋಗಬೇಕು ಇದಷ್ಟೇ ನೆನಪಿರ್ತದ? ಬಾಬಾ ಕೇಳ್ತಿದ್ದಾರೆ, ಮನೆಗೆ ಹೋಗಬೇಕು ಅಂತ ನೆನಪಿರ್ತದ ಬರೀ? सिर्फ घर जाना है यहाँ याद रहता है, सर्विस करने बिगर कैसे जाएंगे? सर्विस ಮಾಡದೇ ಮನೆಗೆ ಹೇಗೆ ಹೋಗ್ತೀರಿ ನೀವು? वर्षा भी अपने लिए तो याद रहा, लेकिन दूसरों को भी वर्षा दिलाना है, यहाँ भी तो याद रहना है. ಅಂಡರ್ಲೈನ್. ಹೇಗೆ ಕನೆಕ್ಷನ್ ಇದೆ ನೋಡಿ. ಸ್ವರ್ಗದ ಅನುಭೂತಿ ಮಾಡಿದ ನಂತರ ಪರಮಾತ್ಮ ತೇರಿ ಹೇಳ್ತಾ ಇರೋದು, ನೀವು ಅಷ್ಟೇ ಬರಬೇಕಂತ ಮಾಡ್ಕೊಂಡಿದ್ದೀರಾ? ನಿಮ್ಮ ಪ್ರಜೆಗಳನ್ನ ಕರ್ಕೊಂಬರೋಕೆ ಮನಸ್ಸಿಲ್ವಾ? ಹಿಡಿದು ಬಿಡ್ತಾರೆ ಅಪ್ಪಾಜಿ, ಅನುಭವ ಮಾಡಿಸ್ತಾರೆ. ಪ್ರಜೆಗಳು ಎಲ್ಲಿಂದ ಬರ್ತಾರೆ ಮತ್ತೆ ನಿಮ್ಮ ಸೇವೆ ಮಾಡಲಿಕ್ಕೆಲ್ಲ? ದಾಸದಾಸಿಯರು, ದಾಸಂಕ ದಾಸಿ ಪ್ರಜೆಗಳು ಎಲ್ಲಿಂದ ಬರ್ತಾರೆ ಮತ್ತಿರಲ್ಲ? ಬಾಬಾ ಕೇಳ್ತಿದ್ದಾರೆ, ಬರೀ ಇದೊಂದೇ ಸೇವೆ ಅಲ್ಲ, ಬರೀ ಸೇವೆ ಇಲ್ದೇ ಹೇಗೆ ಹೋಗ್ತೀರಿ? ಆಸ್ತಿ ತಮಗೋಸ್ಕರ ನೆನಪಿದೆ, ಆದರೆ ಬೇರೆಯವರಿಗೂ ಕೂಡ ಆಸ್ತಿ ಕೊಡಿಸ್ಬೇಕಲ್ಲ ನೀವು. ನೀವಷ್ಟೇ ಆಸ್ತಿ ಸಿಕ್ತು ಅಂತ ಬಂದುಬಿಡ್ತೀರಾ? ಬಾಬಾ ಬೇರೆಯವ್ರಿಗೂ ಕೂಡ ಅಸ್ತಿತ್ವ ಕೊಡಿಸ್ಬೇಕಲ್ವಾ? ಯಹ ಬಿ ತೋ ಯಾದ್ ರಹನಾ ಹೇ, ಇದು ಕೂಡ ನೆನಪಿಟ್ಕೋಬೇಕಲ್ಲ ಮಕ್ಕಳೇ ಅಂತಿದ್ದಾರೆ ಬಾಬರವರು. ಜಿ ಬಾಬಾ, हर कदम में स्मृति में बाप की याद और साथ साथ सर्विस व सिर्फ याद रहती है व रहनी चाहिए. ಬಾಬಾ ಕೇಳ್ತಾ ಇದ್ದಾರೆ, ಪ್ರತಿ ಹೆಜ್ಜೆಯಲ್ಲಿ ಸ್ಮೃತಿಯಲ್ಲಿ ಬಾಬನ ನೆನಪು, ಜೊತೆಗೆ ಸರ್ವಿಸ್ ಬರೀ ನೆನಪಿರ್ತದ ಅಥವಾ ಇರಬೇಕಾ ಕೇಳ್ತಾರೆ. ಚಲ್ತೆ ಫಿರತೆ ಕರ್ಮ करते अगर यहाँ स्मृति में रहेगा कि हम हर समय ईश्वरीय सेवा के अर्थ निमित्त है. ಅಂಡರ್ಲೈನ್. ನಡೀತಾ ತಿರುಗಾಡ್ತಾ ಕರ್ಮವನ್ನು ಮಾಡ್ತಾ ಒಂದು ವೇಳೆ ನಾವು ಸ್ಮೃತಿಯಲ್ಲಿರ್ತೀವಿ, ಏನಂದರೆ ನಾವು ಪ್ರತಿ ಸಮಯ ಈಶ್ವರಿಯ ಸೇವೆಯ ಅರ್ಥ ನಿಮಿತ್ತವಾಗಿದ್ದೇವೆ, ಸೇವಾರ್ಥವಾಗಿ ನಿಮಿತ್ತ ಇರ್ತಿರಲ್ವ? ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ, ಸ್ಪಂದಿಸುವ ಮುದ್ದಾದ ಫರಿಸ್ತೆಗಳನ್ನ ಈಶ್ವರ ನೋಡ್ತಾ ಇದ್ದಾರೆ, ಅಪ್ಪಾಜಿ ನೋಡ್ತಾ ಇದ್ದಾರೆ. ಬಾಬಾ ನಡೀತಾ ತಿರುಗಾಡ್ತಾ ಕರ್ಮವನ್ನು ಮಾಡ್ತಾ ಒಂದು ವೇಳೆ ಇದೇ ಸ್ಮೃತಿಯಲ್ಲಿ ಇರ್ತದ ಏನು? ನಾವು ಪ್ರತಿ ಸಮಯ ಈಶ್ವರಿಯ ಸೇವೆಯ ಅರ್ಥ ನಿಮಿತ್ತವಾಗಿದ್ದೇವೆ. ಸ್ಥೂಲ ಕಾರ್ಯ ಕರ್ತವ್ಯ ಈಶ್ವರಿಯ ಸೇವಾಕ್ಕೆ ನಿಮಿತ್ತ ಹೇ. ಸ್ಥೂಲ ಕಾರ್ಯ ಏನು ಮಾಡ್ತಾಯಿದ್ದಾರೆ? ಆಫೀಸ್ಗೆ ಹೋಗ್ತಾ ಇದ್ದಾರೆ. ಸ್ಥೂಲ ಕಾರ್ಯ ಏನು ಮಾಡ್ತಾಯಿದ್ದಾರೆ? ಮಕ್ಕಳನ್ನು ಸಂಭಾಲನೆ ಮಾಡ್ತಾರೆ. ಸ್ಥೂಲ ಕಾರ್ಯ ಏನು ಮಾಡ್ತೀವಿ? ಮನೆ ಸಂಭಾಲನೆ ಮಾಡ್ತಾಯಿದ್ದಾರೆ. ಸ್ಥೂಲ ಕಾರ್ಯ ಏನು ಮಾಡ್ತೀರಿ? ಗದ್ದೆ ತೋಟ ಎಲ್ಲ ಕಡೆ ಹೋಗ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ, ಮಾಡಿಸ್ತಾ ಇದ್ದಾರೆ. ಎಲ್ಲ ಕಾರ್ಯ, ಮನೆ ಮಕ್ಕಳನ್ನು ಸಂಭಾಲನೆ, ಮೊಮ್ಮಕ್ಕಳನ್ನ ಸಂಭಾಲನೆ ಮಾಡ್ತಾಯಿದ್ದಾರೆ, ಕಾರ್ಯ ಕರ್ಮ ಮಾಡ್ತಾ ಇದ್ದಾರೆ. ಈ ಸ್ಮೃತಿ ಇರುವುದರಿಂದ ನಾನು ಈಶ್ವರಿಯ ಸೇವಾ ನಿಮಿತ್ತ ಇದ್ದೀನಿ ಅನ್ನುವಂಥ ಸ್ಮೃತಿ ಇರಬೇಕು. ಸ್ಥೂಲ ಕಾರ್ಯ ಮಾಡ್ತಾ ಅಂತ ಹೇಳ್ತಿದ್ದಾರೆ ಬಾಬರವರು. ಏನೇ ಕಾರ್ಯ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಸ್ಮೃತಿ ಏನಿರಬೇಕು? ಸದೈವ ನಿಮಿತ್ತ ಅಂತ ತಿಳ್ಕೊಳ್ಳುವುದರಿಂದ ಯಾವುದೇ ಈ ಥರ ಕರ್ಮ ನಿಮ್ಮಲ್ಲಿ ಆಗುವುದಿಲ್ಲ, ಯಾವುದರಿಂದ ಡಿಸ್ಸರ್ವಿಸ್ ಆಗುತ್ತೆ ಅಂತ. ಅಂದರೆ ನಾವು ಏನೇ ಕಾರ್ಯ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಈಶ್ವರಿಯ ಸೇವಾ ಅರ್ಥ, ಸೇವಾ ನಿಮಿತ್ತವಾಗಿ ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಮಾಡಿರಿ. ಆವಾಗ ಯಾವುದೇ ತರಹದ ಡಿಸ್ಸರ್ವಿಸ್ ಆಗುವುದಿಲ್ಲ ನಿಮ್ಮಿಂದ ಅಂತಾರೆ ಬಾಬರು. ಯಹ ಸ್ಮೃತಿ ಭೂಲ್ ಜಾತಿ ಹೇ ತಬ್ ಸಾಧಾರಣ ಕರ್ಮ ವ ಸಾಧಾರಣ ರೀತಿ ಸಮಯ ಜಾತಾ ರಹತಾ ಹೈ. ಈ ಸ್ಮೃತಿ ಮರೆತು ಹೋಗ್ಬಿಡ್ತೀರಿ, ಆವಾಗ ಸಾಧಾರಣ ಕರ್ಮ ಮತ್ತು ಸಾಧಾರಣ ರೀತಿ ಸಮಯ ಹೋಗ್ತಾ ಇರ್ತದೆ. ಜೈಸೆ ದೇಖೋ ಕೋಯಿ ವಿಶೇಷ ಸರ್ವಿಸ್ ಅರ್ಥ ನಿಮಿತ್ತ ಬಂತೆ ಹೋ.
ಹೇಗೆ ನೋಡ್ರಿ, ಯಾವುದೇ ವಿಶೇಷ ಸರ್ವಿಸ್ अर्थ निमित्त ನೀವು ಆಗ್ತೀರ ಅನ್ಕೊಡ್ರಿ, तो जितना समय विशेष सर्विस का रूप सामने होता है उतने समय की स्टेज व ಸ್ಥಿತಿ अच्छी होती है ನಾ ಬಾಬಾ ಕೇಳ್ತಾ ಇದ್ದಾರೆ. ಹಾಗಾದರೆ ಎಷ್ಟು ಸಮಯ ವಿಶೇಷ ಸರ್ವಿಸ್ ರೂಪದ ಎದುರುಗಡೆ ನೀವು ಇರ್ತೀರಿ, ಅಷ್ಟೇ ಸಮಯ ಸ್ಟೇಜ್ ಮತ್ತು ಸ್ಥಿತಿ ಇರ್ತದಲ್ವಾ ಅಂತ ಕೇಳ್ತಿದ್ದಾರೆ ಜಿ ಬಾಬಾ. क्योंकि समझते हैं हम इस समय सभी के सामने सर्विस के लिए निमित्त हूँ. ನೋಡ್ರಿ, ನಾವು ಮನೆಯಲ್ಲಿದ್ದರೂ ಕೂಡ ಸರ್ವಿಸೇ ಅದು, ಮಕ್ಕಳು ಮೊಮ್ಮಕ್ಕಳು ಚಾಕರಿ ಮಾಡ್ತಾನೆ ಸರ್ವಿಸೇ ಅದು, ಈಶ್ವರಿಗೆ ಸೇವೆನೇ ಅದು. ಓಕೆ, ಎಲ್ಲ ಸಂಭಾಲನೆ ಮಾಡ್ತಾ ಸರ್ವಿಸೇ ಅದು, ಸರ್ವಿಸ್ಗೋಸ್ಕರ ನಾನು ನಿಮಿತ್ತ ಇದ್ದೇನೆ, ಹಿಂಗೆ ತಿಳ್ಕೋಬೇಕು. ऐसे ही स्थूल कार्य करते हुए भी यहाँ स्मृति में रहे कि इस समय मनसा द्वारा विश्व को परिवर्तन करने की सेवा में उपस्थित हूँ. ಹಿಂಗೆ ಇದೇ ತರಹ ಸ್ಥೂಲ ಕಾರ್ಯವನ್ನು ಮಾಡ್ತಾನೂ ಕೂಡ ಈ ಸ್ಮೃತಿಯಲ್ಲಿರ್ರಿ ಮಕ್ಕಳೇ. ಈ ಸಮಯ ಮನಸ್ಸ ಮುಖಾಂತರ ವಿಶ್ವ ಪರಿವರ್ತನೆ ಮಾಡುವಂತಹ ಸೇವೆಯಲ್ಲಿ ನಾನು ಉಪಸ್ಥಿತನಿದ್ದೇನೆ ಅನ್ಕೊಡ್ರಿ. ಉಪಸ್ಥಿತನಿದ್ದೀನಾ ಚೆಕ್ ಮಾಡಿಕೊಡ್ರಿ. ತೋ ಕ್ಯಾ ಸ್ಥಿತಿ रहेगी, ಹಿಂಗೆ ಅಂದ್ಕೊಂಡಿರ್ತೀರ, ನಿಜವಾಗ್ಲೂ ಸ್ಥಿತಿ ಏನಿರ್ತದೆ ನಿಮ್ಮದು ಆ ಸಮಯದಲ್ಲಿ? ಏನಪ್ಪ ಇವ್ರದ್ದೆಲ್ಲ ಚಾಕರಿ ನಾನೇ ಮಾಡಬೇಕಾ, ಇವ್ರಿಗೆಲ್ಲ ಅಡುಗೆ ನಾನೇ ಮಾಡಿ ಹಾಕಬೇಕಾ, ಮನೆ ಕೆಲಸ ನಾನೇ ಮಾಡಬೇಕಾ ಅಂತಿರೋ, ಅಥವಾ ನಾನು ವಿಶ್ವದ ಸೇವೆ ಮುಂದೆ ಇದ್ದೀನಿ, ಈಶ್ವರಿ ಸೇವೆಗೆ ನಿಮಿತ್ತ ಮಾಡಿದರೆ ನಮ್ಮ ಪೂರ್ಣನ ನಾನು ಸೇವಾದಾರಿಯಾಗಿದ್ದೇನೆ ಅಂದ್ಕೊಂಡು ಮಾಡ್ತೀರೋ? ಹೆಂಗೆ ಮಾಡ್ತೀರಿ ಕೇಳ್ತಾ ಇದ್ದಾರೆ ಬಾಬರವರು. ಹೆಂಗೆ ಮಾಡ್ತೀರಿ? ಮನಸಾ ದ್ವಾರ ವಿಶ್ವಕ್ಕೂ ಪರಿವರ್ತನೆ करने की सेवा में उपस्थित हूँ. तो क्या स्थिति रहेगी? ಅಟೆನ್ಷನ್ रहता है ना, ಎಲ್ರಿಗೂ ಅಟೆನ್ಷನ್ ಇರ್ತದಲ್ವ, ಚೆಕಿಂಗ್ रहती है, ಚೆಕ್ ಮಾಡ್ಕೊಳ್ತಾ ಇರ್ತೀರಾ ನಿಜವಾಗ್ಲೂ, ಅಥವಾ ನಾನು ನಿಮಿತ್ತ ಅಲ್ಲ, ಇವ್ರ ಚಾಕರಿಗೂ ಏನಪ್ಪ ಲೆಕ್ಕಾಚಾರ ಏನಿಟ್ಕೊಂಡ್ಬಂದ್ರು ಏನೋ ಇವ್ರು ಬರೀ ಮುಂಜಾನೆಯಿಂದ ಸಾಯಂಕಾಲ ತನಕ ಇವ್ರದೇ ಚಾಕರಿ ಮಾಡಬೇಕು, ಈಶ್ವರಿಯ ನಿಮಿತ್ತ ಇದೀನ, ಈಶ್ವರಿ ಸೇವಾ ನಿಮಿತ್ತ ಇದೀನ ಅಂದ್ಕೊಳ್ತೀರೋ, ಅಥವಾ ಹೇಗಿರ್ತದೆ ನಿಮ್ಮ ಸ್ಥಿತಿ, ಉಪಸ್ಥಿತಿ ಹೇಗಿರ್ತದೆ ನಿಮ್ಮದು? ಅಟೆನ್ಷನ್ ಇರ್ತದ, ಚೆಕ್ ಮಾಡ್ಕೊಳ್ತಿರ್ತೀರಾ ಅಂತ ಕೇಳ್ತಿದ್ದಾರೆ ಬಾಬರವರು. ಇರ್ತದಾ? ಮುಂಜಾನೆಯಿಂದ ಸಾಯಂಕಾಲ ಬರೀ ಇವ್ರು ಚಾಕರಿನೇ ಮಾಡಬೇಕಪ್ಪ ಎಲ್ಲ ಅಂದ್ಕೊಳ್ತೀರಾ? ಚಾಕರಿ ಯಾರ್ದು ಮಾಡ್ತಿದ್ರಲ್ಲಿ? ಪರಮಾತ್ಮನ ಸೇವೆ ನಿಮಿತ್ತ ಆಗಿದ್ದೀರ ನೀವು. ಭಲೇ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಯಾರದೇ ಒಂದು ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಪರಮಾತ್ಮ ನಿಮಿತ್ತ ಮಾಡಿಟ್ಟಿದ್ದಾರೆ ನಮ್ಮನ್ನಲ್ಲಿ. ಸೇವೆಯಲ್ಲಿದ್ದೀವಿ ನಾವೆಲ್ಲರೂ, ಈಶ್ವರನ ಸೇವೆ. ಸಪ್ರೇಟಾಗಿ ಮಕ್ಕಳು ಮೊಮ್ಮಕ್ಕಳು, ಅಣ್ಣ ತಮ್ಮ ತಂಗಿ ಈ ಥರದ ಅವ್ರದ್ದೊಂದು ಸೇವೆ ಮಾಡ್ತಾ ಇಲ್ಲ, ಈಶ್ವರನ ಮಕ್ಕಳಲ್ವ, ಅವರ ಸೇವೆಗೆ ನಿಮಿತ್ತ ಮಾಡಿದ್ದಾರೆ ನಮ್ಮನ್ನು. ಸ್ವೀಕಾರ ಇದೆಯಾ ಪಾಯಿಂಟು? ಸೇವಾ ಅರ್ಥ ಸಮಸ್ತೆ ಹೋ ಬಾಬಾ ಕೇಳ್ತಾ ಇದ್ದಾರೆ. तो फिर ಸಾಧಾರಣ ಸ್ಥಿತಿ ವ ಸಾಧಾರಣ ಚಲನ ವ ಅಲ್ಬೇಲಪನ್ रहेगा. ಈ ಥರ ಅಂದಾಗ ಸಾಧಾರಣ ಸ್ಥಿತಿ ಸಾಧಾರಣ ಚಲನೆ ಹುಡುಗಾಟಿಕೆ ಇರ್ತದ. ಈ ಥರ ಅಂದ್ಕೊಂಡಾಗ ಹುಡುಗಾಟಿಕೆ ಬರುವುದಿಲ್ಲ ನಮಗೆ, ಹುಡುಗಾಟಿಕೆಯಲ್ಲಿ ಬರುವುದಿಲ್ಲ ನಮಗೆ. ಅವ್ರು ಕಿತ್ನಾ ಸಮಯ ವ್ಯರ್ಥ ಜಾನೆ ಸೆ ಸಫಲ್ ಹೋ ಜಾಯೇಗಾ. ನೋಡಿ ಎಷ್ಟು ಸಮಯ ವ್ಯರ್ಥ ಆಗ್ತಿರ್ತದೆ. ನಾನು ಇವ್ರ ಸೇವೆ ಮಾಡಬೇಕು, ಅವ್ರ ಸೇವೆ ಮಾಡಬೇಕು, ಎಲ್ಲ ನಾವೇ ಮಾಡಬೇಕು, ಆಗಲ್ಲಪ್ಪ ನಮ್ಮ ಕೈಲಿ ಅಂತ ಹೀಗೆ ಅಂದ್ಕೊಳ್ಳುವಾಗ ಸಮಯ ವ್ಯರ್ಥ ಆಗ್ತದೆ, ಸಂಕಲ್ಪ ವ್ಯರ್ಥ ಆಗ್ತದೆ, ಸ್ಥಿತಿ ಹಾಳಾಗ್ತದೆ. ಯಾವಾಗ ಈಶ್ವರೀಯ ಸೇವಾರ್ಥ ನಿಮಿತ್ತವಾಗಿದ್ದೇನೆ, ಜಮಾ ಆಗ್ತಾ ಇದೆ ಈ ಸೇವೆ, ಇವರುಗಳ ಸೇವೆ ಮಾಡಿಸ್ತಾ ಇದ್ದಾರೆ ಪರಮಾತ್ಮನ ನಿಮಿತ್ತ ಮಾಡಿ ನನ್ನ ಅಕೌಂಟಲ್ಲಿ ಜಮಾ ಆಗ್ತದೆ ಅಂದಾಗ ನಮ್ಮ ಸ್ಥಿತಿ ಹೇಗಿರ್ತದೆ ಹೇಳ್ರಿ? ಹೇಗಾಗ್ತದೆ? ಸಫಲ. ಎಷ್ಟು ಸಮಯ ವ್ಯರ್ಥ ಮಾಡುವುದರಿಂದ ಸಫಲ ಆಗ್ತಾ ಹೋಗ್ತದೆ. ಜಮಾ ಕಾ ಖಾತಾ ಕಿತನ ಬಡ್ ಜಾಯೇಗಾ. ನೋಡಿ ಜಮಾದ ಖಾತೆ ಎಷ್ಟು ವೃದ್ಧಿ ಆಗ್ತಾ ಹೋಗ್ಬಿಡ್ತದೆ, ವೃದ್ಧಿ ಆಗ್ಬಿಡ್ತದೆ. ऐसे कोई के ऊपर बहुत बड़ी जिम्मेवारी होते हैं तो वहाँ एक एक सेकेंड अपना अमूल्य समझते हैं. ಹೀಗೇ ಯಾರ್ದಾದ್ರ ಮೇಲೆ ಬಹಳ ದೊಡ್ಡದಾದ ಒಂದು ಜವಾಬ್ದಾರಿ ಇದೆ ಅಂದ್ಕೊಡ್ರಿ. ಒಂದೊಂದು ಸೆಕೆಂಡ್ ಅವರದ್ದು ಅಮೂಲ್ಯವಾಗಿರ್ತದಲ್ವಾ, ಜವಾಬ್ದಾರಿ ಜಾಸ್ತಿ ಇದೆ ಅಂತ. अगर 1-2 मिनट भी व्यर्थ चला जाए तो उनके लिए वहाँ 2 मिनट भी बहुत बड़ा समय देखने में आता है. ಒಂದು ವೇಳೆ 1-2 ನಿಮಿಷ ಕೂಡ ವ್ಯರ್ಥ ಹೋದರೂ ಕೂಡ ಅವರಿಗೋಸ್ಕರ 1-2 ಮಿನಿಟ್ಸು ಕೂಡ ಬಹಳ ದೊಡ್ಡ ಸಮಯ ನೋಡುವುದರಲ್ಲಿ ಕಂಡು ಬರ್ತದೆ. ಹೌದು ಅಲ್ವೋ? ಪ್ರೈಮ್ ಮಿನಿಸ್ಟರ್ ಇದ್ದಾರೆ ದೊಡ್ಡವರು, 1-2 ನಿಮಿಷನೂ ಕೂಡ ಅವರು ವ್ಯರ್ಥ ಮಾಡುವುದಿಲ್ಲ. ವ್ಯರ್ಥ ಆಯ್ತಂದರೆ ಮತ್ತೆ ಬೇರೆದು ಕ್ಯಾನ್ಸಲ್ ಆಗ್ತದೆ. ಹಾಗೆ तो सभी से बड़ी ते बड़ी जिम्मेवारी आपके ऊपर है, अंडरलाइन. ಬಾಬಾ ಏನು ಹೇಳಿದರು? ಎಂಥವರೇ ಇರಲಿ, ಅವ್ರು ಎಂಥ ದೊಡ್ಡವರಿದ್ದರೂ ಕೂಡ ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂದುಬಿಟ್ರು ಬಾಬ್ರವ್ರು. ಯಾಕೆ ಹೇಳ್ರಿ ನೋಡೋಣ? ಯಾಕೆ ಹೇಳ್ರಿ ನೋಡೋಣ? ಯಾಕೆ ಹೇಳ್ರಿ? ಯಾಕೆ ನಮ್ಮ ಮೇಲಿದೆ?
ಜವಾಬ್ದಾರಿ, ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂದ್ಬಿಟ್ರೆ ಅಪ್ಪಾಜಿ. ಯಾಕೆ ಹೇಳ್ರಿ? ಜವಾಬ್ದಾರಿ ಯಾಕೆ? ನಾವೇ ಪೂರ್ವಜರು ಬಾಬಾ. ವಿಶ್ವವನ್ನು ಕಲ್ಯಾಣ ಮಾಡಬೇಕಲ್ವಾ? ವಿಶ್ವ ಸೇವಾದಾರಿ ಸತ್ಯಭಾಮ ಅಕ್ಕೋರ್, ವಂಡರ್ಫುಲ್. ತಂದೆಯ ಸಹಯೋಗಿ ಆತ್ಮ, ವಂಡರ್ಫುಲ್, ಎಕ್ಸಲೆಂಟ್. ವಿಶ್ವ ಪರಿವರ್ತಕರು, ವಂಡರ್ಫುಲ್. ಹಾಗಾದರೆ ನಾವು ನಮ್ಮ ಮೇಲೆ ಜವಾಬ್ದಾರಿ ದೊಡ್ಡದಿದೆಯಲ್ವಾ ಎಲ್ಲದಕ್ಕಿಂತ? ಬೇರೆದವರಿಗೆ ಕಂಪೇರ್ ಮಾಡಿದರೆ ಅವರು ಒಂದು ದೇಶ ನೋಡ್ತಿರ್ಬೋದು, ಪ್ರೈಮ್ ಮಿನಿಸ್ಟ್ರು. ನಮ್ಮದು ಇಡೀ ವಿಶ್ವ ನೋಡ್ಕೋಬೇಕಲ್ಲ ನಾವು, ಸೂಕ್ಷ್ಮವಾಗಿ, ಗುಪ್ತವಾಗಿ. ಇದೆಯೋ ಇಲ್ಲೋ ಪರಮಾತ್ಮ ಹೇಳೋ ಪಾಯಿಂಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯೋ ಇಲ್ಲೋ, ನಮಗೆ ಕ್ಯಾಚ್ ಮಾಡ್ಕೊಳ್ತಾ ಇದೀವಿಲ್ಲೋ? ನಿಜ ಹೌದು ಅಲ್ವೋ? ಮತ್ತು ಇಂಥದ್ದು ವಿಶ್ವ ಸೇವಾದಾರಿ, ವಿಶ್ವ ಪರಿವರ್ತಕರು ಆದಂಥವ್ರು, ಪರಮಾತ್ಮನಿಗೆ ಸಹಯೋಗಿ ಆದಂಥವ್ರು ಮನೇಲಿ ಒಂದು ಮಗು, ಎರಡು ಮಗು ಸಂಭಾಲನೆ ಮಾಡೋಕ್ಕಾಗಲ್ವ ನಮಗೆ? ಮನೆ ಮ್ಯಾನೇಜ್ ಮಾಡಲಿಕ್ಕಾಗುವುದಿಲ್ವ ನಮಗೆ? ಮನೆಯಲ್ಲಿರೋ ಸೇವೆ ಆಫೀಸ್ ಕೆಲಸಗಳು ಮ್ಯಾನೇಜ್ ಮಾಡಿಕೊಂಡು ಬಾಬಾ ನೆನಪಲ್ಲಿ ಇರಲಿಕ್ಕಾಗಲ್ವ ನಮಗೆ? ಹೇಗಿರ್ಬೇಕು ನಾವು? ವಿಶ್ವ ಕಲ್ಯಾಣಕಾರಿಗಳು ಹೇಗಿರಬೇಕು ನಾವು? ದೊಡ್ಡದಕ್ಕಿಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತಲ್ವಾ? ಬಾಬಾ ಹೇಳ್ತಿದ್ರೆ, ಪರಮೇಶ್ವರ ಹೇಳ್ತಾ ಇದ್ರೆ, ಮನುಷ್ಯರು ಹೇಳ್ತಾ ಇಲ್ಲ. ಸ್ವೀಕಾರ ಮಾಡಬೇಕಲ್ವಾ? ಹೋಗ್ರಿ ಶಿವಬಾಬಾ, ಮನೆಯಲ್ಲಿ ಒಂದೆರಡು ಮರಿಗಳಿದ್ದಾವೆ, ಅವುಗಳನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೇ ಸಾಕಾಗ್ತದೆ. ಇನ್ನು ವಿಶ್ವದ ಸೇವೆ ಮಾಡಂತೀರೇನು ಅಂತೀರೇನು ಯಾರಾದರೂ? ಆಗ ಯಾರು ಅನ್ನಲ್ಲ ನಾವು. ಬಹಳ ಮುಗ್ಧರು ನಾವು ಅಪ್ಪಾಜಿಗೆ. ಅಪ್ಪಾಜಿ ಏನು ಹೇಳ್ತಾರೆ, ಜಿ ಬಾಬಾ ಅಂದ್ಬಿಡ್ತೀವಿ ನಾವು. ಹೌದು ಅಲ್ವೋ? ಹೌದು ಅಲ್ವೋ? ಮುದ್ದು ಮುದ್ದಾದ ಮಕ್ಕಳೆಲ್ಲ ಪರಮಾತ್ಮನ ಸಮೀಪದ ರತ್ನಗಳು. ಅವರ ಹೆಸರನ್ನು ಪ್ರಸಿದ್ಧ ಮಾಡುವಂಥವ್ರು ನಾವು. ಹೌದು ಅಲ್ವೋ? ಯಾರು ನಾವು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ ನಾವು. ಪರಮಾತ್ಮನ ಸೇವೆಗೆ ನಾವು ನಿಮಿತ್ತರು. ನಮ್ಮ ಅಪ್ಪಾಜಿ ಹೇಳ್ತಾರೆ, ನಾವು ಮಾಡ್ತೀವಿ ಅಷ್ಟೇ. ಅಷ್ಟು ಮುಗ್ಧರು, ಒಬಿಡಿಯಂಟ್ ಸ್ಟೂಡೆಂಟ್ಸ್. ಹೌದು ಅಲ್ವೋ? ಅಪ್ಪಾಜಿ ಹೇಳ್ದಂಗೆ ಕೇಳೋರು ಇದೆಯೋ ಅಲ್ವ ನಾವೆಲ್ಲರೂ? ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ತೋ ಹರ್ ಸಮಯ ಯಹ ಸ್ಮೃತಿ ರಹೇ ಕಿ ಬಾಪ್ ನೇ ಇಸ್ ಸಮಯ ಕೌನ್ ಸಿ ಡ್ಯೂಟಿ ದಿ ಹೈ. ಪ್ರತಿ ಸಮಯ ಈ ಸ್ಮೃತಿ ಇರಬೇಕು. ಅಪ್ಪಾಜಿಯವರು, ಪರಮಾತ್ಮ ಅವರು ಈ ಸಮಯ ಯಾವ ಒಂದು ಡ್ಯೂಟಿಯನ್ನು ಕೊಟ್ಟಿದ್ದಾರೆ ನಮಗೆ. ಏಕ ಆಂಕ ಮೇ ಬಾಪ್ ಕಾ ಸ್ನೇಹ, ದುಸರಿ ಆಂಕ ಮೇ ಬಾಪ್ ದ್ವಾರ ಮಿಲಾ ಹುವಾ ಕರ್ತವ್ಯ ಅರ್ಥಾತ್ ಸೇವಾ. ಅಂಡರ್ಲೈನ್. ಒಂದು ಕಣ್ಣಿನಲ್ಲಿ ಪರಮಾತ್ಮನ ಸ್ನೇಹ, ಇನ್ನೊಂದು ಕಣ್ಣಿನಲ್ಲಿ ಪರಮಾತ್ಮನ ಮುಖಾಂತರ ಸಿಕ್ಕಿರುವಂತಹ ಕರ್ತವ್ಯ ಅರ್ಥಾತ್ ಸೇವಾ. ಸೇವಾ ಏನು ಕೊಟ್ಟಿದ್ದಾರೆ? ಸೇವೆ ಆತ್ಮಗಳ ಕಲ್ಯಾಣ ಮಾಡಲಿಕ್ಕೆ ಕೊಟ್ಟಿದ್ದಾರಲ್ವ ಸೇವೆ ನಮಗೆ. ವಿಶ್ವ ಪರಿವರ್ತಕರಲ್ವ, ವಿಶ್ವ ಕಲ್ಯಾಣಕಾರಿಗಳಲ್ವ. ಹಾಗಾದರೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂದಾಗ ಮನೆಯವ್ರನ್ನ ಮೊದಲು ಕಲ್ಯಾಣ ಮಾಡಿರಿ. ಬರ್ತಾ ಬರ್ತಾ ಎಲ್ಲ ಆತ್ಮಗಳ ಕಲ್ಯಾಣ. ಮತ್ತು ಅಟ್ಯಾಚ್ಮೆಂಟಲ್ಲಿ ಬರಬಾರ್ದು. ಯಾರ ಪ್ಯಾರ ಆಗಿದ್ದು ಕಲ್ಯಾಣ ಮಾಡುವಂಥವ್ರು ಅಲ್ವ. ನಿಮ್ಮನ್ನೇ ನೀವು ಕಲ್ಯಾಣ ಮಾಡ್ಕೊಳ್ತಿಲ್ಲ, ನಿನ್ನಿತ್ರನೇನು ಕಲ್ಯಾಣ ಮಾಡ್ಕೊಳ್ತೀರಿ? ಇಲ್ವಲ್ಲ, ಹಾಗೇನಿಲ್ಲಲ್ಲ. ನಾವು ನಮ್ಮನ್ನು ಕಲ್ಯಾಣ ಮಾಡ್ಕೊಳ್ತೀವಿ ಅಪ್ಪಾಜಿ. ಮನೆಯಲ್ಲಿ ಆತ್ಮಗಳನ್ನು ಕಲ್ಯಾಣ ಮಾಡ್ತೀವಿ, ಹೊರಗಡೆ ಜಗತ್ತಿನನ್ನು ಕೂಡ ನಾವು ಕಲ್ಯಾಣ ಮಾಡುವಂಥವ್ರು ವಿಶ್ವ ಕಲ್ಯಾಣಕಾರಿಗಳು. ಸ್ವೀಕಾರ ಮಾಡಿ. ಒಂದು ಕಣ್ಣಿನಲ್ಲಿ ಪರಮಾತ್ಮನ ಸ್ನೇಹ, ಇನ್ನೊಂದು ಕಣ್ಣಿನಲ್ಲಿ ಪರಮಾತ್ಮನ ಮುಖಾಂತರ ಸಿಕ್ಕಿರುವಂತಹ ಕರ್ತವ್ಯ ಅಂದರೆ ಸೇವೆ. ತೋ ಸ್ನೇಹ ಅವರ ಸೇವಾ ದೋನೋ ಸಾಥ್ ಸಾಥ್ ಚಾಹಿಯೇ. ಸ್ನೇಹ ಮತ್ತು ಸೇವೆ ಎರಡೂ ಜೊತೆಗೆ ಬೇಕು ಮಕ್ಕಳೇ. ಸ್ನೇಹಿ ಬಿ ಪ್ರಿಯ ಹೇ, ಸ್ನೇಹಿಗಳು ಕೂಡ ಪ್ರಿಯ. ಲೇಕಿನ್ ಸರ್ವಿಸಬಲ್ ಜ್ಞಾನಿತ್ವ ಆತ್ಮ ಅತಿ ಪ್ರಿಯ ಹೇ. ನೋಡಿ ಏನು ಹೇಳ್ತಾರೆ, ಸ್ನೇಹಿ ಆತ್ಮಗಳು ಪ್ರಿಯ ಇದ್ದೀರಿ, ಓಕೆ. ಆದರೆ ಸರ್ವಿಸಬಲ್ ಜ್ಞಾನಿತ್ವ ಆತ್ಮ, सर्विसेबल ज्ञानित्व आत्मा अति प्रिय है अंतिदर बाबरो. तो दोनों ही साथ साथ चाहिए मकले. अपनी स्थिति जब दोनों की साथ साथ स्मृति होगी तब ही सर्विस करने के समय स्नेही मूर्त भी होंगे. ಏನು ಹೇಳಿದ್ರು? ಎರಡೂ ಜೊತೆಗಿರಬೇಕು. ಸ್ನೇಹ ಏನೇನಿರಬೇಕು? ಸ್ನೇಹ ಮತ್ತು ಪರಮಾತ್ಮನ ಮುಖಾಂತರ ಸಿಕ್ಕಿರುವಂತಹ ಸೇವೆ, ಕರ್ತವ್ಯ ಅರ್ಥಾತ್ ಸಿಕ್ಕಿರುವ ಸೇವೆ ಎರಡೂ ಏನಾಗಬೇಕು? ಜೊತೆಗೆ ಇರಬೇಕು. अपनी स्थिति जब दोनों के साथ साथ स्मृति में होगी तभी सर्विस करने के समय स्नेही मूर्त भी होंगे. ಯಾವಾಗ ಎರಡೂ ಜೊತೆಗೆ ಸ್ಮೃತಿ ಇದ್ದಾಗ ಆವಾಗ ಸರ್ವಿಸ್ ಮಾಡುವಂತಹ ಸಮಯ ಸ್ನೇಹಿ ಮೂರ್ತರು ಕೂಡ ಆಗ್ತೀರಿ. ಲೇಕಿನ್ ಸಿರ್ಫ್ ಸ್ನೇಹ ಬಿ ನಹಿ ಚಾಹಿಯೆ. ಬರೀ ಸ್ನೇಹ ಅಷ್ಟೇ ಅವಶ್ಯಕತೆ ಇಲ್ಲ. ಸ್ನೇಹಕ್ಕೆ ಸಾಥ್ ಅವ್ರು ಕ್ಯಾ ಚಾಹಿಯೆ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಿ? ಸ್ನೇಹಿ ಬರೀ ಸ್ನೇಹ ಅಷ್ಟೇ ಅಲ್ಲ, ಸ್ನೇಹದ ಜೊತೆಗೆ ಏನು ಬೇಕು? ಸ್ನೇಹ ಅಷ್ಟೇ ಇದ್ದುಬಿಟ್ರೆ ಗೆದ್ದು ಬಿಡ್ತೀವ? ಸರ್ವಿಸಲ್ಲಿ ಸಫಲತೆ ಆಗ್ತದ? ಭಾಳ ಸಾರಿ ಬಾಬಾ ಹೇಳಿದ್ದಾರೆ. ಸ್ನೇಹ ಜೊತೆ ಸಹಯೋಗ, ಪ್ರೀತಿ. ಸ್ನೇಹದ ಜೊತೆಗೆ ಮತ್ತೇನು ಬೇಕು?
ಏನು ಬೇಕು? ಮಧುರತೆ. ಮತ್ತೇನು ಬೇಕು? ಸ್ನೇಹ. ಮಧುರತೆ, ಸ್ನೇಹ. ಸ್ನೇಹದಲ್ಲೇ ಬನ್ನಿ. ಏನು ಬೇಕು? ಮತ್ತೇನು ಬೇಕು? ಪ್ರೀತಿ, ಸಂಯಮ, ಮಧುರತೆ. ಸ್ನೇಹನೇ ಬಂತು ಎಲ್ಲ ಮೀನಿಗೆ. ಸ್ನೇಹದ ಜೊತೆಗೆ ನೆನಪು. ನೆನಪಿಂದ ಏನು ಸಿಗ್ತದೆ ನಮಗೆ? ನೆನಪಿಂದ ಆಸ್ತಿ. ಬಾಬಾ ಹೇಳ್ತಾರೆ ಶಕ್ತಿ, ಎಕ್ಸಲೆಂಟ್. ಬಲ, ಎಕ್ಸಲೆಂಟ್. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ ಮುದ್ದಾದ ಫರಿಸ್ತೆಗಳ ಆನ್ಸರ್ನ. ಶಕ್ತಿ. ಬಾಬಾ ಹೇಳ್ತಾರೆ स्नेह के साथ और क्या चाहिए? शक्ति रूप चाहिए. शक्ति रूप तो होंगे ही, लेकिन शक्ति रूप का प्रत्यक्ष रूप क्या दिखाई देगा? शक्ತಿ ರೂಪ ಇರಬಹುದು ನೀವು, ಆದರೆ ಶಕ್ತಿ ರೂಪದ ಪ್ರತ್ಯಕ್ಷ ರೂಪ ಏನು ಕಂಡು ಬರಬೇಕು? ಸರ್ವಿಸ್ ಕಿ ರಿಸಲ್ಟ್ ಮೇ ನಂಬರ್ ಕಿಸ್ ಆಧಾರ ಪರ್ ಹೋತೆ? ಸರ್ವಿಸ್ನ ರಿಸಲ್ಟ್ನಲ್ಲಿ ನಂಬರ್ ಯಾವ ನಂಬರ್ ಆಧಾರದ ಮೇಲೆ ಬರ್ತದೆ? क्योंकि वाणी में जौहर भरा हुआ है, अर्थात स्नेह के साथ शब्दों में ऐसा जौहर होना चाहिए जो उन्हों के हृदय विदीर्ण हो जाए. ಏನು ಹೇಳಿದ್ರು ಬಾಬಾ? ಏನು ಹೇಳ್ತಿದ್ದಾರೆ ಗೊತ್ತಾ? ಶಕ್ತಿ ರೂಪ ಪ್ರತ್ಯಕ್ಷ ರೂಪದಲ್ಲಿ ಕಂಡು ಬರಬೇಕು. ಶಕ್ತಿ ರೂಪನೂ ಇದೆ, ಸ್ನೇಹನೂ ಇದೆ. ಶಕ್ತಿ ರೂಪ ಅಂತೂ ಇದೆ, ಆದರೆ ಶಕ್ತಿ ರೂಪ ಪ್ರತ್ಯಕ್ಷ ರೂಪದಲ್ಲಿ ಕಂಡು ಬರಬೇಕು. ಹೇಗೆ ಕಂಡು ಬರ್ತದೆ? ಸರ್ವಿಸ್ನ ರಿಸಲ್ಟಲ್ಲಿ ನಂಬರ್ ಯಾವ ಆಧಾರದ ಮೇಲೆ ಕಾಣಿಸುತ್ತೆ ಅಂದರೆ, ಯಾಕಪ್ಪ ಅಂದರೆ ವಾಣಿಯಲ್ಲಿ ಜೌಹರ್. ಜೌಹರ್ ಅಂದರೆ ಶಾರ್ಪ್ನೆಸ್. ಶಾರ್ಪ್ನೆಸ್ ಅಂದರೆ ಏನು ಹೇಳ್ತಿರೋದಕ್ಕೆ? ಚೂಪು. ಅಂದರೆ ವಾಣಿ ಇದೆ, ಸಿರ್ಫ್ ವಾಣಿ ಅಲ್ಲ, ಹರಿತಬೇಕು. ಕರೆಕ್ಟ್. ಜೌಹರ್ ಬರಾ ಹುವಾ ಹೇ, ಯಾವುದು ವಾಣಿಯಲ್ಲಿ ಶಾರ್ಪ್ನೆಸ್ ಇದೆ, ಹರಿತ ತುಂಬಿಕೊಂಡಿದೆ ಅಂದರೆ ಸ್ನೇಹದ ಜೊತೆ ಶಬ್ದಗಳಲ್ಲಿ ಈ ತರಹ ಒಂದು ಹರಿತ ಇರಬೇಕಾಗಿದೆ. ಯಾವುದು ಅವರ ಒಂದು ಹೃದಯ ವಿಧೀರ್ಣ ಆಗಿಬಿಡಬೇಕು. ಅಭಿ ತಕ್ ರಿಸಲ್ಟ್ ಕ್ಯಾ ಹೇ? ಬಾಬಾ ಕೇಳ್ತಾರೆ, या तो बहुत जौहर दिखाती हो वा बहुत ಸ್ನೇಹ ದಿಖಾತಿ. ನೋಡಿ ಬಾಬಾ ಆ ವಾಣಿಯಲ್ಲಿ ಐದರ್ ಜಾಸ್ತಿ ಹರಿತ ತೋರಿಸ್ತೀರಿ, ಇಲ್ಲ ಬಹಳ ಸ್ನೇಹ ತೋರಿಸ್ತೀರಿ. ಯಾ ತೋ ಬಿಲ್ಕುಲ್ ಹಿ ಹಲ್ಕೆ ರೂಪ ಮೇ ಬೋಲೆಂಗೆ, ಇಲ್ಲಾಂದರೆ ಭಾಳ ಹಗೂರ ರೂಪದಲ್ಲಿ ಹೇಳಿಬಿಡ್ತೀರಿ, ನಾರ್ಮಲ್ ಆಗಿ ಸಾಧಾರಣವಾಗಿ. ಬಹಳ ಜೋಶಲ್ಲಾದರೂ ಹೇಳ್ತೀರಿ. ನೋಡಿ 4 ಟೈಪ್ ಹೇಳ್ತಾ ಇದ್ದಾರೆ ಬಾಬರವರು. ಒಂದು ಕಂಪ್ಲೀಟ್ ಬಹಳ ಸ್ನೇಹ ತೋರಿಸ್ತೀರಿ, ಒಂದು ಇಲ್ಲ ಕಂಪ್ಲೀಟ್ ಹಗೂರ ರೂಪದಲ್ಲಿ ಹೇಳ್ತೀರಿ, ಒಂದು ಇಲ್ಲ ನಿಮ್ಮ ವಾಣಿಯಲ್ಲಿ ಆ ಒಂದು ಹರಿತ ಇರ್ತದೆ, ಜಾಸ್ತಿ ಹರಿತ ತೋರಿಸ್ತೀರಿ, ಅಥವಾ ಬಹಳ ಜೋಶಲ್ಲಿ ಹೇಳ್ತೀರಿ. ಆದರೆ ಬಾಬಾ ಏನು ಹೇಳ್ತಾರೆ? ಆದರೆ ಲೇಕಿನ್ ಹೋನಾ ಕ್ಯಾ ಚಾಹಿಯೆ? ಆಗಬೇಕಾಗಿರೋದು ಏನು? ಏಕೇಕ ಶಬ್ದ ಮೇ ಸ್ನೇಹ ಕಿ ರೇಖಾಯೆ ಹೋನಿ ಚಾಹಿಯೆ. ಅಂಡರ್ಲೈನ್. ನಾವು ಮಾತನಾಡುವ ಒಂದೊಂದು ಮಾತಿನಲ್ಲಿ ಸ್ನೇಹದ ರೇಖೆ ಇರಬೇಕಾಗಿದೆ. फिर भले कैसे भी कड़वे शब्द बोलेंगे तो हृदय में लगेंगे जरूर, लेकिन वह शब्द कड़वे नहीं लगेंगे, यथार्थ लगेंगे. अंडरलाइन. ಏನಂದ್ರೆ ಬಾಬಾ, ಒಂದೊಂದು ಶಬ್ದದಲ್ಲಿ ಸ್ನೇಹದ ರೇಖೆ ಕಂಡು ಇರಬೇಕು. ಆವಾಗ ಭಲೆ ಎಂಥದ್ದೇ ಎಂಥದ್ದೇ ಕಠಿಣ ಶಬ್ದವನ್ನು ಹೇಳ್ತೀರಿ ಅಂದರು, ಜೋರಾಗಿ ಹೇಳ್ತೀರಿ ಅಂದರು, ರಫ್ ಆಗಿ ಮಾತನಾಡ್ತೀರಿ ಅಂದರು ಕೂಡ ಹೃದಯಕ್ಕೆ ಹತ್ಕೊಳ್ತದೆ ಖಂಡಿತ. ಆದರೆ ಆ ಶಬ್ದ ಕಡುವ ಅನಿಸುವುದಿಲ್ಲ, ರಫ್ ಅನಿಸುವುದಿಲ್ಲ, ಯಥಾರ್ಥ ಅನಿಸುತ್ತೆ. ಯಾವಾಗ ಹೇಳ್ರಿ? ಒಂದೊಂದು ಶಬ್ದ ಸ್ನೇಹದ ರೇಖೆ ಇರಬೇಕು, ಒಂದೊಂದು ಶಬ್ದದಲ್ಲಿ ಸ್ನೇಹ ಭರಿತ ಇರಬೇಕು. ಯಾರಿಗೆ ಅರ್ಥ ಆಗ್ತದೆ ಪಾಯಿಂಟು? ಶಬ್ದದಲ್ಲಿ ಹರಿತ ಇರಬೇಕು, ವಾಣಿಯಲ್ಲಿ ಹರಿತ ಇರಬೇಕು, ಸ್ನೇಹದಿಂದ ಇರಬೇಕು. ಆ ಸ್ನೇಹ ಇದ್ದು ಹರಿತ ಇದ್ದು ಕೂಡ ಅವರಿಗೆ ಏನನ್ಸಂಗಿಲ್ಲ ಅವರಿಗೆ. ನೀವು ಹೇಳಿದರೆ ಕಡವೆ ಶಬ್ದವನ್ನು ಜೋರಾಗಿ ಕಠಿಣ ಶಬ್ದವನ್ನು ಹೇಳಿದರೂ ಕೂಡ ಅವ್ರಿಗೆ ಹೃದಯಕ್ಕೆ ಅದು ಹತ್ಕೊಳ್ಳುವುದಿಲ್ಲ ಖಂಡಿತವಾಗ್ಲೂ. ಆದರೆ ಆ ಶಬ್ದ ಅವರಿಗೆ ರಫ್ ಅನಿಸುವುದಿಲ್ಲ, ಯಥಾರ್ಥ ಅನಿಸುತ್ತೆ. ಯಾವ ಥರ? ಉದಾಹರಣೆ ಹೇಳ್ರಿ ನೋಡೋಣ. ಕಹಿ ಅನಿಸುವುದಿಲ್ಲ. ಯಾವ ಥರ ಹೇಳ್ರಿ?
ಯಾವ ಥರ? ಯಾವ ಥರ ನೋಡಿ, ಕೆಲವೊಂದು ಪರಮಾತ್ಮ ಫರಿಸ್ತೆಗಳಿದ್ದೀರಿ ನೀವು. ನಮ್ಮ ಅನುಭವದ ಪ್ರಕಾರ ಕೆಲವೊಂದು ಮಕ್ಕಳಿಗೆ ನಾವು ವಾಣಿ ಹೇಳ್ತಾ ಕೆಲವೊಂದು ಸಾರಿ ಸ್ನೇಹದಿಂದ ಅವ್ರಿಗೆ ಏನೋ ಒಂದು ಮಾತು ಹೇಳ್ತೀವಿ ಅಂದ್ಕೊಡ್ರಿ. ಹೇಳಿದಾಗ ಆ ಮಕ್ಕಳು ಅದನ್ನು ಸ್ವೀಕಾರ ಮಾಡಿಕೊಂಡು ಸ್ನೇಹದ ರೂಪದಲ್ಲಿ ತಗೊಂಡು ಕಂಟಿನ್ಯೂ ಮಾಡ್ತಾರೆ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಅದನ್ನು ಒಂದು ವೇಳೆ ಕಹಿ ಅಂತ ತಗೊಂಡ್ಬಿಡ್ತಾರೆ. ಕಹಿ ಅಂದರೆ ಕಡವ, ಹಿಂಗೆ ಅಂದ್ಬಿಟ್ರಲ್ಲ ಬಾಬಾ ನಮಗೆ ಅಭಿಮಾನ ಅಸೂಹೆ ಅನ್ನಿಸ್ಕೊಂಡು ಬಿಟ್ಬಿಡ್ತಾರೆ. ಆದರೆ ಯಾವ ಥರ ಹೇಳ್ತಾರೆ, ಸ್ನೇಹದಿಂದನೂ ರಫ್ ಮಾತಾಡಿದರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ಲು ವನಿತಾಕ್ಕವರ ಮಗಳು ಇದ್ದಾರೆ. ಸ್ನೇಹದಿಂದ ಮಗನಿಗೆ ಇವತ್ತಿನ ಹೋಮ್ವರ್ಕ್ ಮಾಡಪ್ಪ ನೀನು ಅಂತ ಹೇಳ್ತೀರಿ, ನೀವು ಸ್ನೇಹದಿಂದ ಹೇಳ್ತೀರಿ. ನೀವು ಜೋರಾಗಿ ಹೇಳುವುದಿಲ್ಲ, ಯಾಕಂದರೆ ಅಮ್ಮನ ಮಾತು ಕೇಳಬೇಕು ಅವರು. ಮಗ ಅಥವಾ ಮಗಳು ಅಮ್ಮನ ಮಾತು ಕೇಳಬೇಕು ಅವರು. ಅಮ್ಮನ ಮಾತು ಯಾವಾಗೂ ಕಹಿ ಅನಿಸೋದಿಲ್ಲ ಅವರಿಗೆ. ಅರ್ಥ ಆಗ್ತಿದೆಯಾ? ಮಗಳು ಅಮ್ಮನ ಮಾತು ಕಹಿ ಅನಿಸೋದಿಲ್ಲ. ಅಮ್ಮ ಹೇಳಿದರೆ ಮಾಡಲೇಬೇಕು. ಸ್ವಲ್ಪ ಯಾಕೋ ಸ್ನೇಹ ಇದೆ, ಬಟ್ ರಫ್ ಇದೆ. ಯಾಕೆಂದರೆ ಟೀಚರ್ ಹೇಳ್ದಂಗೆ ಹೇಳಿದ್ರಲ್ಲ, ಇವತ್ತು ಆರ್ಡರ್ ಮಾಡಿದಾರೆ ಅಮ್ಮ, ನಾನು ಮಾಡಬೇಕು ಅಂತ ಮಾಡುತ್ತೆ. ಅವರಿಗೆ ಕಹಿ ಅನಿಸೋದಿಲ್ಲ ನಿಮ್ಮ ಶಬ್ದ. ಅಮ್ಮ ಹೇಳಿದಾರಲ್ವಾ, ಬೈಲಿ ಬಿಡು, ಹೊಡೆದ್ರೆ ಹೊಡಿಲಿ ಬಿಡು, ಅಮ್ಮ ಅಲ್ವಾ, ನಮ್ಮ ಅಮ್ಮ ಅಲ್ವಾ ಅಂತ ಅನ್ನತ್ತೆ ಅದು ಮಗು. ಆವಾಗ ವನಿತಾಕ್ಕವರು ಸ್ನೇಹ ತುಂಬಿ ರಫಲ್ಲಿ ಮಾತನಾಡಿದ್ದಾರೆ ಅಂತ, ಸ್ನೇಹದಿಂದ ಮಾತನಾಡಿದ್ದೀರಿ ಅಂತ. ಒಬ್ಬೊಬ್ಬರು ಕೋಪದಲ್ಲಿ ಜೋರು ಮಾತನಾಡ್ಬಿಡ್ತಾರೆ, ಸ್ನೇಹ ಇರುವುದಿಲ್ಲ. ಸ್ನೇಹ ಕೋಪ ಜಾಸ್ತಿ ಇತ್ತು, ಸ್ನೇಹ ಇರೋದು. ಸ್ನೇಹ ಇಲ್ಲದೆ ಜೋರು ಮಾತಾಡಿದ್ರೆ 2 ದಿನ ಊಟ ಮಾಡಲ್ಲ ಅದು ಮಗು. 2 ದಿನ ನಾನು ಊಟ ಮಾಡಲ್ಲ, ನಾನು ಅಪ್ಪಾಜಿ ಹತ್ರ ಬಂದ ಮೇಲೆ ಹೇಳ್ತೀನಿ ನಿನ್ನ ಬಗ್ಗೆ ಕಂಪ್ಲೇಂಟ್ ಅಂತ ಹೇಳ್ತದೆ ಜೋರಾಗಿ. ಹೌದಲ್ವಾ? ಹಾಗೆ ಮಾಡ್ತದೆ ಅದು. ನೋಡಬೇಕಂದ್ರೆ ನೀವು ಸ್ನೇಹ ತುಂಬಿ ಆರ್ಡ್ರ್ ಮಾಡಿ ಮಾಡ್ತದೆ ಅದು. ಸ್ನೇಹ ತುಂಬಿ ನನ್ನ ಮಗು ಜಾನ್ ಮಗಳಲ್ವಾ, ಮುದ್ದು ಮಗಳಲ್ವಾ ಅಂತ ಹೇಳಿ ಮಾಡಿರಿ, ಆಗತ್ತೆ. ನೋಡಬೇಕಂದ್ರೆ ಮಗು ಮಾತು ಕೇಳ್ತದೆ ಅದು. ಹಾಗೆ ಸ್ನೇಹ ತುಂಬಿದ ಎಷ್ಟೇ ಕಡುವ ರಫ್ ಶಬ್ದ ಮಾತನಾಡಿದರೂ ಕೂಡ ಅವರಿಗೆ ಪ್ರೀತಿನೇ ಅನಿಸುತ್ತೆ. ಅರ್ಥ ಆಯ್ತಲ್ವ ಎಲ್ರಿಗೂ? ಹಾಗಾದರೆ ನಮ್ಮ ಮಾತಿನಲ್ಲಿ ಸ್ನೇಹ ತುಂಬಿರಬೇಕು. ಓಕೆನಾ? ಸ್ವೀಕಾರ ಇದೆಯಾ? ಓಕೆನಾ? ಸ್ನೇಹ ತುಂಬಿರುತ್ತಾ? ತುಂಬಿಬಿಟ್ಟು ಮಾತಾಡ್ತೀವ ನಾವು? ಚೆಕ್ ಮಾಡಿಕೊಡ್ರಿ. ನಾವೆಲ್ಲರೂ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಬಾಬಾ. ಹಾಗೆ ನಾವು ಫ್ಯಾಮಿಲಿಯಲ್ಲಿ, ಪರಿವಾರದಲ್ಲಿ ಯಾರು ಏನೇ ಮಾತಾಡಿದ್ರು ಸ್ನೇಹದಿಂದ ಮಾತಾಡಿರ್ತಾರಂತಲೇ ಸ್ವೀಕಾರ ಮಾಡ್ಕೋಬೇಕು. ಇಲ್ಲಿ ಯಾರಾದರೂ ಕೋಪ ಮಾಡ್ತಾರಾ? ಯಾರೂ ಕೋಪ ಮಾಡಲ್ಲ. ಏನೇ ಹೇಳಿದ್ರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಹೌದು ಅಲ್ವೋ? ಸ್ನೇಹದಿಂದ ಪ್ರತಿ ಮಾತುಗಳನ್ನು ನಾವು ಮಾತನಾಡಬೇಕು. ಸೊ ಸ್ನೇಹಿ ಆತ್ಮ ಆಗಿದ್ದೀವಿ ಅಂದರೆ ಶಕ್ತಿ ರೂಪನೂ ಕೂಡ ಇದೆ. ಶಕ್ತಿ ರೂಪವನ್ನು ಕೂಡ ನಾವು ಹರಿತದಲ್ಲಿ ತರಬೇಕು ಅನ್ನುವಂಥ ಮಾತು. ಸ್ನೇಹ ತುಂಬಿದ ಮಾತುಗಳನ್ನು ಮಾತನಾಡಿ. ಭಲೇ ನೀವು ಆರ್ಡ್ರ್ ಮಾಡಿರಿ, ಹರೀಶಣ್ಣ ಇವತ್ತು ನೀವು ಈ ಥರ ತಪ್ಪು ಹಾಕಿದ್ದೀರಿ, ಪ್ರೀತಿಯಿಂದ ಹರೀಶಣ್ಣ ಅಂತ ಹೇಳ್ತೀವಲ್ವ. ಹರೀಶಣ್ಣ ತಪ್ಪು ತಿಳ್ಕೊಳ್ಳಲ್ಲ, ಅವರಿಗೆ ಕಡುವ ಅನಿಸುವುದಿಲ್ಲ. ಹೌದು ಅಲ್ವೋ? ಹಂಗೆ ಅನಿಸುತ್ತಾ? ಹರೀಶನ ಶಟ್ಕೊಂಡ್ಬಿಡ್ತಾರ? ಇಲ್ಲ ತಾನೆ, ಜಾನ್ ಅಲ್ವಾ ಹರೀಶನ, ಪರಮಾತ್ಮನ ಮಗು ಅಲ್ವಾ. ಆ ಸ್ನೇಹದಿಂದಲೇ ಸ್ವೀಕಾರ ಮಾಡಿಕೊಡ್ತಾರೆ. ಹಾಗೆ ಸೊ ಆ ಒಂದು ಸ್ನೇಹದ ಹರಿತ ಪರಮಾತ್ಮ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ. ಇನ್ನೂ ಮನನ ಚಿಂತನೆ ಮಾಡಿದ್ರೆ ಬೇರೆ ಆನ್ಸರ್ ಬರ್ತದೆ. ಓಕೆನಾ? ಸಮಯ ಕಡಿಮೆ ಇರುವ ಕಾರಣ ಇನ್ನೂ ಜಾಸ್ತಿ ಬೇರೆ ರೂಪದಲ್ಲಿ ಉದಾಹರಣೆ ಬರ್ತದೆ. ಓಕೆನಾ? ಬಾಬಾ ಏನು ಹೇಳ್ತಾ ಇದ್ರು ಈಗ ನಮಗೆ? ಏನು ಹೇಳ್ತಾ ಇದ್ರು? ಹುಡುಗಾಟಿಕೆ ಬರುವುದಿಲ್ಲ ಅಲ್ಲಿ. ಓಕೆನಾ? ಏನು ಹೇಳಿದ್ರು ಬಾಬಾ? ಸ್ನೇಹ ತುಂಬಿರಬೇಕು. ನೀವು ಮಾತನಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಸ್ನೇಹ ಇರಬೇಕು ಅನ್ನುವಂಥ ಮಾತನ್ನು ಬಾಬಾ ಸ್ಪಷ್ಟ ಮಾಡಿ.
ಹೌದಲ್ವಾ? ಸ್ನೇಹ ತುಂಬಿ ಮಾತನಾಡ್ತಾ ಇದ್ದೀವ, ಕಡುವ ಅನ್ನಿಸ್ತಾ ಇಲ್ವಾ ಯಾರಿಗೂ? ಯಾರೂ ಹೃದಯ ವಿದೀರ್ಣ ಆಗ್ತಾ ಇಲ್ವಾ? ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ನಮ್ಮ ಮಾತಿನಲ್ಲಿ ಆ ಒಂದು ಕಮ್ಯುನಿಕೇಷನಲ್ಲಿ ರಫ್ ಬರ್ತಾ ಇದೆ ಅಂದರೆ, ಸ್ನೇಹ ತುಂಬದೆ ಮಾತನಾಡಿದಾಗ ರಫ್ ಅನಿಸುತ್ತೆ, ಟಫ್ ಅನಿಸುತ್ತೆ, ಕಠಿಣ ಅನಿಸುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ಎದುರುಗಡೆ ಇದ್ದವ್ರು ಯಾರೂ ಮಾತು ಕೇಳಲ್ಲ. ಹಂಗಾಗತ್ತಲ್ವಾ? ओके फिर भले कैसे भी कड़वे शब्द बोलेंगे तो हृदय में लगेंगे जरूर, लेकिन वह शब्द कड़वे नहीं लगेंगे, यथार्थ लगेंगे. ಈ ಮಹಾದೇವ್ ಅಣ್ಣವ್ರು ಸರೋಜ್ ಅಕ್ಕವ್ರಿಗೆ ಏನೋ ಒಂದು ಹೇಳಿದರು. ಯಾವಾಗಲೂ ಅವ್ರು ಎಂಥದೇ ಮಾತನಾಡ್ತಿದ್ದಾರೆ ಅಂದ್ರೆ ಸ್ನೇಹ ಭರಿತನೇ ಮಾತಾಡಿರ್ತಾರೆ, ಸ್ವಲ್ಪ ಜೋರು ಮಾಡಿರ್ತಾರೆ, ಆದರೆ ಸ್ನೇಹ ತುಂಬಿತ್ತು. ನಾನು ಮಾತು ಕೇಳಲೇಬೇಕು, ಮಾತು ಕೇಳಲೇಬೇಕು ಅಂತ ಸ್ವೀಕಾರ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿಲ್ವಾ? ಯಥಾರ್ಥ ಅನಿಸುತ್ತೆ. ಸರೋಜಕ್ಕವ್ರಿಗೆ ಮಹಾದೇವನವ್ರ ಮಾತು ಯಥಾರ್ಥ ಅನಿಸುತ್ತೆ. ಹಾಗೆ ಪ್ರಾಕ್ಟಿಕಲ್ ಜೀವನದಲ್ಲಿ ನಾವು ಹೇಗಿರಬೇಕು ನೋಡಿ. ಇದೇ ಪ್ರಾಕ್ಟಿಕಲ್, ನಾವೆಲ್ಲರೂ ಪ್ರಾಕ್ಟಿಕಲ್ ಇದ್ದೀವಿ. ಅದನ್ನೇ ಪಾಪ ಎಲ್ಲ ಆತ್ಮಗಳ ಜೊತೆನೂ ಹೀಗಿರಬೇಕು, ಸ್ನೇಹದಿಂದ ಮಾತನಾಡಬೇಕು, ಹರಿತಾ ಇರಬೇಕು ಸ್ನೇಹದಲ್ಲಿ. ಓಕೆ, हृदय में लगेंगे जरूर, लेकिन वह शब्द कड़वे नहीं लगेंगे, यथार्थ लगेंगे. अभी अगर शब्द तेज बोलते हैं तो रूप में भी तेजी का भाव दिखाई देता है. ಶಬ್ದ ಬಹಳ ಫಾಸ್ಟಾಗಿ ಜೋರಾಗಿ ಹೇಳ್ತೀರಿ ಅಂದರೆ ಆ ರೂಪದಲ್ಲೂ ಕೂಡ ಒಂದು ಜೋರು ಭಾವ ಕಂಡು ಬರ್ತಿದೆ ನೋಡ್ರಿ. ಈಗ ಆ ಥರ ಕೋಪದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಕೆಲವೊಂದು ಕೋಪ ಇರ್ತದೆ, ಕೆಲವೊಂದು ಸ್ನೇಹ ತುಂಬಿರುವ ಬೈಗಳಿರ್ತವೆ. ಸ್ನೇಹ ತುಂಬಿರೋದ ಬೈಗಳ ಹೇಳಿದಾಗ ಆ ಮಕ್ಕಳು ಮಾತು ಕೇಳ್ತವೆ. ಅತ್ತೆ ಸೊಸೆಗೆ ಬೈಯುವಾಗ ಕೂಡ ಸ್ನೇಹದಿಂದ ಬೈದರೆ ಆ ಸೊಸೆ ಮಾತು ಕೇಳ್ತಾರೆ. ಪ್ರಾಕ್ಟಿಕಲಿ ನಡೆಯುತ್ತೆ ನೋಡಿ, ಪ್ರತಿಯೊಬ್ಬರ ಮನೇಲಿ ನಡೀತದೆ. ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ ನಮಗೆ, ಆ ಥರ ನೀವು ಒಂದು ಸ್ನೇಹವನ್ನು ತುಂಬಿ ನೀವು ಮಾತನಾಡೋ ಒಂದೊಂದು ಶಬ್ದದಲ್ಲಿ ಸ್ನೇಹದ ರೇಖೆಗಳಿರಬೇಕು. ಭಲೆ ಎಂಥದೇ ಕಠಿಣ ಶಬ್ದಗಳು, ಕಡವ ಶಬ್ದ, ಕಹಿ ಶಬ್ದಗಳು ನೀವು ಹೇಳ್ರಿ, ಅದು ಹೃದಯಕ್ಕೆ ಅಂಟ್ಬೋದು, ಆದರೆ ಖಂಡಿತವಾಗ್ಲೂ ಆ ಶಬ್ದ ಅವರಿಗೆ ಕಹಿ ಅನಿಸುವುದಿಲ್ಲ, ಯಥಾರ್ಥ ಅನಿಸುತ್ತೆ. ಇವಾಗ ಒಂದು ವೇಳೆ ಶಬ್ದ ಜೋರವಾಗಿ ಹೇಳ್ತೀರಿ, ನೀವು ಜೋರಾಗಿ ಹೇಳ್ತಿದ್ರಿ ಅನ್ಕೊಳ್ಳಿ, ತೇಜಿ ಕಾ ಭಾವ ದಿಖಾಯಿ ದೇತಾ ಹೈ. ನೀವು ಗೊತ್ತಾಗಲ್ವಾ ನಿಮಗೆ? ನಾನು ಒಂದು ಸಾರಿ ಹೇಳಿದ್ರೆ ಅರ್ಥ ಆಗುತ್ತೋ ಇಲ್ಲ ನಿಮಗೆ, ಜೋರು ಮಾಡ್ತೀರ ಅನ್ಕೊಡ್ರಿ. ಆಮೇಲೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ಕೊಳ್ತಾ ಹೇಳ್ತೀರಿ. ನೀವು ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಎಷ್ಟು ಸಾರಿ ಹೇಳಬೇಕು ನಿಮಗೆ? ನೋಡಿ, ನಿಂಗೆ ಊಟನೂ ಕೊಡಲ್ಲ, ಏನೂ ಕೊಡಲ್ಲ, ನಡಿ ನೀನು 2 ದಿನ ನಿನಗೆ ಶಿಕ್ಷೆ ಅಂತ ಹೇಳ್ತೀರಿ ಅನ್ಕೊಡ್ರಿ. ಜೋರು ಮಾತಾಡ್ತಿದ್ದೀರಿ ನೀವು, ಜೋರು ಮಾತನಾಡ್ತಾ ಇದ್ದೀರಿ ನೀವು. ಆ ಮಗು ಹೆದರ್ಕೊಂಡ್ಬಿಡ್ತದೆ. ಯಾಕೋ ಅಮ್ಮ ಎಂದೂ ಮಾತನಾಡೋ ಅಷ್ಟು ಫಾಸ್ಟಾಗಿ ಜೋರಾಗಿ ಮಾತನಾಡಿದ್ರು ಇವತ್ತು. ಭಯ ಪಡ್ತದೆ, ನಡಗತ್ತೆ, ಶೇಕ್ ಆಗ್ತದೆ ಬಾಡಿ. ಅದಂತ ಮಗು ಭಾಳ ಜೋರು ಭಯ ಪಡ್ತದೆ, ಊಟನೂ ಮಾಡಲ್ಲ, ಜ್ವರ ಬಂದುಬಿಡ್ತದೆ ಅದಕ್ಕೆ. ಆ ಲೆವೆಲಲ್ಲಿ ಜೋರಾಗಿ ಮಾತನಾಡ್ತೀರಿ ನೀವು. तेज बोलते हैं तो रूप में भी तेजी का भाव दिखाई देता है, जिससे कई लोग यही कहते हैं कि आप लोगों में अभिमान है व अपमान करते हो. लेकिन एक तरफ ठोकते जाओ, दूसरी तरफ साथ स्नेह भी देते जाओ, तो आपके स्नेह की मूर्त से आप अपना तिरस्कार महसूस नहीं करेंगे, लेकिन यह अनुभव करेंगे कि हम आत्माओं के ऊपर तरस है. ಅಂಡರ್ಲೈನ್ ನಮ್ಮಮ್ಮ ನನಗೆ ಬೈಯೋ ಕಾರಣ ಏನು, ನಮ್ಮಮ್ಮ ನಂಗೆ ಬೈತಾ ಇರೋ ಕಾರಣ ಏನು ಅಂತದ್ದು ಮಗು. ಅಮ್ಮ ನಂಗೆ ಬೈತಾ ಇದೆ ಅಂದರೆ ನಾನು ಸ್ಕೂಲಲ್ಲಿ ನಂಬರ್ 1 ಬರಲಿ ಅಂತ ಅಮ್ಮನಿಗೆ ಅಷ್ಟು ಬೇಜಾರಾಗ. ಅಂದರೆ ಹಿಡನ್ ಪ್ರೀತಿ ಇದೆ, ಒಳಗಡೆ ಪ್ರೀತಿ ಇರೋದಕ್ಕೆ ಅವರು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದಾರೆ ಅಮ್ಮ ನನಗೆ. ಹಾಗಾಗಿ ನಾನು ಅಮ್ಮನ ಮಾತು ಕೇಳಬೇಕಾಗತ್ತೆ. ಅಮ್ಮ ನನ್ನ ಪ್ರತಿ ಅಯ್ಯೋ ಪಾಪ ಅಂತ ಇದೆ ಒಳಗಡೆ, ಅದನ್ನು ವ್ಯಕ್ತಿತ್ವ ರೂಪದಲ್ಲಿ ಯಾವ ಥರ ವ್ಯಕ್ತಪಡಿಸ್ತಾ ಇದ್ದಾರಮ್ಮ ಅನ್ನೋದು ಆ ಮಗು ಅರ್ಥ ಮಾಡ್ಕೊಳ್ತದೆ ಅಂತ. ತಿರಸ್ಕಾರದ ಭಾವನೆ ಬದಲಾವಣೆ ಆಗಿ ತರಸ್ ಪಾಪ ಅಂತ ಅನ್ನುವಂಥ ಅನುಭವ ಮಾಡ್ಕೊಳ್ತದೆ. ರಿಜೆಕ್ಟ್ ಮಾಡಲ್ಲ, ನಿಮ್ಮ ಮಾತನ್ನು ಸ್ವೀಕಾರ ಮಾಡ್ಕೊಳ್ತದದು. ಸರೋಜ ಅಕ್ಕವರು ಬೈತೀರಿ ನೀವು, ಚಿತ್ರ ಲಿಟಲ್ ಅಂಚಲ್ಗೆ ಜೋರು ಬೈತೀರಿ. ನಿಮ್ಗೆ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಯಾವ ಉದ್ದೇಶಕ್ಕೆ ಬೈದಿದ್ದೀರಿ? ಜೋರು ಕೋಪದಲ್ಲಿ ಕಣ್ಣು ಕೆಂಪು ಮಾಡ್ಕೊಂಡು ಬೈದಿದ್ದೀರಾ, ಅಥವಾ ಒಳಗಡೆ ಹಿಂದಗಡೆ ಪ್ರೀತಿಯನ್ನು ಇಟ್ಟುಬಿಟ್ಟು ಬೈತಾ ಇದೆ ಚಿತ್ರ? ಹಂಗೆ ಮಾಡಬೇಡ ನೀನು,
ಹಂಗೆ ಮಾಡಿದರೆ ಫೇಲ್ ಆಗ್ತೀಯ ನೀನು. ನಾನು ಹೇಳ್ದಂಗೆ ಮಾಡು. ನಾನು ಬಾಬನ ಜೊತೆಗೆ ಮಾತನಾಡ್ತಾ ನೀನು ಓದು, ಬಾಬನ ಜೊತೆಗೆ ಕರ್ಕೊಂಡು ಓದು, ಮೊಬೈಲ್ ಮುಟ್ಬೇಡ ನೀನು ಅಂತ ಪ್ರೀತಿಯಿಂದ ಹೇಳ್ತೀವಿ. ಏನಿದೆ ಅದರ ಹಿಂದುಗಡೆ ಏನಿದೆ? ಚಿತ್ರ ಲಿಟಲ್ ಏಂಜಲ್ ಅರ್ಥ ಮಾಡ್ಕೊಳ್ತದೆ. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಮಾಡ್ಕೊಂಡು ಅಮ್ಮ ನನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದಾರೆ, ಪಾಪ ನನ್ನ ಬಗ್ಗೆ ಅಷ್ಟು ಭಾವನೆಯಿಂದ ಹೇಳ್ತಾ ಇದ್ದಾರೆ, ಭಲೇ ಜೋರು ಮಾತನಾಡಿದ್ರು ಅಮ್ಮ, ಆದರೆ ನಾನು ಒಳ್ಳೇದಕ್ಕೆ ಹೇಳಿದ್ರಲ್ವಾ ಅಂತ ಅನ್ಕೊಳ್ತದ್ದು. तो दोनों साथ साथ चाहिए. कहते हैं ना, मखमल की जुत्ती लगानी होती है, तो सर्विस के साथ अति तरस भी हो और फिर साथ साथ जो अयथार्थ बातें हैं उनको यथार्थ करने की ಖುಷಿ भी होनी चाहिए. ಏನೇ ಅಯಥಾರ್ಥ ಬಂದರೂ ಕೂಡ ನಮ್ಮ ಜೀವನದಲ್ಲಿ ಸರ್ವಿಸಿನ ಜೊತೆಗೆ ಅತಿ ಏನಿರಬೇಕು, ಆ ಒಂದು ತರಸ್ಸಿರಬೇಕು. ಅಯ್ಯೋ ಪಾಪ ಅಂತ ಒಂದು ದಯೆ ಒಳಗಡೆ, ಆ ದಯೆಯನ್ನು ಹೊಂದಿರುವಂತಹ ಭಾವನೆ ಇರಬೇಕು. ಸರ್ವಿಸ್ ಮಾಡುವುದರ ಜೊತೆಗೆ ಆ ಒಂದು ಭಾವನೆ ಇರಬೇಕು. ಆವಾಗ ಏನಾಗ್ತದೆ, ಅಯಥಾರ್ಥ ಮಾತು ಅವರಿಗೆ ಯಥಾರ್ಥ ಮಾಡುವಂತಹ ಖುಷಿ ಕೂಡ ಇರಬೇಕಾಗ್ತದೆ ಅಂತ ಹೇಳ್ತಾ, ಬಾತಿ ಸಭಿ ಸ್ಪಷ್ಟ ದೇನಿ ಹೇ ಲೇಕಿನ್ ಸ್ನೇಹಕ್ಕೆ ಸಾಥ್. ಎಲ್ರಿಗೂ ಸ್ಪಷ್ಟವಾಗಿ ಹೇಳಬೇಕು. ಇಲ್ಲ ಅವ್ರು ಶಟಗೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ ಅಂತ ಅವರಿಗೆ ಹೇಳೋದನ್ನೇ ಬಿಟ್ಬಿಡಿ, ಮತ್ತಷ್ಟು ಮಿಸ್ಟೇಕ್ ಮಾಡ್ತಾರೆ ಅವರು. ಈಗ ಸ್ಟಡಿ ಮಾಡೋದಿದೆ, ಎಕ್ಸಾಮ್ ಇದೆ, ಇನ್ನು 10 ದಿನ ಎಕ್ಸಾಮ್ ಇದೆ, ಚಿತ್ರ ಲಿಟಲ್ ಏಂಜಲ್ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಮೊಬೈಲ್ ಯಾಕೆ ಹಿಡಿದಿ ಅಂದರೆ ನನ್ನ ಮಗಳು ಶಟಕೊಳ್ತಾಳೆ, ಅಳ್ತಾಳೆ ಅಂದ್ಬಿಟ್ಟು ಸರೋಜಕ್ಕ ಹೇಳಲೇ ಇಲ್ಲ. ಏನಾಗ್ತದೆ ಪರಿಸ್ಥಿತಿ? ಏನಾಗ್ತದೆ ಅಲ್ವಾ? ಹಾಗೆ ಯಾವುದೇ ಸೇವೆ ಅರ್ಥವಾಗಿ ನಾವು ಮಾಡುವಾಗ ಎರಡೂ ಸ್ನೇಹನೂ ಹೊಂದಿರಬೇಕು, ಆ ಒಂದು ಆ ಒಂದು ಸ್ನೇಹಭರಿತ ಮಾತುಗಳ ಜೊತೆಗೆ ಸ್ವಲ್ಪ ತೇಜನೂ ಇರಬೇಕು, ಸ್ಟ್ರಾಂಗು ಇರಬೇಕು. ಭಾಳ ಕೋಮಲತೆ ಇದ್ದರೆ ಏನಾಗ್ತದೆ, ಓವರ್ ಮೋಹ ಆಗಿ ಏನಾಗ್ತದೆ ಪರಿಸ್ಥಿತಿ? ಮಕ್ಕಳು ಏನೇ ತಪ್ಪು ಮಾಡಿದ್ರು ಒಳಗಡೆನೇ ಇರಲಿ ಬಿಡು ಅಂದ್ಕೊಳ್ತಾ ಹೋದರೆ ಏನಾಗ್ತದೆ, ಒಂದು ದಿನ ಅವುಗಳ ಫೇಲ್ಯೂರ್ಗೆ ರೀಸನ್ ನೀವುಗಳಾಗ್ತೀರಾ ಅಂತ ನೋಡಿ. ಬಾಬಾ ನೆಕ್ಸ್ಟ್ ಏನು ಹೇಳ್ತಾರೆ, सर्विस के साथ साथ अति तरस भी हो और फिर साथ साथ जो अयथार्थ बातें हैं उनको यथार्थ करने की खुशी भी होनी चाहिए. बातें सभी स्पष्ट देनी है. ಏನೇ ಮಾತು ಹೇಳಿದ್ರು ಸ್ಪಷ್ಟವಾಗಿ ಹೇಳಬೇಕು. ಇದು ಹಿಂಗಾಗಿದೆ ಅಂದರೆ ಹಿಂಗಾಗಿದೆ ಅಂತ ಹೇಳ್ರಿ. ಹೇಳಿಲ್ಲ, ಹೇಳಿದ್ರೆ ಶಟಗೊಳ್ತಾರೆ ಇವರು, ಬೇಜಾರಾಗ್ತಾರೆ ಅಂತ ಬಿಟ್ಟರೆ ಏನಾಗ್ತದೆ? ಆ ಹೇಳುವ ಸಮಯದಲ್ಲಿ ಸ್ನೇಹದೊಂದಿಗೆ ಹೇಳ್ರಿ ಅಂತಾರೆ ಅಷ್ಟೇ ಬಾಬ್ರವರು. स्नेह मूर्त होने से उन्होंको जगत माता के रूप का अनुभव होगा. ನೀವು ಸ್ನೇಹ ಮೂರ್ತಿಯಿಂದ ಹೇಳಿದೆ, ಜಗತ್ ಮಾತೆಯ ರೂಪದಲ್ಲಿ ಅವರಿಗೆ ಅನುಭವ ಆಗುತ್ತೆ. ಅಮ್ಮ ಹೇಳ್ತಿದ್ದಾರೆ, ಜೈಸೆ ಮಾ ಬಚ್ಚೆ ಕೋ ಬಲೆ ಕೈಸೆ भी शब्दों में शिक्षा. ನೋಡಿ ಬಾಬಾ ಮಾ ತಾಯಿ ಮಕ್ಕಳದ ಹೇಳ್ತಾ ಇದ್ದಾರೆ, जैसे माँ बच्चे को भले कैसे भी शब्दों में शिक्षा देती है, तो माँ के स्नेह कारण वह शब्द तेज व कड़वे महसूस नहीं होते हैं. ಚಿತ್ರ ಲಿಟಲ್ ಏಂಜಲ್ಗೆ ಅಮ್ಮ ಅಲ್ವಾ, ಅಮ್ಮ ಹೇಳಿದ ಮಾತು ಕೇಳಬೇಕಲ್ಲ. ಹೆಂಗೆ ಹೇಳಿದ್ರು ಅಮ್ಮ ಅಮ್ಮನೇ ಅಲ್ವಾ, ಶಿಕ್ಷಣ ಕೊಡ್ತಾ ಇದ್ದಾರಲ್ವಾ ಅನ್ನುವ ಕಾರಣಕ್ಕೆ ಅವರಿಗೆ ಯಾವ ಮಾತನ್ನು ಕಹಿ ಅನ್ನಿಸ್ಕೊಳ್ಳುವುದಿಲ್ಲ ಅಂತ ಅರ್ಥ ಆಗ್ತಿದೆ ಎಲ್ರಿಗೂ. ಶಬ್ದ तेज व कड़वे महसूस नहीं होते हैं. समझते हैं माँ हमारी स्नेही है, कल्याणकारी है. वैसे ही आप भले कितना भी स्पष्ट शब्दों में बोलेंगे लेकिन वह महसूस नहीं करेंगे. ಸ್ನೇಹ ಇಲ್ಲದೆ ನೀವು ಮಾತನಾಡ್ತಾ ಹೋದರೆ, ನೀವು ಮಾತೆತ್ತಿದ್ರೆ ಇವಳು ಫೇಲ್ ಆಗ್ತಾಳೆ, ಬರೀ ಮೊಬೈಲ್ ಹಿಡ್ಕೊಂಡಿರ್ತಾಳೆ, ಫೇಲ್ ಆಗ್ತಾಳೆ, ಮೊಬೈಲ್ ಹಿಡ್ಕೊಂಡಿರ್ತಾಳೆ, ಈ ಥರ ನೀವು ಮಾತನಾಡಿದರೆ ಹೆಂಗಾಗ್ತದೆ? ಅದಕ್ಕೆ ಬಾಬಾ ಸ್ನೇಹ ಇರಬೇಕು, ತಾಯಿಯ ಸ್ನೇಹ ಇರಬೇಕು, ಕಲ್ಯಾಣಕಾರಿ ಅಂತ ತಿಳ್ಕೊಂಡು ಅವುಗಳು ಕೂಡ ಸ್ಪಷ್ಟ, ಮತ್ತು ಏನೇ ಶಬ್ದ ಹೇಳಿದರೆ ಸ್ಪಷ್ಟವಾಗಿ ತಿಳಿಸಿ ಹೇಳ್ತೀರ ಅವ್ರಿಗೆ ಅನುಭವ ಆಗುತ್ತೆ, ಹೌದಲ್ವಾ ಅಂತ. ಆ ಥರ ಅನುಭವ ಮಾಡಿಸ್ರಿ, ಕೋಪದಲ್ಲಿ ಹೋಗ್ಬೇಡ್ರಿ. ತೋ ऐसे दोनों स्वरूप के समानता की सर्विस करनी है. ಸ್ನೇಹ ಶಕ್ತಿ ಎಲ್ಲ ತರಹದ ಒಂದು ಸ್ವರೂಪದಲ್ಲಿ ಸಮಾನತೆಯ ಸರ್ವಿಸ್ ಮಾಡಿರಿ. ತಭಿ ಸರ್ವಿಸ್ಗೆ ಸಫಲತಾ ಸಮೀಪ ದೇಖೆಂಗೆ. ಆವಾಗಲೇ ಸರ್ವಿಸ್ನ ಒಂದು ಸಫಲತೆ ಸಮೀಪ ನೋಡ್ತೀರಿ. ಕಹಾ ಬಿ ಜಾವೋ ತೋ ನಿರ್ಭಯ ಹೋಗ್ಕರ್ ಜಾವೋ. ಏನು ಹೇಳಿದ್ರು, ಎಲ್ಲೇ ಹೋದರೂ ನಿರ್ಭಯರಾಗಿ ಹೋಗ್ರಿ.
सत्यता की शक्ति स्वरूप होकर ऑलमाइटी गवर्नमेंट के CID के ऑफिसर होकर उसी नशे से जाओ. ಬಾಬಾ ಏನು ಹೇಳ್ತಿದ್ದಾರೆ, ಎಲ್ಲೇ ಹೋಗ್ತೀರಾ ಅಂದ್ರೂ ನಿರ್ಭಯರಾಗಿ ಹೋಗಿ, ನಿರ್ಭಯರಾಗಿ ಹೋಗ್ರಿ. ಸತ್ಯತೆಯ ಶಕ್ತಿಯ ಸ್ವರೂಪರಾಗಿ ಆಲ್ಮೈಟಿ ಗೌರ್ಮೆಂಟ್ನ CID ಆಫೀಸರ್ ಆಗಿಬಿಟ್ಟು ನಶೆಯಿಂದ ಹೋಗ್ರಿ ಅಂತಾರೆ ಬಾಬರವ್ರು. CID ನಶೆಯಿಂದ. इस नशे से बोलो, नशे से देखो हम अनुचर है. इसी स्मृति से अयथार्थ को यथार्थ में लाना है. ನಾವು ಅನುಚರರು. ಈ ಸ್ಮೃತಿಯಿಂದ ಅಯಥಾರ್ಥವನ್ನು ಯಥಾರ್ಥದಲ್ಲಿ ತರಬೇಕು. ಸತ್ಯ ಕೋ ಪ್ರಸಿದ್ಧ ಕರ್ನಾ ಹೈ, ನಾ ಕಿ ಚಿಪಾನಾ ಹೈ. ಸತ್ಯವನ್ನು ಪ್ರಸಿದ್ಧ ಮಾಡಬೇಕು. ಸತ್ಯವನ್ನು ಪ್ರಸಿದ್ಧ ಮಾಡಬೇಕು ಹೊರತು ಮುಚ್ಚಿಡಬಾರದು ಅಂತಿದ್ದಾರೆ ಬಾಬರವ್ರ. ಅಟೆನ್ಷನ್ ಪ್ಲೀಸ್. ಸತ್ಯವನ್ನು ಏನು ಮಾಡಬೇಕು? ಮುಚ್ಚಿಡಬೇಕಾ? ಸತ್ಯವನ್ನು ಮುಚ್ಚಿಡ್ರಿ. ಇದು ಕರೆಕ್ಟ್ ಪಾಯಿಂಟಾ? ಬಾಬಾ ಏನು ಹೇಳ್ತಿದ್ದಾರೆ? ಸತ್ಯವನ್ನು ಮುಚ್ಚಿಡಬೇಕಾ? ಹೇಳಬೇಕು. ತಪ್ಪು ತಪ್ಪು ಅನ್ನೋದನ್ನು ಹೇಳಬೇಕು. ಸರ್ವಿಸಲ್ಲಾಗಲಿ, ಲೌಕಿಕದಲ್ಲಾಗಲಿ, ಅಲೌಕಿಕದಲ್ಲೇ ಆಗಲಿ, ಮನೆಯಲ್ಲಾಗಲಿ, ಎಲ್ಲೇ ಹೊರಗಡೆ ಆಗಲಿ ಸ್ಟ್ರಾಂಗ್ ಆಗಿ ಹೇಳ್ರಿ, ಸ್ನೇಹದೊಂದಿಗೆ ಹೇಳ್ರಿ ಅಂತಾರೆ ಅಪ್ಪಾಜಿ. ಅದನ್ನು ಕಲಿಸ್ಕೊಡ್ತಾ ಇದ್ದಾರೆ ನಮಗೆ. ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ? ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ? ಆಲ್ ಮೈಟಿ ಗವರ್ನಮೆಂಟ್, ಆಲ್ ಮೈಟಿ ಗವರ್ನೆಂಟ್ CID ಆಗಿಬಿಟ್ಟು, CID ಆಫೀಸರ್ ಆಗಿಬಿಟ್ಟು ಅದೇ ನಶೆಯಿಂದ ಹೋಗ್ರಿ, ಮತ್ತು ನಶೆಯಿಂದ ಹೇಳ್ರಿ, ನಶೆಯಿಂದ ನೋಡ್ರಿ. ನಾವು ಅನುಚರರಿದ್ದೇವೆ. ಈ ಸ್ಮೃತಿಯಿಂದ ಅಯಥಾರ್ಥವನ್ನು ಯಥಾರ್ಥದಲ್ಲಿ ತರಬೇಕು. ಸತ್ಯವನ್ನು ಪ್ರಸಿದ್ಧ ಮಾಡಬೇಕು ಹೊರತು ಮುಚ್ಚಿಡಬಾರದು. ಸತ್ಯನೇ ಹೇಳಬೇಕು. ನೀವು ಹಿಂಗಿದಿರಿ, ಹಿಂಗೆ ಆಗ್ತದೆ, ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳ್ರಿ, ಆದರೆ ಸ್ನೇಹದಿಂದ ಹೇಳ್ರಿ, ಕೋಪದಲ್ಲಿ ಹೇಳ್ಬೇಡ್ರಿ. ಓಕೆನಾ? ಎಲ್ಲರೂ ಹಾಗೆ ಮಾಡ್ತೀವಲ್ವ ನಾವು? ಹಿಂಗಿದಿರಿ, ಹಿಂಗೆ ಆಗಬೇಕು. ಅವ್ರು ಹೆಂಗಾದ್ರು ತಿಳ್ಕೊಳ್ರಿ, ಬಟ್ ಸತ್ಯವನ್ನು ಮುಚ್ಚಿಡಬೇಡ್ರಿ. ಮೋಹದ ವಶವಾಗಿ ಸತ್ಯವನ್ನು ಏನರ ಅಂದರೆ ಏನು ಅಂದ್ಕೊಳ್ತಾರೋ ಏನೋ, ಬೇಜಾರು ಮಾಡ್ಕೊಳ್ತಾರೇನೋ ಅಂದರೆ ಮೋಹ. ಅದು ಒಳಗಡೆ ಬೇಜಾರು ಮಾಡ್ಕೊಳ್ತಾರೆ ಏನೋ, ಅದು ಬಂಧನ ಆಗಿಬಿಡ್ತದೆ ನಮಗೆ. ಇದ್ದಿದ್ದಂಗೆ ಹೇಳ್ರಿ. ಸತ್ಯವನ್ನು ಸತ್ಯ ಆದರೆ ಸ್ನೇಹದಿಂದ ಹೇಳ್ರಿ ಅಂತಾರೆ ಬಾಬರವರು. ಅಷ್ಟೇ ಕಲಿಸ್ಕೊಡ್ತಾರೆ ಅಪ್ಪಾಜಿ ನಮಗೆ. ಸ್ವೀಕಾರ ಇದೆಯಲ್ವ ಎಲ್ರಿಗೂ? सत्य को प्रसिद्ध करना है, न कि छिपाना है. लेकिन दोनों रूपों की समानता चाहिए. ಎರಡೂ ರೂಪದ ಸಮಾನತೆ ಬೇಕು. किसको देखते हो व कुछ सुनते हो तो तरस की भावना से देखते सुनते हो, या सीखने और कॉपी करने के लक्ष्य से सुनते देखते हो? बाबा कहते हैं आजकल की जो भी अल्प सुख भोगने वाली आत्माएं प्रकृति दासी के शो में दिखाई देती है, उन्हों के शो को देखकर स्थिति क्या रहती है? बाबा ಕೇಳ್ತಾ ಇದ್ದಾರೆ. ಹಿಂಗೆ ನಡೀತಾ ಇದೆ ಈಗ. ಬಾಬಾ ಏನು ಕೇಳ್ತಿದ್ದಾರೆ ಕೇಳಿಸ್ಕೊಟ್ರೆ, ಅಟೆನ್ಷನ್ ಪ್ಲೀಸ್. ಈಗಿನ ದಿನಗಳಲ್ಲಿ ಏನೆಲ್ಲ ಅಲ್ಪ ಸುಖದ ಒಂದು ಭೋಗಿಸುವಂತಹ ಆತ್ಮ, ಅಲ್ಪ ಸುಖದ ಭೋಗಿಸುವಂತಹ ಆತ್ಮಗಳು ಪ್ರಕೃತಿ ದಾಸಿಯಾಗಿ ಪ್ರಕೃತಿ ದಾಸಿಯ ಒಂದು ಶೋನಲ್ಲಿ ಕಂಡು ಬರ್ತಾರೆ. ಪ್ರಕೃತಿ ದಾಸಿಯ ಶೋನಲ್ಲಿ ಕಂಡು ಬರ್ತಾರೆ. ಅವರ ಒಂದು ಶೋವನ್ನು ನೋಡಿಬಿಟ್ಟು ಸ್ಥಿತಿ ಹೇಗಿರ್ತದೆ ನಿಮ್ಮದು? यह आत्माएं इस तरीके व इस रीति रस्म में प्रकृति दासी के रूप में स्टेज पर प्रख्यात हुई है, इसलिए हमें भी ऐसा करना चाहिए व हमें भी इन्हों के प्रमाण अपने में परिवर्तन करना चाहिए. यह संकल्प भी अगर आया तो उनको क्या करेगा, क्या करेंगे, क्या कहेंगे? क्या दाता के बच्चे भिखारियों की कॉपी करते हैं? बाबा ಕೇಳ್ತಾ ಇದ್ದಾರೆ. ಬಾಬಾ ಬಿಡುವುದಿಲ್ಲ. ನೋಡ್ತಿರ್ತಾರೆ ನಮ್ಮ ಚಲನವಲನಗಳನ್ನು, ಏನೇನು ಮಾಡ್ತಿರ್ತೀವಿ ನಾವು ಅಂತ. ಈಗಿನ ದಿನಗಳಲ್ಲಿ ಏನೆಲ್ಲ ಅಲ್ಪ ಸುಖವನ್ನು ಭೋಗಿಸುವಂತಹ ಆತ್ಮಗಳ ಪ್ರಕೃತಿ ದಾಸಿಯ ಶೋನಲ್ಲಿ ಕಂಡು ಬರ್ತಾರೆ. ಅವರ ಶೋವನ್ನು ನೋಡಿಬಿಟ್ಟು ಸ್ಥಿತಿ ಏನಿರ್ತದೆ ಅಂತ ಕೇಳ್ತಾ, ಈ ಆತ್ಮಗಳು ಈ ರೀತಿ ಮತ್ತು ಈ ರೀತಿ ರಸಮಲ್ಲಿ ಪ್ರಕೃತಿ ದಾಸಿಯ ರೂಪದಲ್ಲಿ ಸ್ಟೇಜ್ನ ಮೇಲೆ ಪ್ರಖ್ಯಾತ ಆಗಿದ್ದಾರೆ ಇವರೆಲ್ಲ. ಹಾಗಾಗಿ ನಾವು ಕೂಡ ಇವ್ರಂಗೆ ಮಾಡಬೇಕು. ನಾವು ಇವ್ರೇನು ಮಾಡ್ತಾರೆ ಹಾಗೆ ಮಾಡಬೇಕು. ಬಾಬಾ ಹೇಳಿದ ಶ್ರೀಮತ್ತ 0 ಮಾಡಿ, ಮನ್ಮತದಂತೆ ಅವ್ರು ಯಾರನ್ನೂ ನೋಡಿ ಸಂಘದೋಷ ಆಗ್ತದೆ ನಿಮಗೆ.
ಈ ಸಂಕಲ್ಪ ಕೂಡ ಒಂದು ವೇಳೆ ಬಂತು ಅಂದರೆ ಮಕ್ಕಳೇ ಏನು ಹೇಳಲಾಗ್ತದೆ ಅವರಿಗೆ? ದಾತನ ಮಕ್ಕಳು ಭಿಕಾರಿಯರ ಕಾಪಿ ಮಾಡ್ತೀರಿ. ದಾತನ ಮಕ್ಕಳು ನೀವು ಭಿಕಾರಿ ಇದ್ದಂಥ ಹೊರಗಡೆ ಜಗತ್ತನ್ನು ಕಾಪಿ ಮಾಡ್ತೀರಿ. ಬಾಬಾನ ಮಾತು ಅಷ್ಟೇ ಕೇಳಬೇಕು ನಾವು, ಬೇರೆ ಯಾರ ಮಾತಿಗೂ ಕಿವಿ ಕೊಡೋ ಹಾಗಿಲ್ಲ ನಾವು. ಕೆಲವೊಬ್ಬರಿಗೆ ಕಹಿ ಅನಿಸುತ್ತೆ, ಬಾಬನ ವಾಣಿ ಅಲ್ವಾ ಇದು, ಸ್ವೀಕಾರ ಮಾಡಲೇಬೇಕು ನಾವು. ಯಾಕೆ ಹೇಳಿ, ನಾವು ಸಂಸ್ಕಾರ ವಶದಲ್ಲಿದ್ದೀವಿ. ಬಾಬಾ ತಿದ್ದಲು ಪ್ರಯತ್ನ ಮಾಡ್ತಾ ಇದ್ದಾರೆ. ದಾತನ ಮಕ್ಕಳು ನೀವು ಭಿಕಾರಿಗಳನ್ನು ಕಾಪಿ ಮಾಡ್ತೀರಿ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಹೀಗೆ ಮಾತಾಡ್ತಾರೆ, ಕಾಪಿ ಮಾಡ್ತೀವ ನಾವು. ಬಾಬಾ ಭಿಕಾರಿಯರನ್ನ ನೀವು ಭಿಕಾರಿಯವರೆಲ್ಲ ಆತ್ಮಗಳು ಪಾಪ, ಎಲ್ಲಿದೆ ಜ್ಞಾನನೇ ಇಲ್ಲ, ಅಂಥವ್ರನ್ನ ಕಾಪಿ ಮಾಡ್ತೀರಾ ನೀವು. ದಾತನ ಮಕ್ಕಳು ನೀವು ಇಂಥವ್ರನ್ನ ಕಾಪಿ ಮಾಡಬೇಕು, ನನ್ನಷ್ಟೇ ಕಾಪಿ ಮಾಡಬೇಕಲ್ಲ ನೀವು. ಅಪ್ಪಾಜಿಗೆ ಮಕ್ಕಳು ನೋಡಿ ಹೊಟ್ಟೆವರಿ ಬೀಳ್ತದೆ ಅದೊಂದು ಸಾರಿ. ಅತಿಯಾದ ಪ್ರೀತಿ ಇದೆಯಲ್ಲ ಅವರಿಗೆ, ಅದಕ್ಕೆ ಹೊಟ್ಟೆವರಿ ಬೀಳ್ತದೆ ನೋಡಿ. ಒಬ್ಬ ಪ್ರಿಯತಮೆ ಆ ಪ್ರಿಯತಮೆಗೆ ಏನು ಹೇಳ್ತಾರೆ, ಅವರಷ್ಟೇ ಅವ್ರ ಮಾತಷ್ಟೇ ಕೇಳಬೇಕು. ಅವರು ಬೇರೆಯವ್ರ ಮಾತು ಕೇಳಿದ್ರೆ ಹೊಟ್ಟೆವರಿ ಬೀಳ್ತದೆ ಪ್ರಿಯತಮನಿಗೆ. ಗೊತ್ತಾ ನಿಮಗೆ? ಇದು ಪ್ರಾಕ್ಟಿಕಲ್ ಜೀವನದಲ್ಲಿ ನಡೆಯುತ್ತದೆ. ಈಗ ನೋಡಿ, ಲೌಕಿಕ ಜೀವನದಲ್ಲಿ ಪತಿ ಪತ್ನಿ ಇರ್ತಾರೆ. ಪತಿ ಮಾತಷ್ಟೇ ಪತ್ನಿ ಕೇಳ್ತಾ ಇರಬೇಕು. ಪತ್ನಿ ಬೇರೆದವ್ರ ಮಾತು ಕೇಳಿದ್ರೆ ಪತಿಗೆ ಜಲಸ್ ಬರ್ತದೆ. ಹಾಗೆ ನಮ್ಮಪ್ಪ ಪರಮಾತ್ಮ ಅಷ್ಟೇ ಲವ್ ಮಾಡುವ ಕಾರಣ, ಅಂತರಾಳದ ಅಡಗಿಕೊಂಡಿರುವ ಪ್ರೀತಿ ಇರುವ ಕಾರಣ ಜಲಸ್ ಬರ್ತದೆ ಅವ್ರಿಗೆ. ಅವರಿವ್ರನ್ನ ನೀವು ಹೊಗಳ್ಕೊಂತ ಹೋಗ್ತೀರಿ, ಭಿಕಾರಿಯರನ್ನ ಕಾಪಿ ಮಾಡ್ತೀರ ನೀವು. ಬಾಬಾ ಕೇಳ್ತಾ ಇದ್ದಾರೆ, ಯಾರನ್ನು ಕಾಪಿ ಮಾಡಬೇಕು? ಆನ್ ದ ಎವ್ರಿ ಡೇ ಎಲ್ಲ ನಮ್ಮ ಚಲನೆಯನ್ನು ನೋಡ್ತಾ ಇರ್ತಾರೆ ಅಪ್ಪೋರು ಅಂತ. ಕಾಪಿ ಯಾರನ್ನ ಮಾಡಬೇಕು? ಭಿಕಾರಿ, ಹೊರಗಡೆ ಜಗತ್ತು ಭಿಕಾರಿ ಅಂಥವ್ರನ್ನ ನೀವು. ಬಾಬಾ ಹೇಳ್ತಿದ್ದಾರೆ ಇಲ್ಲಿ, ಮತ್ತು ಗಂಗಾಧರ್ ಭಾई ಹೇಳ್ತಾ ಇಲ್ಲ, आपके आगे कितने भी ಬಾಬಾ ಹೇಳ್ತಾರೆ, क्या दाता के बच्चे भिखारियों की ಕಾಪಿ करते हो? ಯಾರು ಹೇಳ್ತಿದ್ದಾರೆ? ಬಾಬಾ ಹೇಳ್ತಿದ್ದಾರೆ ತಾನೇ ಇದನ್ನು. ಸಂಕಲ್ಪ भी अगर आया तो उनको क्या कहेंगे? ಬೇರೆಯವ್ರನ್ನ ಕಾಪಿ ಮಾಡ್ತಿದ್ದೀರಿ. ಯಾರನ್ನ ಕಾಪಿ ಮಾಡ್ಬೇಕು ನಾವು? ಅಪ್ಪಾಜಿನೇ ಕಾಪಿ ಮಾಡಬೇಕು. ನಿನ್ನೆ ನಾವೊಂದು ಮೀಟಿಂಗ್ ಇತ್ತು, ರಾಜುಭಾಯಿ ಬಂದಿತ್ತು ಮಧುಬಂದಿಂದ. ರಾಜುಭಾಯಿ ಹೇಳ್ತಾಯಿದ್ರು, ರಾಜುಭಾಯಿ ಗೊತ್ತಲ್ಲ, ಮುರಳಿವಾಲಾ ರಾಜುಭಾಯಿ ಪತಾ ಏನಾ ಸಬ್ಕು. ರಾಜುಭಾಯಿ ಬಂದಿದ್ರು, ರಾಜುಭಾಯಿ ಮೀಟ್ ಮಾಡಿದ್ವಿ ನಾವು. ರಾಜುಭಾಯಿ ಹೇಳ್ತಾಯಿದ್ರು, ಮಕ್ಕಳೇ ಅವ್ರು ವಿಶೇಷವಾಗಿ ಎಲ್ಲ ಸಾಕಷ್ಟು ಅವ್ಯಕ್ತವಾಣಿ 2017 ತನಕ 1969ಇಂದ 2017 ತನಕ ಬುಕ್ಗಳನ್ನ ಮಾಡಿ ರೆಡಿ ಇಟ್ಟಿದೆ. ಎಲ್ಲಿ ಪರಮಾತ್ಮನ ಪ್ರತಿಯೊಂದು ವಾಕ್ಯಗಳಿದೆ. ನಮ್ಮ ಪ್ರತಿನಿತ್ಯ ಜೀವನಕ್ಕೆ ಕಾಪಿ ಮಾಡಬೇಕಾಗಿರುವಂಥ ಪ್ರತಿ ಜೀವನದ ಒಂದೊಂದು ಹೆಜ್ಜೆಯಲ್ಲಿ ಹೇಗೆ ಇಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ. ನೀವು ಅದನ್ನು ಬಿಟ್ಟು ಯಾವುದೋ ಒಂದು ವಿಷಯ ಬಂತು ಡಿಸ್ಕಸ್ ಮಾಡುವಾಗ, ಕೃಷ್ಣನ ಬಗ್ಗೆ ಯಾರೋ, ಕೃಷ್ಣ ಇವಾಗ ಬರ್ತಾ ಇದ್ದಾರೆ, ಯಾವ ಡೇಟಿಗೆ ಬರ್ತಾರೆ ಅನ್ನೋದನ್ನು ಯಾರೋ ಹೇಳ್ತಾ ಇದ್ದಾರೆ. ಅವ್ರು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಈ ಉಲ್ಜನಲ್ಲಿ ಹೋಗ್ತಾ ಇದ್ದೀರಿ, ಕನ್ಫ್ಯೂಷನಲ್ಲಿ ಹೋಗ್ತಾರೆ, ಈ ವ್ಯರ್ಥದಲ್ಲಿ ಹೋಗ್ತಾ ಇದ್ದೀರಿ. ಸಾಕಷ್ಟು ಪರಮಾತ್ಮ ಹೇಳಿರೋ ಮಹಾವಾಕ್ಯನೇ ಇದೆ, ಎಲ್ಲೂ ಡೇಟ್ ಅನೌನ್ಸ್ ಮಾಡಿಲ್ಲ ಬಾಬಾ. ಯಾರೋ ಒಬ್ಬ ಹೇಳ್ತಾನೆ ವಿಡಿಯೋದಲ್ಲಿ, ಬಾಬನ ಮಕ್ಕಳೇ ಹೇಳ್ತಾರೆ, ಬಾಬನ ಮಕ್ಕಳೇ ಯಾರೋ ಒಬ್ಬ ಹೇಳ್ತಾನೆ, ಅವನ ಮಾತು ಕೇಳ್ತಾರಂತೆ ಅಂತ ರಾಜುಭಾಯಿ ಹೇಳ್ತಾ ಇದ್ರು ನಿನ್ನೆ. ಇವ್ರ ಮಾತು ಕೇಳಬೇಡ್ರಿ. ಓನ್ಲಿ ಅವ್ಯಕ್ತವಾಣಿ ಬಾಬಾ ಏನು ಹೇಳಿದ್ದಾರೆ, ಅವ್ಯಕ್ತವಾಣಿಯಲ್ಲಿ, ಸಾಕಾರವಾಣಿಯಲ್ಲಿ ಬ್ರಹ್ಮಬಾಬಾ ಏನು ಹೇಳಿ, ಬ್ರಹ್ಮಬಾಬಾ ಶಿವಬಾಬಾ ಏನು ಹೇಳಿದ್ದಾರೆ. ಮುರಳಿ ಆಧಾರಿತ ಇದ್ದರೆ ಅಷ್ಟೇ ಸ್ವೀಕಾರ ಮಾಡಿ, ಬೇರೆಯವ್ರನ್ನ ಕಾಪಿ ಹೊಡಿಬೇಡಿ, ಭಿಕಾರಿಯರು ಅಂತ ಹೇಳಿಬಿಟ್ರು ಬಾಬಾ. ಇಲ್ಲಿ ಭಿಕಾರಿ ಅಂತಿದ್ದಾರೆ. ನಿನ್ನ ರಾಜುಭಾಯಿ ಹೇಳಿರೋ ಪ್ರಕಾರ ಯಾವ ವಿಡಿಯೋನು ಫಾಲೋ ಮಾಡಬೇಡಿ, ಓನ್ಲಿ ಅವ್ಯಕ್ತವಾಣಿ. ವಾಣಿಯಲ್ಲಿದೆಯಾ ಸ್ವೀಕಾರ ಮಾಡಿ, ಕಾಪಿ ಮಾಡಿ, ಬಿಟ್ಟರೆ ಯಾರನ್ನು ಕಾಪಿ ಮಾಡಬೇಡಿ. ಓನ್ಲಿ ಶಿವಬಾಬಾ. ಇಲ್ಲಾಂದ್ರೆ ಬಾಬನಿಗೆ ಹೊಟ್ಟೆವ್ರಿ ಬೀಳ್ತದೆ, ಹೇಳಿದ್ನಲ್ವ, ಪ್ರೀತಿ ಜಾಸ್ತಿ ಇರುವ ಕಾರಣ ಬಾಬಾಗೂ ಹೊಟ್ಟೆವ್ರಿ ಬೀಳ್ತದೆ. ಈಗ ವನಿತಾ ಅಕ್ಕವರು ತಮ್ಮ ಮಗಳನ್ನ ಬಿಟ್ಟು ಆ ಮಗಳ ಸ್ಕೂಲಲ್ಲಿ ಹೋದಾಗ ಬೇರೆ ಮಗಳನ್ನ ಜಾಸ್ತಿ ಪ್ರೀತಿ ಮಾಡಿ ಅವ್ರ ಮಗಳನ್ನ ಸುಮ್ಮನೆ ಬಿಟ್ಟರೆ ಏನು ಅನಿಸುತ್ತೆ? ಮಗಳಿಗೆ ಹೊಟ್ಟೆವ್ರಿ ಬರ್ತದೆ, ಅಮ್ಮ ನೀನು ನನ್ನಮ್ಮ ನೀನು ಅಂತ. ಹಾಗೆ ನಮ್ಮ ಅಪ್ಪವ್ರು ಏನು ಮಾಡ್ತಾರೆ, ಜಲಸ್,
ನಮ್ಮ ಅಪ್ಪವ್ರು ಏನು ಮಾಡ್ತಾರೆ, ನನ್ನ ಮಕ್ಕಳು ಬೇರೆಯವ್ರ ಮಾತು ಕೇಳ್ಕೊಂತ ಹೋದರೆ ನಾನು ಹೆಂಗೆ ಬಿಡಲಿ, ಸಮಾಧಾನ ಆಗಲ್ಲ ನನಗೆ. ಭಾಳ ಮುಗ್ಧ ಪರಮಾತ್ಮ, ಅವನ ಪ್ರೀತಿ ಅಷ್ಟು ಅನಂತ, ಎಂಡ್ಲೆಸ್, ಅವಿನಾಶಿ ಪ್ರೀತಿ. ಮಕ್ಕಳು ದಾರಿ ತಪ್ಪಿದಾಗೆಲ್ಲ ತಿದ್ದಿ ಹೇಳ್ತಾರೆ ಪರಮಾತ್ಮ, ತಿದ್ದುತ್ತಾ ಇದ್ದಾರೆ, ಎಲ್ಲೂ ತಪ್ಪಕ್ಕೆ ಬಿಡ್ತಾ ಇಲ್ಲ ನಮ್ಮ ಅಪ್ಪವರು ದಾರಿನ. ಸ್ವೀಕಾರ ಆಗ್ತದೆ ಎಲ್ರಿಗೂ, ಭಲೇ ಸ್ವಲ್ಪ ಕಹಿ ಅನ್ನಿಸ್ಬೋದು, ಬಟ್ ಪರಮಾತ್ಮ ವಾಕ್ಯ ಅಲ್ವಾ, ನಾವು ಸ್ವೀಕಾರ ಮಾಡಲೇಬೇಕು. ಸ್ವೀಕಾರ ಮಾಡ್ಕೊಂಡ್ವಿ, ವೆರಿ ಗುಡ್. ಬಾಬನಿಗೂ ಜಲಸ್, ಎಸ್, ಪ್ರೀತಿ ಎಲ್ಲಿದೆ ಅಲ್ಲಿ ಜಲಸ್ ಇದೆ, ಸತ್ಯವಾದ ಜಲಸ್, ಬಹಳ ಶುದ್ಧವಾದ ಜಲಸ್ ಇದೆ ಅವರಿಗೆ, ಪರಮಾತ್ಮನಿಗೆ. ನೋಡಿಬೇಕಂದ್ರೆ ಹಾಗಾಗಿ ಬಾಬಾ ಮಕ್ಕಳೇ ಅವ್ರು ಎಂಥವ್ರು ಇರ್ತಾರೆ, ಅವ್ರು ಕಾಪಿ ಮಾಡ್ತೀರಾ ನೀವು? ದಾತನ ಮಕ್ಕಳು ಭಿಖಾರಿಯರು ಕಾಪಿ ಮಾಡ್ತೀರಾ ನೀವು? आपके आगे कितने भी पान पुष्पों में आने वाली आत्माएं हो, लेकिन होनहार प्रत्यक्ष रूप के भिखारी है. इन सभी आत्माओं ने बाप दादा के बच्चों से थोड़ी बहुत शक्ति की बूंदों को धारण किया है. आप लोगों की शक्ति के अंजलि लेने से आजकल इस अंजलि के फल प्रकृति दासी के फल रूप में देख रहे हैं, लेकिन अंजलि लेने वाले को देख सागर के बच्चे क्या हो जाते हैं, प्रभावित. बाबा कहते ಪ್ರಭಾವಿತರು ಯಾಕಾಗ್ತೀರಿ ನೀವು ಬೇರೆಯವರು? ಒಂದೊಂದು ಹನಿ ನಿಮ್ಮಿಂದನೇ ತಗೊಳ್ತಾ ಇರೋರು, ಅಂಥವ್ರನ್ನ ಕಾಪಿ ಮಾಡೋದ ನೀವು? ನಿಮ್ಮ ಎದುರುಗಡೆ ಎಂಥ ಪಾಂಪ್ ಶೋ ಮಾಡುವಂಥ ಆತ್ಮಗಳಿರಲಿ, ಹೋನ್ಹಾರ್ ಪ್ರತ್ಯಕ್ಷ ರೂಪದಲ್ಲಿ ಭಿಕಾರಿಯಾಗಿದ್ದಾರೆ. ಎಲ್ಲ ಆತ್ಮಗಳನ್ನು ಬಾಪದಾದ ಮಕ್ಕಳಿಂದ ಸ್ವಲ್ಪ ಬಹಳ ಶಕ್ತಿಯ ಒಂದು ಹನಿಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ನೀವು ಮಕ್ಕಳ ಶಕ್ತಿಯ ಅಂಚಲಿ ತೆಗೆದುಕೊಳ್ಳುವಂತಹ ದಿನ ಈಗಿನ ದಿನಗಳು. ಈ ಅಂಚಲಿಯ ಫಲ ಪ್ರಕೃತಿ ದಾಸಿಯ ಫಲರೂಪದಲ್ಲಿ ನೋಡ್ತಾ ಇದ್ದಾರೆ. ಎಲ್ಲರೂ ನಿಮ್ಮನ್ನೇ ಕೇಳ್ತಾ ಇದ್ದಾರೆ, ಅಂಥದ್ದು ಅವ್ರನ್ನ ಕಾಪಿ ಮಾಡ್ತೀರ ನೀವು? लेकिन अंजलि लेने वाले को देख सागर के बच्चे क्या हो जाते हैं, प्रभावित. यह सभी थोड़े समय में ही आप लोगों के चरणों में झुकने लिए तड़पेंगे बच्चे. ಎಲ್ರಿಗೂ ಹೃದಯಕ್ಕೆ ತಾಕು ಹಾಗೆ ಬಾಬಾ ಹೇಳ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಏನು ಹೇಳಿದ್ರು ಬಾಬಾ? ಈ ಎಲ್ಲರೂ ಸ್ವಲ್ಪ ಸಮಯದಲ್ಲೇ ಯಾರೆಲ್ಲ ಇದ್ದಾರಲ್ಲ, ಯಾರೆಲ್ಲ ಕಾಪಿ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದೀರಲ್ಲ, ಇವರೆಲ್ಲರೂ ಏನು ಮಾಡ್ತಾರೆ? ನಿಮ್ಮ आप लोगों के चरणों में झुकने लिए तड़पेंगे. ನಿಮ್ಮ ಕಾಲುಗಳ ಮೇಲೆ ಬಾಗುವುದಕ್ಕಾಗಿ ಅವರು ಒದ್ದಾಡ್ತಾರೆ ಅಂತ ಸಮಯ ಬಂತು. ಸ್ವಲ್ಪ ಸಮಯದಲ್ಲಿ ಇದು ಆಗೋದಿದೆ. ನಾನು ಹೇಳ್ದಂಗೆ ನೀವು ಮಾಡಿದ್ರಿ ಅಂದರೆ ಮಕ್ಕಳೇ, ಅವರೆಲ್ಲ ನೀವು ಯಾರು ನಿಮಗಿಂತ ಹೈಯೆಸ್ಟ್ ಅನ್ಕೊಳ್ತಾ ಇದ್ದೀರಿ, ಯಾರು ನಿಮಗಿಂತ ನಾಲೆಜ್ಫುಲ್ ಅಂದ್ಕೊಳ್ತಾ ಇದ್ದೀರಿ, ಒಂದೆರಡು ಮಾತುಗಳನ್ನ ಹೇಳಿದರೆ, ಅಂಥವರೆಲ್ಲರೂ ನಿಮ್ಮ ಕಾಲಿಗೆ ಬಾಗೋ ಹಾಗೆ ನಾನು ಮಾಡ್ತಾ ಇದ್ದೀನಿ ಅಂತ ಒದ್ದಾಡ್ತಾರೆ. ಅವ್ರು ನಿಮ್ಮ ಕಾಲಲ್ಲಿ ಬೀಳಲಿಕ್ಕೆ, ನಿಮ್ಮ ನಮಸ್ಕಾರ ಮಾಡಲಿಕ್ಕೆ ಒದ್ದಾಡುವಂಥ ಸಮಯ ಬಂತು. ಎಷ್ಟು ಸಮಯದಲ್ಲಿ ನೀವು ದಾತನ ಮಕ್ಕಳೇ ನೀವು ಭಿಕಾರಿಯನ್ನು ಕಾಫಿ ಮಾಡ್ತೀರಾ ನೀವು? ಕೇಳಿಸ್ಕೊಡ್ರಿ ಬಾಬಾ ಏನು ಹೇಳಿದರು, ಅಂಡರ್ಲೈನ್ ಮಾಡ್ಕೊಳ್ತಿದ್ದೀರಿ ಯಾರಾದರೂ? ಅಶ್ವಿನಕ್ಕ, यह सभी थोड़े समय में ही आप लोगों के चरणों में झुकने लिए तड़पेंगे. ಎಲ್ಲರೂ ಏನಾಗ್ತಾರೆ? ಸ್ವಲ್ಪ ಸಮಯದಲ್ಲಿ ನಿಮ್ಮ ಕಾಲುಗಳ ಮೇಲೆ ಬಾಗುವುದಕ್ಕಾಗಿ ಒದ್ದಾಡ್ತಾರೆ, ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಒದ್ದಾಡ್ತಾರೆ. ಸ್ವೀಕಾರ ಮಾಡಬೇಕನ್ನಂಥವ್ರು ಮಾಡ್ತೀರಿ, ಕೋಟಿಯಲ್ಲಿ ಕೆಲವರು ಸ್ವೀಕಾರ ಮಾಡ್ತೀರಿ. ಇದನ್ನು ತಾಕತ್ ಭರಿತ ಆತ್ಮಗಳು ಅನುಭವ ಮಾಡಲಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ಯಾರಿಗೆ ಪರಮೇಶ್ವರನ ಮೇಲೆ ನಿಶ್ಚಯ ಇದೆ, ಅಂಶ ಮಾತ್ರನೂ ಅಹಂಕಾರ ಇಲ್ಲ, ಅಂತಹ ಮಕ್ಕಳು ಸ್ವೀಕರಿಸಲೇಬೇಕು ನಾವು ಇದನ್ನು. ಬಾಬಾ ಹೇಳ್ತಿದ್ದಾರಲ್ವಾ? ಹೌದಾ? ಎಸ್, ಬಾಬಾ ಹೇಳ್ತಿದ್ದಾರೆ. ಯಾ ಸಭಿ ಥೋಡೆ ಸಮಯ ಮೇ ಹಿ ಆಪ್ ಲೋಗೋ ಕೆ ಚರಣೋं में झुकने लिए तड़पेंगे ಅಂತಿದ್ದಾರೆ ಬಾಬರವರು. इसलिए स्नेह के साथ सर्विस का जोश भी होना चाहिए. ಹಾಗಾಗಿ ಸ್ನೇಹದ ಜೊತೆಗೆ ಸರ್ವಿಸ್ನ ಜೋಶ್ ಕೂಡ ಇರಬೇಕು. ಜೈಸೆ ಶುರು ಮೇ ಸ್ನೇಹ ಬಿ ಥಾ ಅವ್ರ ಜೋಶ್ ಬಿ ಥಾ. ಸ್ಟಾರ್ಟಿಂಗಲ್ಲಿ ಸ್ನೇಹವಿತ್ತು, ಜೋಶು ಇತ್ತು. ನಿರ್ಭಯತೆ, ಬಹಳ ಯಾಕೆ ಭಯ ಪಡೋದು?
ಅವ್ರೇನಾರು ಅಂದ್ಕೊಳ್ತಾರಲ್ಲ ಅಂದ್ಬಿಟ್ಟು ಭಯ ಪಡ್ತಿದ್ವಿ. ಮೊದಲು ನಿರ್ಭಯರಿದ್ದರು ದಾದಿಯರೆಲ್ಲ. निर्भय थे। वातावरण व वायुमंडल के आधार से परे, वातावरण वायुमंडल आधाರದ ಒಂದು ಭಿನ್ನ, ಅದರಿಂದ ಭಿನ್ನ ಇತ್ತು. इसलिए एक रस सर्विस का उमंग और जोश था. ಹಾಗಾಗಿ ಒಂದೇ ರಸ, ಒಂದೇ ರುಚಿಯ ಒಂದು ಸರ್ವಿಸ್ನ ಉಮ್ಮಂಗ, ಜೋಶ್ ಇತ್ತು. अभी वायुमंडल व वातावरण देख कहाँ अपनी रूपरेखा बदल देती है. ವಾಯುಮಂಡಲ, ವಾತಾವರಣ ನೋಡಿ ಎಲ್ಲೆಲ್ಲಿ ತನ್ನ ರೂಪರೇಖೆಯನ್ನು ಬದಲಿಸ್ತದೆ. इसलिए सफलता कब कैसे दिखाई देती. ಹಾಗಾಗಿ ಸಫಲತೆ ಆವಾಗ ಹಿಂಗೆ ಒಂದೊಂದು ಸಾರಿ ಒಂದೊಂದು ಥರ ಕಾಣಿಸ್ತದೆ. जबकि कलयुग अंत की आत्माएं अपनी सत्यता को प्रसिद्ध करने में निर्भय होकर स्टेज पर आती है, तो पुरुषोत्तम संगम युगी सर्वश्रेष्ठ आत्माएं अपने को सत्य प्रसिद्ध करने में वायुमंडल प्रमाण रूप रेखा क्यों बनाती है. आप मास्टर रचयिता हो ना, वह सभी रचना है ना. ನೋಡಿ, ನೀವೆಲ್ಲರೂ ಮಾಸ್ಟರ್ ರಚಯಿತರು, ಪೂರ್ವಜರು, ಅದೆಲ್ಲ ನಿಮ್ಮ ರಚನೆ ಅಲ್ವಾ. ರಚನಾಕ್ಕೂ ಮಾಸ್ಟರ್ ರಚಯಿತ ಕೈಸಿ ದೇಖೆಂಗೆ. ರಚನೆಯನ್ನು ನೀವು ಅದನ್ನೇ ಮಾಸ್ಟರ್ ರಚಯಿತ ಅಂತ ಹೇಗೆ ನೋಡ್ತೀರಿ ನೀವು? ನಿಮ್ಮ ರಚನೆ ಅವರೆಲ್ಲ ನೀವು पूर्वजर अंदमेले अल्वा. जब मास्टर रचिता के रूप में स्थित होकर देखेंगे तो फिर यह सभी कौन सा खेल दिखाई देगा. ಯಾವಾಗ ಮಾಸ್ಟರ್ ರಚಿತ ಆ ಒಂದು ರೂಪದ, ನಾನೇ ರಚಿತನ ತಂದೆ ಮಾಸ್ಟರ್ ರಚಿತ ಆ ರೂಪದಲ್ಲಿ ಸ್ಥಿತರಾಗಿ ಬಿಟ್ಟು ನೋಡ್ತೀರಿ ಅಂದರೆ ಎಲ್ಲ ಆಟ ಅಂತ ಕಂಡು ಬರ್ತದ. ಕೌನ್ ಸ ದೃಶ್ಯ ದೇखेंगे, ಯಾವ ದೃಶ್ಯ ಕಾಣಿಸುತ್ತೆ, ಯಾವ ದೃಶ್ಯ ನೋಡ್ತೀರಿ. जब बारिश पड़ती है तो बारिश के बाद कौन सा दृश्य देखते हैं. मेढक थोड़े से पानी में महसूस ऐसे करते हैं जैसे सागर में है, ट्रा 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 करते नाचते रहते हैं. अंडरलाइन ಅಟೆನ್ಷನ್ ಇದೆಯಾ ಎಲ್ರಿಗೂ? ಏನು ಹೇಳಿದ್ರು ಬಾಬಾ? ಪರಮಾತ್ಮನ ಸಮ್ಮುಖದ ರಚನೆಗಳು, ನಿರಂತರ ತಪಸ್ವಿ, ನಿರಹಂಕಾರಿ, ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಿರುವಂಥ ಮಕ್ಕಳನ್ನು ಪರಮಾತ್ಮ ಸಮ್ಮುಖದಲ್ಲಿ ಕರೆದು ಮಾತನಾಡುವಂತಹ ಪರಿ, ತಿಳಿಸುವಂತಹ ಪರಿ ಇದು. ಅಟೆನ್ಷನ್ ಎಲ್ರಿಗೂ ಇದೆಯಾ? ಯಾವ ದೃಶ್ಯ ಕಾಣಿಸ್ತದೆ? ಯಾವಾಗ ಮಳೆ ಬೀಳ್ತದಲ್ವ, ಮಳೆ ಬಿದ್ದ ನಂತರ ಯಾವ ದೃಶ್ಯ ನೋಡ್ತೀರಿ ನೀವು? ಕಪ್ಪೆ ಸ್ವಲ್ಪ ನೀರಿನಲ್ಲಿ ಅನುಭವ ಮಾಡ್ತಾ ಇರ್ತದೆ. ಅದು ಏನೋ ಸಾಗರನಲ್ಲಿ, ನಾನು ಸಾಗರದಲ್ಲಿ ಇದ್ದೀನಿ ಟ್ರಾ ಟ್ರಾ ಅಂತ ಜಂಪ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇರ್ತದೆ ಕಪ್ಪೆ. ಅದು ಅರ್ಥ ಮಾಡ್ಕೊಡ್ರಿ ಬಾಬಾ ಏನು ಹೇಳ್ತಿದ್ದಾರೆ ಅಂತ. ಮೇಲೆ ಪಾಯಿಂಟ್ಗೆ ಇದಕ್ಕೆ ಕನೆಕ್ಷನ್ ಇದೆ. ಅಟೆನ್ಷನ್ ಪ್ಲೀಸ್. ಮೇಲೆ ಪಾಯಿಂಟ್ಗೆ ಇದಕ್ಕೆ ಕನೆಕ್ಷನ್ ಇದೆ. ಮಳೆ ಬಂತು, ಸ್ವಲ್ಪ ನೀರಿನಲ್ಲಿ ಅದು ಸಾಗರ ಅಂದ್ಕೊಳ್ತದೆ, ಸಮುದ್ರ ಅಂದ್ಕೊಂಡು ಟ್ರಾ ಟ್ರಾ ಅಂತ ಸೌಂಡ್ ಮಾಡ್ತಾ ಡ್ಯಾನ್ಸ್ ಮಾಡ್ತದೆ ಕಪ್ಪೆ. ಅಟೆನ್ಷನ್ ಪ್ಲೀಸ್. ಲೇಕಿನ್ ಹೈ ವಹಾ ಅಲ್ಪಕಾಲ ಸುಖ ಕಪಾನಿ. ಸ್ವಲ್ಪ ಆಮೇಲೆ ಸೂರ್ಯ ಬಂದ ತಕ್ಷಣ ಎಲ್ಲ ಕರಿಗೆ ಹೋಗ್ಬಿಡ್ತದೆ ನೀರದು, ಸ್ವಲ್ಪ ಮಳೆ ಬಿದ್ದಿದೆ. तो यह मेढकों की ट्रा ट्रा करने और नाचने कूदने का दृश्य दिखाई देगा. ऐसे महसूस करेंगे कि यहाँ अभी अभी अल्पकाल के सुख में फूलते हुए गए. ಬಾಬಾ ಭಾಳ ಸೂಕ್ಷ್ಮವಾದ ಮಾತು. ಏನು ಹೇಳಿದ್ರು ಗೊತ್ತಾ? ಕಪ್ಪೆ ಉದಾಹರಣೆ ಯಾಕೆ ಕೊಟ್ಟರು ಗೊತ್ತಾ? ಇಷ್ಟೇ ಸ್ವಲ್ಪ ನಾಲೆಜಲ್ಲೂ ಸಿಕ್ತು ಅಂದ್ಕೊಂಡು ಇಲ್ಲಿ ಸರಿ ಇದೆ ಅಂದ್ಕೊಂಡು ಹೋಗ್ತಿರಲ್ವ. ಮಳೆ ಆ ಕಪ್ಪೆ ಡ್ಯಾನ್ಸ್ ಮಾಡೋ ಥರ ನೀವು ಕೂಡ ಬಾಬನ ಜ್ಞಾನ ಬಿಟ್ಟು ಬೇರೆ ಕಡೆ ಇದು ಚೆನ್ನಾಗಿದೆ ಅಂತ ಹೋದ್ರಿ ಅಂದರೆ ಅಲ್ಪಕಾಲದ ಸುಖದ ನೀರು ಅದು. ಹೇಗೆ ಕಪ್ಪೆ ಟ್ರಾ ಟ್ರಾ ಅಂತ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಜಂಪ್ ಮಾಡ್ತಾ ಆ ದೃಶ್ಯ ನೋಡ್ತಿರಲ್ವ, ಅದೇ ತರಹ ಅನುಭವ ಮಾಡ್ತಾ ಇವಾಗ ಅಲ್ಪಕಾಲದ ಸುಖದ ಅನುಭವ ಮಾಡ್ತಾ ಹೋಗೇ ಬಿಟ್ರಿ, ಮುಗದೆ ಹೋಯ್ತು ನಿಮ್ಮ ಕತೆ ಅಂತಾರೆ ಬಾಬರು. ಏನಾಗ್ತದೆ ಕಪ್ಪೆಗತೆ? ನೀರು ಹೋಯ್ತು, ಸೂರ್ಯ ಬಂತು, ನೀರು ಹೋಯ್ತು, ಓಂ ಶಾಂತಿ, ಕಪ್ಪೆಗತೆ. ಹಾಗಾಗಿ ಇಲ್ಲಿ ರಿಯಲ್ ಜ್ಞಾನ ಸಾಗರ ಬಂದಿದ್ದಾನೆ. ಆ ಜ್ಞಾನ ಬಿಟ್ಟು ಎಲ್ಲೂ ಓಡ್ತೀರಿ ಮಕ್ಕಳು ನೀವು? ಸ್ವಲ್ಪ ನೀರಿನ ಟ್ರಾ ಅಲ್ಲಿ ಸುಖ ಶಾಂತಿ ಸಿಗ್ತಿದೆ ಅಂದ್ಬಿಟ್ಟು ನೀವು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಜೋಶಲ್ಲಿ ಹೋಗ್ತಾ ಇದ್ರೆ, ನಾನು ಜ್ಞಾನ ಸಾಗರ ರಿಯಲ್ ಸಾಗರನ ಬಿಟ್ಟು ರೀಲ್ ಸಾಗರದಲ್ಲಿ ಡ್ಯಾನ್ಸ್ ಮಾಡ್ತಾ ಜಂಪ್ ಮಾಡ್ತಾ ಟ್ರೈ ಮಾಡ್ತಾ ಇದ್ರೆ ಹೋಗೇ ಬಿಟ್ರಿ, ಓಂ ಶಾಂತಿ ಆಗುತ್ತೆ ನಿಮ್ಮ ಲೈಫು.
तो मास्टर रचयिता की स्टेज पर ठहरने से ऐसा दृश्य दिखाई देगा. ನೀವೇ ಸ್ವಯಂ ನಿಮ್ಮಷ್ಟಕ್ಕೆ ಮಾಸ್ಟರ್ ರಚಯಿತನ ಒಂದು ಸ್ಟೇಜ್ ಮೇಲೆ ನಿಂತುಕೊಳ್ಳುವುದರಿಂದ ದೃಶ್ಯ ಹೀಗೆ ಕಂಡು ಬರ್ತದೆ. कोई सार नहीं दिखाई देगा. ಏನು ಸಾರ ಕಂಡು ಬರ್ತದೆ? ಬಿಗರ್ ಅರ್ಥ ಬೋಲ್ ದಿಖಾಯಿ ದೇಂಗೆ. ಅರ್ಥವಿಲ್ಲದ ಮಾತು ಕಂಡು ಬರ್ತದೆ. तो सत्यता को प्रसिद्ध करने की हिम्मत और उल्लास आता है. ಸತ್ಯತೆ ಅಂದರೆ ಪರಮಾತ್ಮನ ಸತ್ಯತೆ, ಧೈರ್ಯ ಬೇಕಲ್ವಾ. ಜಗದೀಶ್ ಬಾಯಿದು ಸ್ಟೋರಿ ಗೊತ್ತಲ್ವಾ? ಫಸ್ಟ್ ಡೇ ಬ್ರಹ್ಮಬಾಬ್ರವ್ರ ಎದುರುಗಡೆ ಬಂದಾಗ ಜಗದೀಶ್ ಬಾಯಿಗೆ ಫಸ್ಟ್ ಡೇ ಬಚ್ಚ ಆಗಯ ಅಂತ ಅಂದ ತಕ್ಷಣ ಮೊದಲನೇ ಮಾತೆ ದಂಡ ಕಾಣೆಕಿಲೆ ತಯಾರು ಹೋ ಅಂತಾರೆ ಅವ್ರು. ಸ್ಟಾರ್ಟಿಂಗಲ್ಲಿ ಹೊರಗಡೆ ಜಗತ್ತು ನೀವೇನು ಹೇಳಿದ್ರು ಸ್ವೀಕಾರ ಮಾಡಲ್ಲ, ಅದು ಅವ್ರು ಹೊಡೆದ್ರೆ ಹೊಡೆಸ್ಕೊಳಕ್ಕೆ ತಯಾರಿದೆಯಾ ಅಂತ ಕೇಳ್ತಾರೆ. ಏನಪ್ಪ ಇವರು ಇವಾಗಲೇ ಬಂದಿದ್ದೀನಿ, ಏನು ಹೆಸರು ಕೇಳಿಲ್ಲ ಏನಿಲ್ಲ, ಡೈರೆಕ್ಟಿಂಗ್ ಹೇಳ್ತಾರೆ. ಯಾರು ಹೇಳಿದ್ರು? ಬ್ರಹ್ಮ ಬಾಬಾ ಪ್ಲಸ್ ಶಿವಬಾಬಾ ಇಬ್ಬರು ಸೇರಿ ಹೇಳಿದ್ದು ಮಾತದು. ದಂಡ ಕಾಣೆಕಿಲೆ ತಯಾರು ಹೇ, ಇಮ್ಮಿಡಿಯೇಟ್ ಸ್ವೀಕಾರ ಮಾಡ್ತಾರೆ ಅವರು. ಜಗದೀಶ್ ಬಾಯಿ ಅದಕ್ಕೆ ನಂಬರ್ 1 ಸೋಲ್ ಜಗದೀಶ್ ಬಾಯಿ. ಸತ್ಯತೆಯ ಅಂದರೆ ಹೊರಗಡೆ ಜಗತ್ತು ಬೇರೆ ಬೇರೆ ಎಲ್ಲ ಗುರುಗಳನ್ನೂ ನೋಡಿ ಕೈ ಬಿಟ್ಟಿದ್ರು ಜಗದೀಶ್ ಬಾಯಿ ಆ ಸಮಯದಲ್ಲಿ ಆಲ್ರೆಡಿ. ಇವ್ರು ಈ ಥರ ನಿಷ್ಠುರವಾಗಿ ಎಲ್ಲ ನೀಟಾಗಿ ಹೇಳ್ತಾಯಿದ್ದಾರೆ. ಅವರು ಹಳೆ ಗುರುಗಳೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಯಾವುದು ಈ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಿರೋ ಮಾತುಗಳು, ಧರ್ಮಕ್ಕೆ ಸಂಬಂಧಪಟ್ಟಿರೋ ಮಾತುಗಳನ್ನ ಮುಂದೆ ಎತ್ತಿ ಮಾತನಾಡುವುದರಲ್ಲಿ ಭಯ ಪಡ್ತಿದ್ರು ಗುರುಗಳು ಆ ಸಮಯದಲ್ಲಿ. ಅವುಗಳನ್ನೆಲ್ಲ ಹಿಂದಕ್ಕೆ ಅದನ್ನು ಕಟ್ ಮಾಡಿ ಬೇರೆದೆಲ್ಲ ಹೇಳ್ತಾಯಿದ್ರು, ಎಲ್ರಿಗೂ ಸಮಾಧಾನ ಆಗುವಂಗೆ. ಬಟ್ ಇಲ್ಲಿ ಬ್ರಹ್ಮ ಬಾಬಾ ಹಾಗಲ್ಲ, ಇದ್ದಿದ್ದಂಗೆ ಹೇಳಬೇಕಾಗತ್ತೆ. ಹೇಳ್ತೀಯಾ, ರೆಡಿ ಇದೆಯಾ ಅಂತಂದರೆ ಇಲ್ಲೇನು ಹೇಳ್ತಿದ್ರು ಬಾಬಾ? ಸತ್ಯತಾಕು ಪ್ರಸಿದ್ಧ ಕರ್ನೆಕ್ಕೆ ಹಿಮ್ಮತ್ ಅವ್ರ ಉಲ್ಲಾಸ ಆತ ಹೇ. ಸತ್ಯತೆಯನ್ನು ಇದೇ ಮಾತನ್ನು ಅವ್ರು ಕೇಳಿದರು ಬಾಪ್ ದಾದ ಜಗದೀಶ್ ಬಾಯಿ. ಸತ್ಯತೆಯನ್ನು ಪ್ರಸಿದ್ಧ ಮಾಡುವಂಥ ಹಿಮ್ಮತ್, ಧೈರ್ಯ ಮತ್ತು ಉಲ್ಲಾಸ ಬರ್ತದ ನಿಮಗೆ ಅಂತ ಕೇಳಿದರು ಜಗದೀಶ್ ಬಾಯಿ. ಜಿ ಅಂದಿದ್ರು ಜಗದೀಶ್ ಬಾಯಿ ಆನ್ ದ ಸ್ಪಾಟ್. ಸತ್ಯ ಕೋ ಪ್ರಸಿದ್ಧ ಕರ್ನೆ ಕಾ ಉಮ್ಮಂಗ ಆತ ಹೇ ಕಿ ಅಭಿ ಸಮಯ ಪಡಾ ಹೇ. ಸತ್ಯವನ್ನು ಪ್ರಸಿದ್ಧ ಮಾಡುವಂತಹ ಉಮ್ಮಂಗ ಬರ್ತದ, ಇನ್ನೂ ಸಮಯ ಬಿದ್ದಿದೆಯಾ ಅಂತೀರ. ಕ್ಯಾ ಅಭಿ ಸತ್ಯ ಕೋ ಪ್ರಸಿದ್ಧ ಕರ್ನೆ ಮೇ ಸಮಯ ಪಡಾ ಹೇ? ಏನು ಇವಾಗ ಇನ್ನೂ ಸತ್ಯವನ್ನು ಪ್ರಸಿದ್ಧ ಮಾಡುವುದರಲ್ಲಿ ಸಮಯ ಬಿದ್ದಿದೆಯಾ ಕೇಳ್ತಾ ಇದ್ದಾರೆ ಅವರು. फलक भी हो और झलक भी हो, ऐसी फलक हो जो महसूस करे कि सत्य के सामने हम सभी के अल्पकाल के यहाँ ಆಡಂಬರ ಚಲ್ ನಹಿ ಸಕೆಂಗೆ. ಅಂಡರ್ಲೈನ್, ಆಡಂಬರದ ಜೀವನ ನಡೆಯೋಂಗಿಲ್ಲ, ಅಲ್ಪಕಾಲದ ಆಡಂಬರ ನಡೆಯೋಂಗಿಲ್ಲ. ಓನ್ಲಿ ಬಾಬಾ ಬಿಟ್ಟರೆ ಬೇರೆ ಯಾವ ಜ್ಞಾನನೂ ಹೋಗ್ಬಾರ್ದು ಬುದ್ಧಿಗೆ. ಸಮಯ ವ್ಯರ್ಥ ಆಗುತ್ತೆ ಅನ್ಕೋಬೇಕು ನಾವು. ನೋ ಅದರ್ ನಾಲೆಜ್ ವ್ಯರ್ಥ. ಅದಕ್ಕೆ ದಾದಿಯರು ಹೇಗಿತ್ತು ನೋಡಿ, ಸ್ವಲ್ಪನೂ ವ್ಯರ್ಥ ಮಾಡ್ತಾ ಇರಲಿಲ್ಲ ದಾದಿಯರು. ಹಾಗಾಗಿ ಅವ್ರ ವೈಬ್ರೇಷನ್ ಅವ್ರ ಹತ್ರ ಹೋದ ತಕ್ಷಣ ನಮಗೊಂದು ಕರೆಂಟಿನ ಅನುಭವ, ಶಾಂತಿಯ ವೈಬ್ರೇಷನ್ ಸಿಗ್ತಾ ಇತ್ತು. ಸ್ವಲ್ಪನೂ ವ್ಯರ್ಥ ಇರ್ತಿರಲಿಲ್ಲ, ಲೀಕೇಜ್ ಇರ್ತಿರಲಿಲ್ಲ. ಹಾಗೆ ಅಪ್ಪಾಜಿ ನಮ್ಮನ್ನು ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆಡಂಬರ ನಡೆಯೋಂಗಿಲ್ಲ ಅಂತಾರೆ ಬಾಬರವರು. ಜೈಸೆ ಸ್ಟೇಜ್ पर ड्रामा दिखाते हैं ना, कैसे विकार विधाई ले हाथ जोड़ते सिर झुकाते हुए जाते हैं. यह ड्रामा प्रैक्टिकल विश्व की स्टेज पर दिखाना है. अब यह ड्रामा की स्टेज पर करने वाला ड्रामा बेहद के स्टेज पर लाओ. इसको कहा जाता है सर्विस. ಏನು ಹೇಳಿದ್ರು ಬಾಬಾ? ಆಡಂಬರ ನಡೆಯೋಂಗಿಲ್ಲ. ಹೇಗೆ ಸ್ಟೇಜ್ನ ಮೇಲೆ ಡ್ರಾಮಾ ತೋರಿಸ್ತಾರಲ್ವ, ಹೇಗೆ ವಿಕಾರ ವಿದಾಯಿ ಹೇಳಿ ನಮಸ್ಕಾರ ಮಾಡಿ, ವಿಕಾರ ವಿದಾಯಿ ಹೇಳಿ ನಮಸ್ಕಾರ ಮಾಡಿ ತಲೆಬಾಗುತ್ತಾ ಹೋಗುತ್ತೆ. ಡ್ರಾಮಾದಲ್ಲಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಹೋಗ್ತದೆ. ಯಹ ಡ್ರಾಮಾ ಪ್ರಾಕ್ಟಿಕಲ್ ವಿಶ್ವಕ್ಕೆ ಸ್ಟೇಜ್ पर दिखाना है. ಈ ಡ್ರಾಮಾವನ್ನು ನಾಟಕ ಅಲ್ಲ, ಪ್ರಾಕ್ಟಿಕಲ್ ಪ್ರಾಯೋಗಿಕ ವಿಶ್ವದ ಸ್ಟೇಜ್ನ ಮೇಲೆ ತೋರಿಸ್ಬೇಕು ನೀವು ಇದನ್ನು. ವಿಕಾರ ವಿದಾಯಿ ಹೇಳಿ ನಮಸ್ಕಾರ ಮಾಡಿ ಹೋಗ್ಬೇಕು ನಮಗೆ. अब यह ड्रामा की स्टेज पर करने वाला ड्रामा बेहद के स्टेज पर लाओ. इसको कहा जाता है सर्विस अंतरे बाबरो. ಇದಕ್ಕೆ ಹೇಳಲಾಗ್ತದೆ ಸರ್ವಿಸ್ ಅಂತ. ऐसी सर्विसेबल ವಿಜಯಿ ಮಾಲಾ के विशेष मन के बनते हैं. ಈ ಥರ ಸರ್ವಿಸಬಲ್ ಮಕ್ಕಳು ವಿಜಯಿ ಮಾಲೆಯ ವಿಶೇಷ ಮನಿ ಆಗ್ತೀರಿ, ಮುತ್ತಾಗ್ತೀರಿ. तो ऐसे सर्विसेबल बनना पड़े. ಈ ಥರ ಸರ್ವಿಸಬಲ್ ಆಗಬೇಕಾಗ್ಬಿಡ್ತದೆ. अभी तो यह ಪ್ರಾಕ್ಟೀಸ್ ಕರ್ ರಹೆ ಹೇ. ಇವಾಗ ಇನ್ನೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಹೌದಲ್ವಾ? ಮತ್ತು ಬಾಬಾ ಅದಕ್ಕೆ ತಿದ್ದುತ್ತಾ ಇದ್ದಾರೆ. ಪಾಪ ನಾವು ಸ್ವೀಕಾರ ಮಾಡ್ಕೊಂಡ್ವಿ, ಗೆದ್ವಿ. ಸ್ವೀಕಾರ ಮಾಡ್ಕೊಳ್ಳಿಲ್ಲ, ಬಿದ್ವಿ. ಗಯಕ್ಕೆ ಗಯ ಅಂದರು ಬಾಬರವ್ರು. ಅವಾಗಲೂ ಹೋದ್ರೆ ಹೋಗೇ ಬಿಡ್ತೀರಿ, ಓಂ ಶಾಂತಿನೇ ಆಗುತ್ತೆ ಲೈಫು. ಗಯಕ್ಕೆ ಗಯ ತಿಳ್ಕೊಂಡ್ರಾ? ಓಕೆ, ವೆರಿ ಗುಡ್.
ತಿಳ್ಕೊಳ್ಳಿಲ್ಲ ಹೋಯ್ತು, ಹೋಗಿದ್ರೆ ಹೋಗೇ ಬಿಡ್ತೀರಿ. ಕಥಂತಿ ಸುನಂತಿ ಸುನಾವಂತಿ ಭಾಗಂತಿ. ಬಾಬನಿಗೆ ಪಾರಕತ್ತಿ ದೇವಂತಿ ಅಂತ ಹೇಳ್ತಾರಲ್ಲ ಬಾಬ್ರವರು, ಹಂಗಾಗ್ಬಿಡ್ತದೆ. ಸೊ ಅಪ್ಪಾಜಿ ಏನು ಹೇಳ್ತಾರೆ, ಹಾಜಿ ಬಾಬಾ ಹಾಜಿ ಬಾಬಾ ಹಾಜಿ ಬಾಬಾ ಏನೇ ಹೇಳಿ. ಇವನ್ ನಾವು ಮಾಡ್ತಾ ಇರುವಂತಹ ಕರ್ಮದಲ್ಲಿ ಬಾಬಾ ಇದು ತಪ್ಪು ಅಂತ ಸ್ಟ್ರಾಂಗಾಗಿ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಜಿ ಬಾಬಾ ತಪ್ಪಾಗಿದೆ ಕ್ಷಮಿಸು, ಇಮ್ಮಿಡಿಯೇಟ್ ಚೇಂಜ್ ಮಾಡ್ಕೋಬೇಕು. ನಾವು ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೇಕು. ಕೋಟಿಯಲ್ಲಿ ಕೆಲವರು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ, ಕೆಲವರು ನಾವುಗಳಾಗಿದ್ದೇವೆ. ಸ್ವೀಕಾರ ಇದೆಯಲ್ವ ಬಾಬನ ಮಾತುಗಳು. ಅಭಿ ತೋ ಯಹ ಪ್ರಾಕ್ಟೀಸ್ ಕರ್ ರಹೆ ಹೈ. ಬಾಬಾ ಹೇಳಿದರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಇನ್ನು. ಪಹಲೆ ಪ್ರಾಕ್ಟೀಸ್ ಕಿ ಜಾತಿ ಹೈ ತೋ ಛೋಟೆ ಛೋಟೆ ಶಿಕಾರ್ ಕಿಯೇ ಜಾತೆ ಹೈ. ಮೊದಲು ಪ್ರಾಕ್ಟೀಸ್ ಪ್ರಯೋಗ ಮಾಡಬೇಕಂದ್ರೆ ಸಣ್ಣ ಸಣ್ಣ ಶಿಕಾರ್ ಹಂಟಿಂಗ್ ಮಾಡಲಾಗ್ತದಲ್ವಾ, ಸಣ್ಣ ಸಣ್ಣ ಬಲಿ ತಗೋತಾರೆ. ಫಿರ್ ಹೋತಾ ಹೈ ಶೇರ್ ಕಾ ಶಿಕಾರ್. ಸಣ್ಣ ಸಣ್ಣ ಪ್ರಾಣಿಗಳನ್ನ ಕೊಂದು ಆಮೇಲೆ ರಾಜರು ಏನು ಮಾಡ್ತಾರೆ, ಶೇರ್ ಹುಲಿ ಸಿಂಹವನ್ನು ಬೇಟೆ ಆಡ್ತಾರೆ. लास्ट प्रैक्टिकल पार्ट हूबहू ऐसे देखेंगे जैसे यहाँ छोटा ड्रामा. तब एक तरफ जय जयकार और एक तरफ हाहाकार होगी, दोनों एक ही स्टेज पर होगा. अच्छा ಇದರ ಬಾಬ್ರವರು ಸ್ನೇಹದ ಶಕ್ತಿಯ ಮುಖಾಂತರ ಸತ್ಯತೆಯ ಪ್ರತ್ಯಕ್ಷತೆ ಹೇಗೆ ಆಗಬೇಕು ಅರ್ಥ ಆಯ್ತಾ. ಉದಾಹರಣೆ ಸಮೇತ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಅರ್ಥ ಆಯ್ತಾ? ಬಾಬಾ ನೋಡ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳನ್ನು ಪರಮಾತ್ಮ ಒಂದೊಂದು ಮಗುವನ್ನು ಏಕ್ದಮ್ ಸಮೀಪದಲ್ಲಿ ಕರೀತಾ ಸ್ವರ್ಗದ ಅನುಭೂತಿಯನ್ನು ಮಾಡಿಸಿದ್ರಲ್ವ ನಮ್ಮ ಬಾಬಾ. ಬನ್ನಿ ಮಕ್ಕಳೇ ಬನ್ನಿ ಅಂತ ಬಾಬಾ ಒಂದೊಂದು ಮಗುವನ್ನು ಸಮೀಪದಲ್ಲಿ ಕರೀತಾ, ಅತ್ಯಂತ ಸಮೀಪದಲ್ಲಿ ಕರೀತಾ, ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕ, ಕೊರಳಲ್ಲಿ ರಕ್ಷಕ ಕವಚವನ್ನು ಹಾಕ್ತಾ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ, ಒಂದೊಂದು ಮಗುವಿಗೆ ಟೋಲಿಯನ್ನು ತಿನ್ನಿಸ್ತಾ ಇದ್ದಾರೆ ಸ್ನೇಹದಿಂದ. ಮಕ್ಕಳೇ ನಾನು ನಿಮ್ಮನ್ನು ಬಹಳ ಪ್ರೀತಿಸ್ತೇನೆ ಅಂತಿದ್ದಾರೆ ಬಾಬರು. ನಮ್ಮೆಲ್ಲರಿಗೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಾಬಾ ನಾವು ನಿಮ್ಮನ್ನು ಬಹಳ ಪ್ರೀತಿಸ್ತೇವೆ, ಬಹಳ ನಿಶ್ಚಯ ಇದೆ ಪರಮಾತ್ಮ ನಿನ್ನ ಪ್ರತಿ ಮಾತಿನ ಮೇಲೆ. ಹೇಳ್ರಿ, ಬಹಳ ನಿಶ್ಚಯ ಇದೆ ಶಿವ ಬಾಬಾ. ನಿನ್ನ ಮಾತು ಕೇಳಿಲ್ಲ ಅಂದರೆ ಇನ್ಯಾರ ಮಾತು ಕೇಳಲಿ ಬಾಬಾ. ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ ಶಿವ ಬಾಬಾ ನಿನ್ನ ಅಂತ ಹೇಳ್ತಾ ಇದ್ದೇವೆ. ನಾವು ಒಂದೊಂದು ಮಗು ಬಾಪ್ ದಾದಾರವರ ಜೊತೆಗೆ ಆಲಿಂಗನ ಮಾಡ್ತಾ ಇದ್ದೇವೆ, ಅಪ್ಪಿಕೊಳ್ತಾ ಇದ್ದೇವೆ. ಆ ಹೃದಯಾಳದ ಪ್ರೀತಿಯೊಂದಿಗೆ ಅಪ್ಪಿಕೊಳ್ತಾ ಇದ್ದೇವೆ ಹೃದಯೇಶ್ವರನನ್ನು. ಹೃದಯಾಳದ ಪ್ರೀತಿಯನ್ನು ಅನುಭವ ಮಾಡ್ತಾ ಹೃದಯೇಶ್ವರನಿಗೆ ನಾವೆಲ್ಲರೂ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೀನಿ. ಮಸ್ತಕ ಮಣಿಯಾಗಿದ್ದೀನಿ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಆ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಸ್ನೇಹದ ಶಕ್ತಿಯ ಮುಖಾಂತರ ಸತ್ಯತೆ ಪ್ರತ್ಯಕ್ಷತೆ ಮಾಡುವಂಥ ತಾಕತ್ತನ್ನು ಹೊಂದಿರುವ ಆತ್ಮ ನಾನು. ಕೋಪ ಬೇಡ. ಕೋಪ ಮಾಡ್ಕೊಂಡು ಹೇಳಿದರೆ ಏನಾಗ್ತದೆ? ಬಾಬಾ ಹೇಳಿದರು, ಹಾಗಾಗಿ ಸ್ನೇಹ ತುಂಬಿರಲಿ ನಿಮ್ಮ ಮಾತಿನಲ್ಲಿ. ಆಟೋಮೆಟಿಕ್ ನಿಮ್ಮ ಮಾತನ್ನು ಮಕ್ಕಳು ಕೇಳ್ತವೆ, ಅತ್ತೆ ಕೇಳ್ತವೆ, ಸೊಸೆ ಕೇಳ್ತವೆ, ಮೊಮ್ಮಕ್ಕಳು ಕೇಳ್ತವೆ, ಸ್ಕೂಲಲ್ಲಿ ಮಕ್ಕಳು ಕೇಳ್ತವೆ, ಹೊರಗಡೆ ವ್ಯಾಪಾರಸ್ಥರು ಕೇಳ್ತಾರೆ. ಸ್ನೇಹ ಇರಲಿ, ಬಟ್ ಸ್ಟ್ರಾಂಗ್ ಇರಲಿ. ಬಾಬನ ಒಂದೊಂದು ಪಾಯಿಂಟನ್ನು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದೆ. ಧಾರಣೆ ಮಾಡಿಕೊಳ್ಳುವಂಥ. ಓಕೆ, ನಾವೆಲ್ಲರೂ ಸ್ವೀಕಾರ ಮಾಡಿದ್ದೇವೆ. ಪರಮಾತ್ಮ ಧನ್ಯವಾದ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ. ಓಂ ಶಾಂತಿ.
ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಮತ್ತೆ ಸ್ವರ್ಗವಾಸಿ ಪರಮಾತ್ಮನ ಜೊತೆಗೆ ಬಂದು ರಿಬನ್ ಕಟ್ ಮಾಡುವಂತಹ ಸಮೀಪದ ಮಕ್ಕಳಿಗೆ, ಪರಮಾತ್ಮ ಸಾಥಿಯರಿಗೆ ನಮಸ್ತೆ, ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಶಾಂತಿ.